ಡಿಕೆಶಿ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ಕಾರ್ಯಕ್ರಮ ಆರಂಭ ಮಾಡೋದಕ್ಕೂ ಮೊದಲು ಈ ಹೊತ್ತಿನ ಹೆಡ್ಲೈನ್ಸ್ ಏನಿದೆ ನೋಡೋಣ ಬನ್ನಿ. ನಿನ್ನೆ 39 ಇವತ್ತು 60 ಪ್ಲೇಸ್ಗಳಲ್ಲಿ ಮುಂದುವರಿದ ರೇಡ್. ಡಿಕೆಶಿ ಸೀಕ್ರೆಟ್ ಲಾಕರ್ ಶೋಧಕ್ಕೆ ಹರಸಾಹಸ. ಸಿಕ್ಕಲೆಲ್ಲ ಐಟಿ ಅಧಿಕಾರಿಗಳಿಂದ ಹುಡುಕಾಟ. ಡಿಕೆಶಿ ಮಾವನ ಮನೆಗೆ ದೆಹಲಿ ಮುಖ್ಯ ಐಟಿ ಅಧಿಕಾರಿ ಎಂಟ್ರಿ. ದಾಳಿಯ ಸಂಪೂರ್ಣ ರಿಪೋರ್ಟ್ ರೆಡಿ. ತಿಮ್ಮಯ್ಯರಿಂದ ವರದಿಗೆ ಸಹಿ. ಸಿನಿಮಾ ಸೀನ್ನಂತೆ ಐಟಿ ಅಧಿಕಾರಿಗಳ ರೇಡ್. ಅಧಿಕಾರಿಗಳ ಬಗ್ಗೆನೇ ಡೌಟ್ ವ್ಯಕ್ತಪಡಿಸಿದ ಡಿಕೆಶಿ ಭೇಟಿಯ ಎಕ್ಸ್ಕ್ಲೂಸಿವ್ ದೃಶ್ಯ TV9 ನಲ್ಲಿ ಲಭ್ಯ. ಡಿಕೆಶಿಯ ಮತ್ತೊಬ್ಬ ಆಪ್ತ ಸಚಿನ್ಗೂ ಐಟಿ ಕಾಟ. ದೆಹಲಿಯಲ್ಲೂ ಮುಂದುವರೆದ ಶೋಧ ಕಾರ್ಯ. ಇಂಚಿಂಚು ಬಿಡದೆ ಹುಡುಕ್ತಾ ಇರೋ ಐಟಿ ತಂಡ. ಡಿಕೆಶಿ ಜ್ಯೋತಿಷಿ ಬೆನ್ನೇರಿದ ಐಟಿ ಶನಿ. ದ್ವಾರಕನಾಥ್ ಕಾರ್ನಲ್ಲಿ ಸಿಕ್ತು 4 ಬಾಕ್ಸ್. ಗುರೂಜಿ ಕುಂಡಲಿಯನ್ನೇ ತಡ್ಕಾಡ್ತಾ ಇದ್ದಾರ ಅಧಿಕಾರಿಗಳು. ಮುಂದೆ ಇದೆಯಾ ಡಿಕೆಶಿಗೆ ಮಾರಿ ಹಬ್ಬ. ಐಟಿ ಬಳಿಕ ಇಡಿ ಹಾಗೂ ಸಿಬಿಐ ಕೂಡ ಕೇಸ್ ದಾಖಲಿಸುತ್ತಾ. ಸಿಬಿಐ ಡಿಕೆಶಿಗೆ ಕೇಸ್ನಲ್ಲಿ ಎಂಟ್ರಿ ಕೊಡುತ್ತಾ. ಶಿವಕುಮಾರ್ ವಿರುದ್ಧ ಭ್ರಷ್ಟಾಚಾರದ ಕೇಸ್ ಬೀಳುತ್ತಾ. ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗ್ತಾರಾ ಡಿಕೆ ಶಿವಕುಮಾರ್? ಇದೇ ಹೊತ್ತಿನ ವಿಶೇಷ ಡಿಕೆಶಿ ಭೇಟಿ. ಸಚಿವ ಡಿಕೆ ಶಿವಕುಮಾರ್ ಆದಾಯ ತೆರಿಗೆ ದಾಳಿಗೆ ತತ್ತರಿಸಿ ಹೋಗಿದ್ದಾರೆ. ಈಗ ಡಿಕೆಶಿಗೆ ಇನ್ನಷ್ಟು ಗಂಡಾಂತರ ಎದುರಾದ್ರೂ ಅಚ್ಚರಿ ಏನಿಲ್ಲ. ಯಾಕಂದ್ರೆ ಐಟಿ ದಾಳಿ ಆಗ್ತಾ ಇದ್ದಂತೆ ಅಕ್ರಮ ಆಸ್ತಿಗಳ ದಾಖಲೆಗಳೇನಾದರೂ ಸಿಕ್ಕಿದ್ರೆ ಬೇನಾಮಿ ಕಾಯ್ದೆ ಅಡಿಯಲ್ಲಿ ಕೂಡ ಪ್ರಕರಣ ದಾಖಲಿಸೋ ಸಾಧ್ಯತೆ ಇದೆ. ಇನ್ನು ಮನೆಯಲ್ಲಿ ಸಿಕ್ಕಿರೋ ಹಣದ ಮೂಲದ ಬಗ್ಗೆ ಸಮಗ್ರ ಮಾಹಿತಿ ನೀಡದೇ ಇದ್ರೆ ಐಟಿ ಇಲಾಖೆ ಈ ಪ್ರಕರಣವನ್ನ ಮನಿ ಲಾಂಡ್ರಿಂಗ್ ಮಾನದಂಡದಲ್ಲಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿಗೆ ಶಿಫಾರಸು ಮಾಡುತ್ತೆ. ಇದರ ಜೊತೆಗೆ ಸಿಬಿಐ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆದ್ರೆ ಅಚ್ಚರಿ ಕೂಡ ಇಲ್ಲ. ಇನ್ನು ಅಕ್ರಮ ಹಣ ಅನ್ನೋದು ಬಯಲಾದ್ರೆ ಭ್ರಷ್ಟಾಚಾರದ ಪ್ರಕರಣದ ಅಡಿ ಎಸಿಬಿಯಲ್ಲೂ ಕೂಡ ಪ್ರಕರಣ ದಾಖಲಿಸಬಹುದು. ಅಲ್ಲದೆ ಕೋರ್ಟ್ಗೆ ಪ್ರತ್ಯೇಕ ರಿಟ್ ಅರ್ಜಿಯನ್ನು ಕೂಡ ದಾಖಲಿಸಬಹುದಾಗತ್ತೆ. ಹೀಗಾಗಿ ಸಚಿವ ಡಿಕೆ ಶಿವಕುಮಾರ್ಗೆ ಇನ್ನಷ್ಟು ಸಮಸ್ಯೆ ಎದುರಾಗಬಹುದು ಅಂತಾರೆ ತಜ್ಞರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕೂಡ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ತಜ್ಞರು ಕೂಡ ಈಗಾಗಲೇ ಜಾಯ್ನ್ ಆಗ್ತಾರೆ. ಮುಂದೆ ಏನಾಗುತ್ತೆ ಇದರ ಪಿನ್ ಟು ಪಿನ್ ಡೀಟೇಲ್ ಅನ್ನು ಚರ್ಚೆ ಮಾಡೋಣ ಬನ್ನಿ. ರೈಟ್ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈಗ ಈಗಲ್ಟನ್ ರೆಸಾರ್ಟ್ಗೆ ಸಚಿವ ಡಿಕೆ ಶಿವಕುಮಾರ್ ಎಂಟ್ರಿ ಆಗ್ತಾ ಇರುವಂಥ ವಿಜುವಲ್ಸ್. ನಿನ್ನೆ ಇದೇ ಜಾಗದಲ್ಲಿ ಅಂದರೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಬೆಳಗಿನ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಈ ರೆಸಾರ್ಟ್ಗೆ ತೆರಳಿದ್ರು. ಈ ಸಂದರ್ಭದಲ್ಲಿ CCTVಲಿ ರೆಕಾರ್ಡ್ ಅಂತ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಚಿವ ಡಿಕೆ ಶಿವಕುಮಾರ್ ಅವರ ಕಾರು ಬರುತ್ತೆ. ಆ ಕಾರಿನಿಂದ ಇಳಿದಂಥ ಸಚಿವರು ನೇರವಾಗಿ ಈಗಲ್ಟನ್ ರೆಸಾರ್ಟ್ ಒಳಗಡೆ ಹೋಗ್ತಾರೆ. ದೃಶ್ಯದಲ್ಲಿ ನೋಡ್ಬೋದು 3 ಕಾರುಗಳು ಬರುತ್ತೆ. ಗುಜರಾತ್ನ MLAಗಳು ಸುಮಾರು 44 ಮಂದಿ MLAಗಳನ್ನ ಇದೇ ರೆಸಾರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಹದ್ದಿನ ಕಣ್ಣಿನ ಅಡಿಯಲ್ಲಿ ಅವರನ್ನು ವಾಚ್ ಮಾಡಲಾಗ್ತಾ ಇದೆ. ಎಲ್ಲರೂ ಕೂಡ ಇದೇ ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ದಾರೆ. ಕಳೆದ 5-6 ದಿನಗಳಿಂದ ಇದೇ ರೆಸಾರ್ಟ್ನಲ್ಲಿ ಎಲ್ಲ ಶಾಸಕರು ತಂಗಿದ್ರೆ ಸಚಿವ ಡಿಕೆ ಶಿವಕುಮಾರ್ ನಿನ್ನೆ ಬೆಳಿಗ್ಗೆ ಆ ರೆಸಾರ್ಟ್ಗೆ ತೆರಳುತ್ತಾರೆ. ಅಂದರೆ ಐಟಿ ಇಲಾಖೆ ಅಧಿಕಾರಿಗಳು ಏನು ರೇಡ್ ಮಾಡ್ತಾರೆ. ಐಟಿ ದಾಳಿಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸಚಿವ ಡಿಕೆ ಶಿವಕುಮಾರ್ ಇದೇ ರೆಸಾರ್ಟ್ಗೆ ಹೋದ ಬಳಿಕ ಐಟಿ ಇಲಾಖೆ ಅಧಿಕಾರಿಗಳು ಈ ಈಗಲ್ಟನ್ ರೆಸಾರ್ಟ್ಗೆ ಎಂಟ್ರಿ ಕೊಡ್ತಾರೆ. 3 ಇನೋವಾ ಕಾರ್ನಲ್ಲಿ ಎಂಟ್ರಿ ಕೊಟ್ಟು ನಂತರ ರೆಸಾರ್ಟ್ನ ಒಳಗಡೆ ತೆರಳುತ್ತಾರೆ. ಅಲ್ಲಿ ಸಚಿವ ಡಿಕೆ ಶಿವಕುಮಾರ್ ಅವರ ಸಂಪೂರ್ಣ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಶಿವಕುಮಾರ್ ಇದ್ದಂಥ ರೂಮ್ಗೆ ತೆರಳಿ ಸಂಪೂರ್ಣ ಪರಿಶೀಲನೆಯನ್ನು ಮಾಹಿತಿಯನ್ನು ಪಡೆಯೋದಕ್ಕೆ ಮುಂದಾಗ್ತಾರೆ. ನೋಡ್ಬೋದು ದೃಶ್ಯದಲ್ಲಿ ಈಗ 3 ಇನೋವಾ ಕಾರ್ ಬರುತ್ತೆ. ಈ 3 ಇನೋವಾ ಕಾರ್ಗಳಿಂದ ಸುಮಾರು 18ರಿಂದ 20 ಅಧಿಕಾರಿಗಳ ತಂಡ ಬೇರೆ ಬೇರೆ ದಾಖಲೆಗಳ ಸಮೇತ ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳ ಸಮೇತ ನೇರವಾಗಿ ಈಗಲ್ಟನ್ ರೆಸಾರ್ಟ್ಗೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ CCTV ದೃಶ್ಯ ಆಗಿದ್ದು ನಿನ್ನೆ ಬೆಳಗ್ಗೆ ಸುಮಾರು 6:30 ಅಥವಾ 7 ಗಂಟೆ ಸುಮಾರಿಗೆ ಈ ಒಂದು ದಾಳಿ ನಡೆದಿದೆ. ಬೆಳಂಬೆಳಗ್ಗೆನೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಸಚಿವ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ಮೊದಲೇ ರೆಡಿಯಾಗಿದ್ದಂಥ ತಂಡ ನೇರವಾಗಿ ಈಗಲ್ಟನ್ ರೆಸಾರ್ಟ್ನಲ್ಲಿರುವಂಥ ಡಿಕೆ ಶಿವಕುಮಾರ್ ಅವರ ರೂಮ್ಗೆ ತೆರಳಿ ಸಂಪೂರ್ಣವಾದಂಥ ಪರಿಶೀಲನೆ ಶುರು ಮಾಡಿದೆ. ಈ ಎಲ್ಲ ಅಧಿಕಾರಿಗಳನ್ನ ಕಂಡು ತಬ್ಬಿಬ್ಬಾದಂಥ ಸಚಿವ ಡಿಕೆ ಶಿವಕುಮಾರ್ ನಿನ್ನೆ ಒಂದು ದಾಖಲೆಯನ್ನು ಹರಿಯೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋ ಮಾಹಿತಿ ಕೂಡ ನಿನ್ನೆ ಸ್ವತಃ ಅರುಣ್ ಜೇಟ್ಲಿ ಅವರೇ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಹೇಳಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ಇದು ಒಳಗಡೆ ದೃಶ್ಯ. ಅಂದರೆ ಈಗಲ್ಟನ್ ರೆಸಾರ್ಟ್ ಒಳಗಡೆ ಅಧಿಕಾರಿಗಳು ತೆರಳುತ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. 3 ಇನೋವಾ ಕಾರ್ನಲ್ಲಿ ಬರುವಂಥ ಅಧಿಕಾರಿಗಳು ನಂತರ
ಲಾಬಿಯಿಂದ ನೇರವಾಗಿ ರಿಸೆಪ್ಷನ್ ಭಾಗಕ್ಕೆ ಬಂದು ನಂತರ ಒಳಗಡೆ ತೆರಳುತ್ತಾರೆ ಅಧಿಕಾರಿಗಳ ತಂಡ. ಜೊತೆಗೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸಚಿವ ಡಿ ಕೆ ಶಿವಕುಮಾರ್ ಮತ್ತು ಅವರ ಸೋದರ ಡಿ ಕೆ ಸುರೇಶ್ ಕೂಡ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ಲಾಬಿಯಲ್ಲಿ ಎಂಟರ್ ಆಗ್ತಾ ಇದೆ. ಅಂದರೆ ಈಗಲ್ಟನ್ ರೆಸಾರ್ಟ್ನಿಂದ ಒಳಭಾಗಕ್ಕೆ ತೆರಳಿ ಲಾಬಿ ಮೂಲಕ ತಮ್ಮ ರೂಮ್ಗಳಿಗೆ ಅಥವಾ ಶಾಸಕರು ಇರುವಂತಹ ಸ್ಥಳಕ್ಕೆ ತೆರಳ್ತಾ ಇರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ನಿನ್ನೆ ಲಭ್ಯವಾಗಿರುವಂತಹ ದೃಶ್ಯ, CCTVಯಲ್ಲಿ ರೆಕಾರ್ಡ್ ಅಂತಹ ದೃಶ್ಯವನ್ನು ಈಗ ನಾವು ನಿಮಗೆ ತೋರಿಸ್ತೀವಿ. ಇದೆಲ್ಲದರ ಸಂಪೂರ್ಣ ವಿವರವನ್ನು ಈಗಾಗಲೇ IT ಇಲಾಖೆ ಪಡೆದುಕೊಂಡಿದೆ. ಯಾಕಂದರೆ ಸಾಕ್ಷ್ಯಾಧಾರ ಜೊತೆಗೆ ಅಗತ್ಯ ಮಾಹಿತಿಗಳಿಗೆ ಪೂರಕವಾಗಬೇಕಾಗತ್ತೆ. ಈಗ IT ಅಧಿಕಾರಿಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗ್ತಿರೋದು ನೋಡ್ತಾರೆ. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ಒಳಗಡೆ ಅಂದರೆ ಕೋಣೆಗೆ ಅಥವಾ ರೂಮ್ ಏನಿರುತ್ತೆ ಅಥವಾ ಈಗಾಗಲೇ ಗುಜರಾತ್ ಶಾಸಕರಿರುವಂತಹ ಸ್ಥಳ ಏನಿದೆ ರೆಸಾರ್ಟ್ನಲ್ಲೇ ಬೇರೆ ಬೇರೆ ಭಾಗಗಳು ಕೂಡ ಇರುತ್ತೆ, ಅದಕ್ಕೆ ತೆರಳ್ತಾ ಇರುವಂತಹ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಆ ಕಡೆ ಸಚಿವ ಡಿ ಕೆ ಶಿವಕುಮಾರ್ ಅವರ ದೃಶ್ಯ, ಅದೇ ರೀತಿ ಡಿ ಕೆ ಸುರೇಶ್ ಅವರು ಕೂಡ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ಈಗಲ್ಟನ್ ರೆಸಾರ್ಟ್ನ ಒಳಭಾಗಕ್ಕೆ ತೆರಳ್ತಾ ಇರುವಂತಹ ದೃಶ್ಯವನ್ನು ಇವಾಗ ನೀವು ನೋಡ್ತಾ ಇದ್ದೀರಾ. ಇದು IT ಇಲಾಖೆ ಅಧಿಕಾರಿಗಳು ಬೆಳಬೆಳಗ್ಗೆನೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸಚಿವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಈಗ ಡಿ ಕೆ ಶಿವಕುಮಾರ್ ನೀವೇನು ಆ ಬಾಕ್ಸಲ್ಲಿ ನೋಡ್ತಾ ಇದ್ದೀರಾ, ಯೆಲ್ಲೋ ಕಲರ್ ಬಾಕ್ಸ್ನಲ್ಲಿ, ಅದು ಸಚಿವ ಡಿ ಕೆ ಶಿವಕುಮಾರನ್ನ ರೇಡ್ ಆದ ಬಳಿಕ ಸಂಪೂರ್ಣ ವಿಚಾರಣೆಯ ಬಳಿಕ IT ಇಲಾಖೆ ಅಧಿಕಾರಿಗಳು ತಾವೇ ತಂದಿದ್ದಂಥ ಇನೋವಾ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗಲ್ಟನ್ ರೆಸಾರ್ಟ್ನ ಮುಂಭಾಗ, ರಿಸೆಪ್ಷನ್ನ ಮುಂಭಾಗ ಈಗ ಎಲ್ಲ ವಾಹನಗಳು ಪಾರ್ಕ್ ಆಗಿದ್ವು. ಅವರ ವಿಚಾರಣೆ ಮಾಡಿದಂಥ ಬಳಿಕ ಅಗತ್ಯ ದಾಖಲೆಗಳ ಪರಿಶೀಲನೆ ಮಾಡಿದ ಬಳಿಕ ದಾಖಲೆಗಳನ್ನು ಪಡೆದುಕೊಂಡ ಬಳಿಕ ಸಚಿವ ಡಿ ಕೆ ಶಿವಕುಮಾರ್ ನೋಡ್ಬೋದು, ಅವರು ಆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾವ್ಯಾವ ಕಾರ್ಗಳಿದೆ ಅನ್ನೋದ್ರ ಬಗ್ಗೆ ಕೂಡ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ IT ಇಲಾಖೆ ಅಧಿಕಾರಿಗಳು ತಮ್ಮ ಕಾರ್ನಲ್ಲೇ ಕರ್ಕೊಂಡು ಹೋಗ್ತೀನಿ ಅನ್ನೋ ಸುಳಿವನ್ನು ನೀಡ್ತಾರೆ, ಆ ಮಾಹಿತಿನ ಕೂಡ ನೀಡ್ತಾರೆ. ಹೀಗಾಗಿ ಪ್ರತ್ಯೇಕ ಕಾರ್ನಲ್ಲಿ ಹೋಗೋದಕ್ಕೆ ಅವಕಾಶ ನೀಡಲ್ಲ. ಈಗ ಸಚಿವ ಡಿ ಕೆ ಶಿವಕುಮಾರ್ ಇನೋವಾ ಕಾರ್, ಏನು IT ಇಲಾಖೆ ಇನೋವಾ ಕಾರ್ನ ಒಳಗಡೆ ಅವರನ್ನು ಕೂರಿಸಲಾಗತ್ತೆ. ಈ ಮೂಲಕ ಅಧಿಕಾರಿಗಳು ತಾವೇ ತಂದಿದ್ದಂಥ ವಾಹನದಲ್ಲಿ ಸಚಿವ ಡಿ ಕೆ ಶಿವಕುಮಾರ್ನ ಈಗಲ್ಟನ್ ರೆಸಾರ್ಟ್ನಿಂದ ಬೇರೆ ಭಾಗಕ್ಕೆ ಅಂದರೆ ಅವರ ಮನೆಗೆ ಇಲ್ಲಿಂದ ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಇನ್ನಷ್ಟು ಹೆಚ್ಚಿನ ಪರಿಶೀಲನೆಯ ಅಗತ್ಯತೆ ಅವರ ಮನೆಯಲ್ಲಿ ಕಂಡುಬಂದಂಥ ಹಿನ್ನೆಲೆಯಲ್ಲಿ ನಿನ್ನೆ ಈಗಲ್ಟನ್ ರೆಸಾರ್ಟ್ನಿಂದ ನೇರವಾಗಿ ಅವರನ್ನು ಸದಾಶಿವನಗರದಲ್ಲಿರುವಂಥ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಎಲ್ಲ ದೃಶ್ಯಗಳು CCTV ದೃಶ್ಯಗಳು, ಸಂಪೂರ್ಣ ದೃಶ್ಯದ ಎಲ್ಲ ಮಹತ್ವ ಹೇಳುತ್ತಾ ಯಾವ ರೀತಿ ಆಪರೇಷನ್ಸ್ ಆಯಿತು, ಎಷ್ಟು ಗಂಟೆಗೆ ಅಧಿಕಾರಿಗಳು ಬಂದರು, ಸಚಿವರು ಎಲ್ಲಿದ್ದರು, ಅವರ ಸೋದರರು ಅವ್ರ ಜೊತೆಗೆ ಹೇಗಿದ್ದರು, ಹಾಗೆ ಅದಾದ ಬಳಿಕ ಅವರನ್ನು ಯಾವ ರೀತಿ ವಾಪಸ್ ಕರ್ಕೊಂಡು ಹೋಗೋದಾಯಿತು, ಅದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಪಿನ್ ಟು ಪಿನ್ ಡೀಟೇಲ್ಸನ್ನು TV9 ಈಗಾಗಲೇ ನೀಡ್ತಾ ಇದೆ. ಇದೆಲ್ಲವೂ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯಗಳಾಗಿದ್ದು TV9 ಮಾತ್ರ ಲಭ್ಯ ಇದೆ. ಸಚಿವ ಡಿ ಕೆ ಶಿವಕುಮಾರ್ಗೆ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಕೂಡ ಸಾಕಷ್ಟಿದೆ. ಕೇವಲ IT ದಾಳಿ ಏನಿದೆ ಅದು ಆರಂಭ ಮಾತ್ರ. ಬೇರೆ ಬೇರೆ ಕವಲನ್ನ ಈ ಪ್ರಕರಣ ಪಡ್ಕೋಬಹುದು, ಬೇರೆ ಬೇರೆ ತಿರುವನ್ನ ಈ ಪ್ರಕರಣ ಪಡ್ಕೋಬಹುದು. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆಗಲೇ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ವಕೀಲರಾದಂಥ KV ಧನಂಜಯ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ನಿವೃತ್ತ ಜಂಟಿ ಆಯುಕ್ತ ಆದಾಯ ತೆರಿಗೆ ಇಲಾಖೆ TNC ಶ್ರೀಧರ್ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಇನ್ನು ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂಥ ಲೋಹಿತ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ಸಮಾಜ ಪರಿವರ್ತನಾ ಸಮುದಾಯದ ಸಂಸ್ಥಾಪಕ SR ಹಿರೇಮಠ ಅವರು ಕೂಡ ಜಾಯ್ನ್ ಆಗ್ತಾರೆ. ಇದರ ಜೊತೆಗೆ ನಮ್ಮ ಕಾನೂನು ವರದಿಗಾರ ರಮೇಶ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಎಲ್ಲ ಕಾರ್ಯಕ್ರಮ ಆರಂಭ ಮಾಡೋಣ, ಪ್ರಮುಖವಾಗಿ ಚರ್ಚೆ ಮಾಡೋಣ. ಈಗ ಧನಂಜಯ್ ಅವರ ನಿಮ್ಮಿಂದ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಈಗ IT ಇಲಾಖೆ ದಾಳಿ ಏನು ಮಾಡಿದೆ ಆರಂಭ ಮಾತ್ರ, ಇನ್ನಷ್ಟು ಸಾಕಷ್ಟು ಪ್ರಕರಣಗಳು ಈ ಕೇಸ್ಗಳ ಜೊತೆಗೆ ಆ್ಯಡ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ನೋಡ್ತಾ ಇದ್ದೀವಿ ಇಲ್ಲಿ ED ರೆಫರ್ ಆಗ್ಬೋದು, ಬೇರೆ ಬೇರೆ ಕೇಸ್ಗಳು ಏನೇನು ಆಗ್ಬೋದು ಮುಂದೆ. ಅಂದರೆ ಈ ಥರ ರಾಜಕಾರಣಿಗಳನ್ನು ಒಂದು ವ್ಯಾಪಕವಾಗಿ ತನಿಖೆಗೆ ಒಳಪಡಿಸ್ಲಿಕ್ಕೆ ಶುರು ಮಾಡಿದಾಗ IT ಇಲಾಖೆ ನಾವೇನು ನೋಡಿದ್ದೀವಿ ಅಂದರೆ ಅದು ಭ್ರಷ್ಟಾಚಾರದ ಪ್ರಕರಣವಾಗತ್ತೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಕರಣವಾಗತ್ತೆ, ಬೇನಾಮಿ ವಯಲೇಷನ್ ಪ್ರಕರಣವಾಗತ್ತೆ. ಸೊ ಮತ್ತು ಇವರು ಮಾಡ್ತಿರುವಂಥ ರೇಂಜ್ ಈಗ ನೀವು ಹೇಳಿದ್ರಿ ಅವಾಗಲೇ ಕಾರ್ಯಕ್ರಮದಲ್ಲಿ ವ್ಯಾಪಕ ಇನ್ನೂ ಜಾಸ್ತಿ ಮಾಡಿದ್ದಾರೆ ಅಂತ, 30 ರಿಂದ 60. ಸೊ ಇಟ್ ಮೀನ್ಸ್ ಲೈಕ್ ದೇ ಆರ್ ಕಾಸ್ಟಿಂಗ್ ದೇರ್ ನೆಟ್ ವೈಡ್. And this is a matter for worry. This should be a matter for worry for those who are being investigated. Aitala. And I think that is what we can say at this point of time.
ಅಂಡ್ ಈ ಇಲಾಖೆಗಳು ಬುಲೆಟಿನ್ ಇಶ್ಯೂ ಮಾಡಿದ್ರೆ ಉತ್ತಮ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂದ್ರೆ ಈ ಪ್ರಕರಣದಲ್ಲಿ ಸಹಜವಾಗಿ ಸಾರ್ವಜನಿಕ ಒಂದು ಕುತೂಹಲ ಇರುತ್ತೆ, ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಮಾಧ್ಯಮದವರು ಇದನ್ನ ಕವರ್ ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಹೀಗಿದ್ದಾಗ ನನ್ಗನ್ಸುತ್ತೆ ಒಂದು ಇಷ್ಟೊಂದು ವ್ಯಾಪಕ ಮಟ್ಟದಲ್ಲಿ ಈಗ ತನಿಖೆ ಆಗ್ತಿರೋದ್ರಿಂದ ಅಧಿಕಾರಿಗಳು ಬುಲೆಟಿನ್ ಇಶ್ಯೂ ಮಾಡಿದ್ರೆ ಫ್ರೀಕ್ವೆಂಟ್ಲಿ, ಐ ಥಿಂಕ್ ದಟ್ ವಿಲ್ ಬಿ ಬೆಟರ್ ಅಂತ ನಾ ಅಂದ್ಕೊಳ್ತೀನಿ. ರೈಟ್, ಈಗ ಈ ಪ್ರಕರಣ ನೋಡೋದಾದ್ರೆ ಅಂದರೆ ಇದೆಲ್ಲವೂ ಕೂಡ ಏನು ಆಗಬಹುದು, ಏನು ಪಾಸಿಬಿಲಿಟೀಸ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ IT ದಾಳಿ ಆಯಿತು, ಇಲ್ಲಿ IT ಅರೆಸ್ಟ್ ಆಗುವಂಥದ್ದು ಯಾವುದೇ ಇರಲ್ಲ, ಪೆನಾಲ್ಟಿ ಮಾತ್ರ ಇರುವಂಥದ್ದು. ಬಟ್ ಇದೆಲ್ಲವನ್ನ ನೋಡ್ತಾ ಇದ್ರೆ, ಸರ್ಚ್ ಆಪರೇಷನ್ಸ್ ನೋಡ್ತಾ ಇದ್ರೆ, ನಿನ್ನೆ ನಾವೇನು ಮಾತಾಡಿದ್ವಿ, ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾ ಇತ್ತು, ಯಾವ್ಯಾವ ರೀತಿಯಂಥ ಪ್ಲ್ಯಾನ್ಗಳನ್ನು ಮಾಡಿದ್ರು, ಇದೆಲ್ಲವನ್ನ ನೋಡ್ತಾ ಇದ್ರೆ ಏನೋ ಜನ್ಯನ್ ಕ್ಲೂ ಇರುತ್ತೆ. ಇಲ್ಲದೆ ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಕೂಡ ಸಚಿವರ ವಿರುದ್ಧ ಯಾರೂ ಮಾಡಲ್ಲ. ಈಗ ಮುಂದೆ ಈಗೇನಾದ್ರು ಬೇರೆ ಕೇಸ್ಗಳು ಬಿಡಬೇಕು ಅಂದರೆ ಯಾವ್ಯಾವ ಕೇಸ್ಗಳು ಅಟ್ರಾಕ್ಟ್ ಆಗ್ಬೋದು ಅನ್ನೋದು ಪ್ರಶ್ನೆ. ಹೈಪೋಥೆಟಿಕಲಿ ಹೇಳೋದಾದ್ರೆ, ಈಗ ಉದಾಹರಣೆಗೆ ನಿಮ್ಮ ಒಂದು ಸಂಬಂಧಿಕರ ಮನೆಯಲ್ಲಿ ಆ್ಯಕ್ಚುಲಿ ನೀವಿರ್ತೀರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಹಲವಾರು ಕೋಟಿ ರೂಪಾಯಿಗಳ ಒಂದು ಪತ್ತೆ ಆಗುತ್ತೆ. ಅದಕ್ಕೆ ವಿವರಣೆಯನ್ನು ಕೊಡಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ. ನೀವು ವಿವರಣೆಯನ್ನು ಕೊಡದೆ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರೆ ಅವಾಗ ಸಮಸ್ಯೆಗೆ ಸಿಕ್ಕಾಕೊಳ್ತೀರಿ. ಈಗ ನೀವು ನಾರ್ಕೋಟಿಕ್ಸ್, ಡ್ರಗ್ಸ್ಗಳ ವಿಚಾರವಾಗಿ ಬನ್ನಿ. ಹೋಟೆಲ್ ರೂಮ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಬಳಿ ಡ್ರಗ್ ಇರುತ್ತೆ. ಅವನು ಹೋಟೆಲ್ ಮಾಲೀಕ ಅಲ್ಲ, ರೂಮ್ನ ಮಾಲೀಕನೂ ಅಲ್ಲ, ಆದರೆ ರೂಮ್ ಬಂದು ತಾತ್ಕಾಲಿಕವಾಗಿ ಆತನ ನಿಯಂತ್ರಣ ಮತ್ತು ಸುಪರ್ದಿಲಿರುತ್ತೆ. ಹೀಗಿರಬೇಕಾದ್ರೆ ಅಲ್ಲಿ ಕಂಡು ಬಂದಂಥ ವಸ್ತುಗೆ ವಿವರಣೆಯನ್ನು ಕೊಡಬೇಕಾಗಿರುವಂಥದ್ದು ಅವನ ಜವಾಬ್ದಾರಿಯನ್ನು ಕೊಡದೆ ಹೋದರೆ ಅಡ್ವರ್ಸ್ ಇನ್ಫರೆನ್ಸ್ ಫಾರ್ಮ್ ಮಾಡಲಾಗುತ್ತೆ. ಸೊ ಇವರ ನಿಯಂತ್ರಣದಲ್ಲಿ ಇದ್ದಂಥ ಆಸ್ತಿಯಲ್ಲಿ ಏನೇ ಕಂಡು ಬಂದರೂ ಅದಕ್ಕೆ ವಿವರಣೆ ಕೊಡಬೇಕಾಗಿರುವಂಥದ್ದು ಇವರದೇ ಆಗುತ್ತೆ. ಮತ್ತು ಒಬ್ಬ ವ್ಯಕ್ತಿಯ ಆಸ್ತಿ ದಾಖಲೆಗಳು ಆತನ ಮನೆಯಲ್ಲಲ್ಲದೆ ಬೇರೆ ಎಲ್ಲೋ ಬಚ್ಚಿ ಇಟ್ಟರೆ ಅದು ಏನಾಗುತ್ತೆ, ದಟ್ ಬಿಕಮ್ಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿಷಯವಾಗುತ್ತೆ. ಇಟ್ ಬಿಕಮ್ಸ್ ಅ ಮ್ಯಾಟರ್ ಆಫ್ ಮನಿ ಲಾಂಡ್ರಿಂಗ್. ಯಾಕೆ ಅಂದರೆ ನಿಮ್ಮ ಆಸ್ತಿಯನ್ನು ನಿಮ್ಮ ದಾಖಲೆಗಳನ್ನು ನೀವು ಇಟ್ಕೊಳ್ಬೇಕಾಗತ್ತೆ ನಿಮ್ಮ ಬಳಿ. ಅದನ್ನು ಬಿಟ್ಟು ಇನ್ನೊಬ್ಬರು ಮನೆಯಲ್ಲಿ ಇಡುವಂಥ ಅವಶ್ಯಕತೆ ಏನಿರುತ್ತೆ. ಆ್ಯಂಡ್ ಈ ಪ್ರಕರಣದಲ್ಲಿ ಅಟ್ ದಿ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದರೆ, ಆಸ್ ಪ್ರೊಫೆಷನಲ್ಸ್ ನಾವು ಹೈಪೋಥೆಟಿಕಲ್ ಆಗಿ ಮಾತನಾಡಬಹುದು ಅಷ್ಟೇ ವಿನಃ we cannot really talk on the specific facts of this case. But facts ಗಳು ಬಂದಿಲ್ಲ. That's correct. So it is more of a hypothetical, if ಅದನ್ನ hypothetical nature ಅಂತ disclaimer ಕೊಟ್ಟು, I think ಈಗ ನೋಡಿ ಇವರು ಮಾಡ್ತಿರೋದಂಥದ್ದು ಏನಂದ್ರೆ, ಬೇರೆ ಬೇರೆ ಕಡೆ ತನಿಖೆಯನ್ನ ಮಾಡ್ತಿರೋದು ನೋಡಿದ್ರೆ, ದಾಳಿ ಮಾಡ್ತಿರೋದನ್ನ ನೋಡಿದ್ರೆ ಪ್ರಾಬಬ್ಲಿ ದೇ ಥಿಂಕ್ ದೇರ್ ಆಲ್ ಕನೆಕ್ಟೆಡ್. ಆಯ್ತಲ್ಲ, ಅವರ ಸಸ್ಪಿಷನ್ ಒಂದು ವೇಳೆ ಪ್ರೂವ್ ಆಗಿ ಹೋದ್ರೆ, ದಟ್ ದೇರ್ ಆಲ್ ಕನೆಕ್ಟೆಡ್ ಆದ್ರೆ, ದೆನ್ ಐ ಥಿಂಕ್ ಇಟ್ ವಿಲ್ ಬಿ ಗ್ರೇಟ್ ಟ್ರಬಲ್. ಇಟ್ ರಿಯಲಿ ವಿಲ್ ಬಿ ಗ್ರೇಟ್ ಟ್ರಬಲ್. ಯಾತಕ್ಕೆ ಅಂದರೆ, ನಿಮ್ಮ ಯು ಸಿ ಫಾರ್ ಇನ್ಸ್ಟೆನ್ಸ್ ಒಬ್ಬ ವ್ಯಕ್ತಿಯ ಡ್ರೈವರ್, ಆತನಿಗೆ 15,000 ರೂಪಾಯಿ ಸಂಬಳ ಬರ್ತಿರುತ್ತೆ, ಬಟ್ ಆತನ ಹೆಸರಲ್ಲಿ 6 ಕೋಟಿ ರೂಪಾಯಿ ಮನೆ ಇರುತ್ತೆ ಅಂತ ಇಟ್ಕೊಳ್ಳಿ. ದೆನ್ ದಟ್ಸ್ ಆಬ್ವಿಯಸ್ಲಿ ಇಸ್ ಬೇನಾಮಿ ಪ್ರಾಪರ್ಟಿ. ಆಯ್ತಲ್ಲ, ದಟ್ ಹಸ್ ಬಿನ್ ಮೇಡ್ ಅ ಕ್ರೈಮ್ ನಾವು. ಮೊದಲಾಗಿದ್ದರೆ ಇಟ್ ಪ್ರಾಬಬ್ಲಿ ದೆರ್ ವಾಸ್ ಸಮ್ ಕನ್ಫ್ಯೂಷನ್ ಅದಕ್ಕೆ ಸಂಬಂಧಪಟ್ಟಾಗೆ. ನೌ ಇಟ್ ಹ್ಯಾಸ್ ಬಿನ್ ಮೇಡ್ ಅ ಕ್ರೈಮ್ ಆ್ಯಂಡ್ ಇಟ್ ಆಲ್ಸೋ ಬಿಕಮ್ಸ್ ಮನಿ ಲಾಂಡ್ರಿಂಗ್. 15,000 ರೂಪಾಯಿ ಸಂಬಳ ತಗೊಳ್ಳುವಂಥ ಒಬ್ಬ ಡ್ರೈವರ್ ಹೆಸರಲ್ಲಿ 6 ಕೋಟಿ ರೂಪಾಯಿ ಮನೆ ಕಂಡು ಬಂತು ಅಂದರೆ, ಆ ಮನೆ ಆತನದಲ್ಲ, ವಾಸ್ತವಿಕವಾಗಿ ಇನ್ನೊಬ್ಬ ವ್ಯಕ್ತಿಯದ್ದು. ಯಾರ ಇನ್ನೊಬ್ಬ ವ್ಯಕ್ತಿ? ಅವನು ಅಲ್ಲಿಗೆ ಸಾರ್ವಜನಿಕ ನೌಕರನಾಗಿದ್ರೆ, ಇಫ್ ಈಸ್ ಅ ಪಬ್ಲಿಕ್ ಸರ್ವೆಂಟ್, ವಿಚ್ ಈಸ್ ದ ಕೇಸ್ ಹಿಯರ್, ಕರಪ್ಷನ್ ಆಗುತ್ತೆ. ದಟ್ಸ್ ರಿಯಲಿ ವೆರಿ ಸೀರಿಯಸ್. 13(1)E ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಡಿಸ್ಪ್ರಪೋರ್ಷನೇಟ್ ವೆಲ್ತ್, 7 ವರ್ಷಗಳ ಸಜೆ ಇದೆ. ಯಾವಾಗ ಒಬ್ಬ ಸಾರ್ವಜನಿಕ ಸೇವಕನಾದವನು ತನ್ನ ಆಸ್ತಿಗೆ ವಿವರವನ್ನು ಕೊಡೋದ್ರಲ್ಲಿ ವಿಫಲವಾಗ್ತಾನೆ, ವಿವರ ಕೊಡೋದ್ರಲ್ಲಿ ವಿಫಲ ಆಗ್ತಾನೆ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಗಿವ್ ಅ ಪ್ರಾಪರ್ ಎಕ್ಸ್ಪ್ಲನೇಷನ್, ಹೇಗೆ ಬಂತು ಈ ಆಸ್ತಿ ಅಂತ. ಆ ಆಸ್ತಿ ಆತನ ಹೆಸರಲ್ಲೇ ಇರ್ಬೋದು ಅಥವಾ ಇನ್ನೊಬ್ಬರ ಹೆಸರಲ್ಲಿ ಇರ್ಬೋದು. ಈಗ ಜಯಲಲಿತಾ ಕೇಸ್ನಲ್ಲಿ ಆಗಿದ್ದೇ ಅಷ್ಟು, ಹಲವಾರು ಆಸ್ತಿಗಳು ಆಕೆ ಹೆಸರಲ್ಲಿ ಇರಲಿಲ್ಲ, ಬೇರೆಯವರ ಹೆಸರಲ್ಲಿ ಇದ್ದಿದ್ದು. ಬಟ್ ಪ್ರಾಸಿಕ್ಯೂಷನ್ ಹೇಳಿದ್ದು ಮತ್ತೆ ನ್ಯಾಯಾಲಯ ಒಪ್ಕೊಂಡಿದ್ದೇನೆಂದ್ರೆ, ಇದು ಬೇರೆಯವ್ರದ್ದಲ್ಲ, ಇವರದ್ದು, ಬೇರೆಯವರ ಹೆಸರಲ್ಲಿ ಮಾಡಿದ್ದು ಅಂತ. ಓಕೆ, ಆಯ್ತಲ್ಲ. ಮತ್ತೆ ಈಗ ನಮ್ಮ ಜುಡಿಷಿಯಲ್ ಥಾಟ್ ಏನಿದೆ, ಕಳೆದ 300-350 ವರ್ಷಗಳಿಂದ ಹರಿದು ಬಂದಂಥದ್ದು. ಆಯ್ತಲ್ಲ. ಸೊ ಈ ಎಲ್ಲ ತರನಾದ ಆಕ್ಚುಲಿ ಚಾಣಾಕ್ಷತನ ತೋರಿಸುವಂಥದ್ದು ಮತ್ತೆ ನುಳ್ಚ್ಕೊಳ್ಳೋದಕ್ಕೆ ಒಬ್ಬ ಆರೋಪಿ ಮಾಡಬಹುದಾದಂಥ ಒಂದು ವಾದ ಏನಿದೆ, ಅದನ್ನ ಮನಗಂಡೇ ನಮ್ಮ ಕಾನೂನನ್ನು ರೂಪಿಸಲಾಗಿದೆ. ಹಾಗಿರೋದ್ರಿಂದ ಯಾರು ಕೂಡ ನನಗೆ ಗೊತ್ತಿಲ್ಲ, ಅದು ನನಗೆ ಸೇರಿದ್ದಲ್ಲ, ಅಲ್ಲೆಲ್ಲೋ ಸಿಕ್ಕಿದೆ ಅಂತ ಯಾರು ಕೂಡ ನುಳ್ಚ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ರೈಟ್, ಇದ್ರ ಬಗ್ಗೆ ಮಾತಾಡ್ತೀನಿ. ಈಗ ನಿನ್ನೆ DK ಸುರೇಶ್ ಅವರು ಕೂಡ ಒಂದು ಮಾತನ್ನ ನೀಡಿ ಹೇಳಿದ್ದಾರೆ, ಜೊತೆಗೆ ಒಂದು ಹೇಳಿಕೆನ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಈಗ ನಮ್ಮ ಜೊತೆ SR ಹಿರೇಮಠ ಅವರು ಕೂಡ ಧಾರವಾಡದಿಂದ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. DKಶಿ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ SR ಹಿರೇಮಠ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. SR ಹಿರೇಮಠ ಅವರೇ, ಈಗ
ನೋಡ್ತಾ ಇದ್ರೆ ಈಗ ಕೇವಲ IT ದಾಳಿ ಒಂದೇ ಅಲ್ಲ, ಬೇರೆ ಕೇಸ್ಗಳು ED ಇರ್ಬೋದು, CBI ಇರ್ಬೋದು, ACB ಇರ್ಬೋದು, ಅದೇ ರೀತಿ ಇವನ್ ಬೇನಾಮಿ ಆಸ್ತಿ ಪ್ರಕರಣ ಇರ್ಬೋದು, ಇದೆಲ್ಲವೂ ಕೂಡ ಈಗ ಈ ಕೇಸ್ನ ಜೊತೆ ತಳಕು ಹಾಕೊಂಡಿದ್ಯಾ ಅಂತ ನೀವು ಯಾವ ರೀತಿ ಭಾವಿಸ್ತೀರಾ? ಈ ಕೇಸ್ ಜೊತೆಗೆ ಬೇರೆ ಕೇಸ್ಗಳು ಕೂಡ ದಾಖಲಾಗಬೇಕು, ಇನ್ನಷ್ಟು ತನಿಖೆ ಆಗಬೇಕು ಅಂತೀರಾ? ಇಲ್ಲ, ನಾನು ನಿನ್ನೆ ಏನು ತಮ್ಮ ಶೋ ಮೇಲೆ ಬಂದಾಗ ಹೇಳಿದ್ದಂದರೆ IT ಏನೊಂದು ವ್ಯಾಪಕ ವ್ಯವಸ್ಥಿತ ಬಹುಶಃ ಸಂಪರ್ಕ ಸಾಧ್ಯವಾಗ್ತಲ್ಲ. ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ ಹಿರೇಮಠ ಅವರೇ. ಈಗ ಮಾತಾಡೋಣ. ಈಗ ಶ್ರೀಧರ್ ಅವರೇ, ತಾವು ಯಾವ ರೀತಿ ನೋಡ್ತೀರಾ? ಅಂದ್ರೆ ಈಗ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದೇ ಇರುತ್ತೆ. IT ದಾಳಿ ಆಗಿದ್ರು ಕೂಡ ಮತ್ತೊಂದು ಇಂಟರ್ಲಿಂಕ್ ಇದ್ದೇ ಇದೆ ಇದರಲ್ಲಿ. ಈಗ ಅವರ ಆಸ್ತಿ ಪತ್ರಗಳು ಇನ್ನೊಬ್ಬರ ಮನೇಲಿ ಸಿಕ್ಕಿರುತ್ತೆ. ಈಗ ಅವರು ಧನಂಜಯ ಅವರು ಈಗಾಗಲೇ ಹೇಳಿದ್ದಾರೆ ಅದನ್ನ, ಯಾವ ರೀತಿ ಅದು ದುರುಪಯೋಗ ಆಗುತ್ತೆ, ಯಾವ ರೀತಿ ಕ್ರೈಮ್ ಆಗುತ್ತೆ ಅಂತ. ಈ IT ಇಲಾಖೆ ಒಂದ್ ವೇಳೆ ಇನ್ನಷ್ಟು ಅಪರಾಧಗಳು ಅಥವಾ ಕ್ರೈಮ್ ಆಗಬಹುದು ಅನ್ನುವಂಥದ್ದು ಏನಾದ್ರು ಕಂಡು ಬಂದ್ರೆ EDಗೆ ಯಾವ ರೀತಿ ಶಿಫಾರಸ್ ಮಾಡ್ತಾ, ಅದಕ್ಕೆ ಮಾನದಂಡ ಏನು ಅಂತ? ಒಂದು ನಮ್ಮ ಆಸ್ತಿ ಪತ್ರ ಪ್ರಾಪರ್ಟಿ ನಮ್ಮ ಹೆಸರಲ್ಲಿ ಇದೆ, ಡಾಕ್ಯುಮೆಂಟ್ ಬೇರೆ ಒಬ್ಬರ ಕಡೆ ಸಿಕ್ಕಿದೆ ಅಂತ ಹೇಳ್ತೀರ. ದಟ್ ಇಸ್ ದ ಪಾಯಿಂಟ್ ಇಲ್ವಾ? ಅವರು ಹೇಳಬೇಕು, ಯಾರ ಕಡೆ ಸಿಕ್ಕಿದ್ರು ಅವ್ರು ಫಸ್ಟ್ ಹೇಳಬೇಕು, ಓಕೆ ಈ ಪ್ರಾಪರ್ಟಿ ನಮ್ಮ ಹೆಸರಲ್ಲಿ, ನಮ್ಮ ಬೇರೆ ಯಾರ ಹೆಸರಲ್ಲೇ ಇದೆ, ನಮ್ಮ ಮನೇಲೇ ಸಿಕ್ಕಿದೆ, ಇದು ನಮ್ಮದಿಲ್ಲ, ಅವರದೇ. ಒನ್ ಪಾಯಿಂಟ್. ಸೆಕೆಂಡ್, ಅವ್ರು ಹೇಳ್ಬೋದು ಪ್ರಾಪರ್ಟಿ ನಮ್ಮದೇ, ಅವ್ರ ಹೆಸರಲ್ಲೇ ಮಾಡಿದ್ದೇನೆ ಅಂತ. ಬೋತ್ ಥಿಂಗ್ಸ್ ಕ್ಯಾನ್ ಡಿಪೆಂಡ್. ಎರಡು ಸಿಚುವೇಶನು ಆಗತ್ತೆ. ಈಗ ಅವ್ರು ಫಸ್ಟ್ ಅವ್ರು ಡಿಸೋನ್ ಮಾಡಿದರೆ, ಡಿಸೋನ್ ಮಾಡಿ ನಮ್ಮದಿಲ್ಲ, ಈ ಪ್ರಾಪರ್ಟಿ ಇವರದ್ದು ಅಂತ ಹೇಳಿದರೆ, ಯಾರ ಹೆಸರಲ್ಲಿದೆ ಅವರದ್ದು ಅಂತ ಹೇಳಿದರೆ, ಅವ್ರಿಗೆ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕೆಪಾಸಿಟಿ, ಆಲ್ ದೋಸ್ ಥಿಂಗ್ಸ್ ವಿಲ್ ಗೋ ಇನ್ ಟು ದ್ಯಾಟ್. ಅದು ಅವರು ಡಿಸ್ಕ್ಲೋಸ್ ಮಾಡಿದಾರಾ ಇಲ್ಲವಾ ಅಂತ ಆಗತ್ತೆ. ಅವ್ರ ಕೆಪಾಸಿಟಿ ಇದ್ದು, ಅವ್ರ ವೇರಿಯಸ್ ಸೋರ್ಸಸ್ ಅವ್ರ ಕಡೆ ಇದ್ರೂ ಅವ್ರು ಡಿಸ್ಕ್ಲೋಸ್ ಮಾಡಿಲ್ಲ ಅಂತೆ, ದಟ್ ವಿಲ್ ಬಿ ಟ್ರೀಟೆಡ್ ಇನ್ ದ ಹ್ಯಾಂಡ್ ಆಫ್ ದ ಪರ್ಸನ್ ಇನ್ ಹೂಸ್ ನೇಮ್ ದ ಪ್ರಾಪರ್ಟಿ ಈಸ್ ಸ್ಟ್ಯಾಂಡಿಂಗ್. ಸೆಕೆಂಡ್ ಸಿಚುವೇಶನ್ ಅಂತೆ, ಇವರ ಕಡೆ ಇದೆ, ಇವರು ಹೇಳ್ತಾರೆ ಈ ಪ್ರಾಪರ್ಟಿ ನಮ್ಮದು, ಅವರ ಹೆಸರಲ್ಲೇ ಮಾಡಿದ್ದೇನೆ ಅಂತೆ. ಸೊ ಬೇರೆಯವರ ಹೆಸರಲ್ಲೇ ಮಾಡಿದೆ ಇವರ ಪ್ರಾಪರ್ಟಿ ಅಂತ, ಇದು ಬೇನಾಮಿ ಪ್ರಾಪರ್ಟಿ ಆಗಿಬಿಡುತ್ತೆ. ಸೊ ಮೆಮನ್ ಬೇನಾಮಿ ಪ್ರಾಪರ್ಟಿ ಅಂತ ಮಾಡಿದರೆ ಬೇನಾಮಿ ಟ್ರಾನ್ಸಾಕ್ಷನ್ ಪ್ರೊಹಿಬಿಷನ್ ಆ್ಯಕ್ಟ್ ಕಮ್ಸ್ ಇನ್ ಟು ಪ್ಲೇ. ಓಕೆ, ಬೇನಾಮಿ ನಮ್ಮ ಧನಂಜಯ ಅವರು ಹೇಳಿದರು ಕಿ ಒಂದು ಲಾ ಎನಾಕ್ಟ್ ಮಾಡೋಕ್ಕೆ ಮುಂಚೆ ಎಷ್ಟು ಮಂತನ್ ಹೋಗುತ್ತೆ. 1988 ಫಸ್ಟ್ when this Benami Transaction Prohibition Act was promulgated, it contained only 9 sections. 9 sections ittu. Iga that has gone to 71 sections. And so many chapters introduced ಮಾಡಿ ಒಂದು self contained act ಮಾಡಿದ್ದಾರೆ. And one of the best part ಇಲ್ಲಿ it is overriding section. ಅಲ್ಲಿ ಎಂಟ್ಲಿ ಹೇಳ್ತಾರೆ, wherever this will prevail over the other act, any disharmony ಇದ್ದರೆ, ಬೇರೆ ಏನು ಆ್ಯಕ್ಟ್ಲಿ ಬೇರೆ ಏನೋ ಹೇಳಿದರೆ ಅಂತೇನು, this will prevail over the other act. This is a supreme act. Right. Similar situation is there for the Information Technology Act 2000 also. There is also a act which is a supreme act because it becomes an independent thing. So this Benami Transaction Prohibition Act is much more superior and stronger act. Right. So this is straight away related to Benami. No. I mean, ಯಾವ ಸಿಚುವೇಶನ್ ಅಲ್ಲಿ ಬೇನಾಮಿ ಬರುತ್ತೆ ಅಂತ ಅಂದ್ರೆ ಅಕಸ್ಮಾತ್ ಏನಾದ್ರು ಬೇರೆ ಆಸ್ತಿ ಪತ್ರಗಳು, ಈಗ ಡ್ರೈವರ್ ಕೇಸ್ ಬಂತು, ಈಗ ಡ್ರೈವರ್ ಅವ್ರ ಮನೆ ಮೇಲೆ ಕೂಡ ರೈಡ್ ಮಾಡಿದಾರೆ ಅಥವಾ ಅವನ್ನು ಕೂಡ ವಿಚಾರಣೆ ಮಾಡ್ತಿದ್ದಾರೆ, ಅವನ ಕಡೆ ದಾಖಲೆಗಳು ಸಿಕ್ಕಂತ ಸಂದರ್ಭದಲ್ಲಿ ಏನಾಗುತ್ತೆ? ಡಾಕ್ಯುಮೆಂಟ್ ಸಿಕ್ಕಿದ್ರೆ ಅವರೇ ನಿಮ್ಮ ಕಡೆ ಯಾಕೆ ನಾರ್ಮಲಿ ಇವರು ಯಾರು ಮೇನ್ ಪರ್ಸನ್ ಇದ್ದಾರೋ ಅವರ ಡ್ರೈವರ್ ಮನೆಯಲ್ಲಿ ಡಾಕ್ಯುಮೆಂಟ್ ಇನ್ ದ ನೇಮ್ ಆಫ್ ಡ್ರೈವರ್ ಇದ್ದರೆ ಇದು ಅವರದೇ. ಆನ್ ಪೇಪರ್ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಡ್ರೈವರ್. ಆದರೆ ಡ್ರೈವರ್ಗೆ ಕೆಪಬಿಲಿಟಿ ಇಲ್ಲ ಈ ಪ್ರಾಪರ್ಟಿ ಪರ್ಚೇಸ್. ಇವರು ಹೇಳಿದ್ದಾರೆ 15,000 ಸ್ಯಾಲ್ರಿ ಇದೆ, ಅವರು 8 ಕೋಟಿ ಪ್ರಾಪರ್ಟಿ ಒಂದು ಅವ್ರ ಹೆಸರಲ್ಲೇ ಮಾಡಿದ್ದಾರೆ ಅಂತ. ಇಟ್ ಈಸ್ ನಾಟ್ ಪಾಸಿಬಲ್. ಆ ಟೈಮಲ್ಲಿ ಯಾರ್ದೆ ಅಂತ ಇಲ್ಲಿ ಮತ್ತೆ ಓಕೆ ಐ ಆಮ್ ದ ಓನರ್ ಆಫ್ ದ ಪ್ರಾಪರ್ಟಿ ಬಂದು ಇದರ ಬೇನಾಮಿ ಪ್ರಾಪರ್ಟಿ ಅಂತ ಬರೆದಿದೆ. ಬೇನಾಮಿ ಟ್ರಾನ್ಸಾಕ್ಷನ್, ಬೇನಾಮಿ ಟ್ರಾನ್ಸಾಕ್ಷನ್ ರಿಸಲ್ಟ್ ಇನ್ ಟು ಎ ಬೇನಾಮಿ ಪ್ರಾಪರ್ಟಿ. ಬೇನಾಮಿ ಟ್ರಾನ್ಸಾಕ್ಷನ್ ಅಲ್ಲಿ ಅದಕ್ಕೆ ಆ್ಯಕ್ಟ್ ಈಸ್ ನೇಮ್ಡ್ ಆಸ್ ಬೇನಾಮಿ ಟ್ರಾನ್ಸಾಕ್ಷನ್ ಪ್ರೊಹಿಬಿಷನ್ ಆ್ಯಕ್ಟ್. ಓಕೆ, ಟ್ರಾನ್ಸಾಕ್ಷನ್ ಇಟ್ಸೆಲ್ಫ್ ಪ್ರೊಹಿಬಿಟ್ ಆಗುತ್ತೆ. ಒನ್ಸ್ ಅದಾದಮೇಲೆ then when the transaction is established, then he becomes a party to the Benami transaction. Once he becomes party to Benami transaction party ಆಗಿದ್ರೆ then offense number 1 ಆಗಿಬಿಡುತ್ತೆ. offense number 1 ಆಗಿದ್ರೆ ಸ್ಟ್ರೇಟ್ ಪನಿಷ್ಮೆಂಟ್ ಅದರಲ್ಲಿ ಇದೆ ಬಿಟ್ವೀನ್ 1 year to 7 years ಅಂತ. ಓಕೆ, ಕೋರ್ಟ್ 1 ವರ್ಷನ ಕಡಿಮೆ ಪನಿಷ್ಮೆಂಟ್ ಆಗಕ್ಕೆ ಆಗೋದಿಲ್ಲ. ಅವರ ಕನ್ವಿಕ್ಟ್ ಆಗಿದ್ರೆ 1 ವರ್ಷ ಕೊಡಲೇಬೇಕು ಮಿನಿಮಮ್. ಓಕೆ, ಅದು ಮೇಲೆ ಬೇಕಂತೆ ಅವ್ರು ಕೊಡ್ಬೋದು, ಅದು ರೇಂಜ್ ಕೊಟ್ಟಿದ್ದಾರೆ. ಪ್ಲಸ್
25% ಆಫ್ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಇವ್ರಿಗೆ ಫೈನ್ ಥರ ಬಂದುಬಿಡುತ್ತೆ. ಓಕೆ, ಇದು ಎರಡು ತನಕ ಬಂದುಬಿಡುತ್ತೆ. ಅದೇ ಪ್ರಾಪರ್ಟಿ ಎಷ್ಟು ಇದು ಒಂದು ವೈ ಟು ಆ್ಯಕ್ಸ್ ವಿಲ್ ಆ್ಯಕ್ಟ್ ಸೈಮಲ್ಟೇನಿಯಸ್ಲಿ. ಇದು ಎರಡು ಮುಂಚೆ ಬಂದರೆ ವಿಚ್ ವಿಲ್ ಪ್ರಿವೇಲ್ ಅಂತ. ಓಕೆ, ನಾವು ಬೆನಾಮಿ ಟ್ರಾನ್ಸಾಕ್ಷನ್ ಆ್ಯಕ್ಟ್ ಪ್ರೊವಿಷನ್ ಆ್ಯಕ್ಟ್ ಈ ಸಿಚುವೇಷನಲ್ಲಿ ಸುಪ್ರೀಮಸಿ ಬಂದುಬಿಡುತ್ತೆ. ರೈಟ್, ನಿಮ್ಮ ಜೊತೆ ಮಾತಾಡ್ತೀನಿ ಈಗ. ಎಸ್.ಆರ್. ಹಿರೇಮಠ ಅವರು ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಎಸ್.ಆರ್. ಹಿರೇಮಠ ಅವರೇ, ನೀವು ಮಾತಾಡ್ತಿದ್ರಿ ಆಗಲೇ, ಮುಂದೆ ಯಾವ ರೀತಿ ಈ ಪ್ರಕರಣ ಹೋಗ್ಬೋದು ಅನ್ನೋದ್ರ ಬಗ್ಗೆ. ನಿನ್ನೆ ನಾನೇನು ಸ್ಪಷ್ಟವಾಗಿ ಹೇಳಿದ್ದೇನೆ, ಒಂದು ವೆಲ್ ಕೋಆರ್ಡಿನೇಟೆಡ್ ಇನ್ವೆಸ್ಟಿಗೇಷನ್ ಮತ್ತು ಏನಂತಾರೆ ಎನ್ಕ್ವೈರಿ ಇದು ಆಗಲೇಬೇಕು. ಇದರಲ್ಲಿ ಕೇವಲ IT ರೇಡ್ಸ್ ಏನಾಗಿದೆ ಈಗ, ಇದು ಬಹಳ ಮಹತ್ವದ್ದು. ಇದು ಸರಿಯಾದ ದಿಶೆಯೊಳಗೆ ಮೊದಲನೇ ಹೆಜ್ಜೆ. ಕ್ರೋರ್ಸ್ ಆಫ್ ರುಪೀಸ್ ಈಗ ಇದರಲ್ಲಿ ಸಿಗ್ತಾ ಇದೆ. ಇದರ ಜೊತೆಗೆ CBI, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಮತ್ತೇನೀಗ ಬೇರೆ ಬೇರೆ ಏನು ಮಾತಾಡ್ತಾ ಇದ್ದಾರೆ, ಇವು ಬೇನಾಮಿ ಟ್ರಾನ್ಸಾಕ್ಷನ್ಸು ಇವೆಲ್ಲ ಯಾವ ರೀತಿ ಬರ್ತವೆ, ನನ್ನ ಅಭಿಪ್ರಾಯದೊಳಗೆ ಇವು ಎಲ್ಲವೂ ಆಗಬೇಕು. ಇದ್ರ ಜೊತೆಗೆ ಇನ್ನೊಂದಿದೆ, ಅದು ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಅಂತ. ಇದು ಇರೋದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಈಗ ಪ್ರೈಮ್ ಮಿನಿಸ್ಟರ್ ಕಕ್ಷದೊಳಗೆ ಬರುವಂತಹ CBI, ಫೈನಾನ್ಸ್ ಮಿನಿಸ್ಟರ್ ಜೇಟ್ಲಿ ಅವ್ರ ಕೆಳಗೆ ಬರುವಂತಹದ್ದು ಇನ್ಕಮ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇತ್ಯಾದಿ. ಆಮೇಲೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಒಳಗೆ ಸೀರಿಯಸ್ ಫ್ರಾಡು, ಇವೆಲ್ಲ ಬೇರೆ ಬೇರೆ ಏಜೆನ್ಸಿಗಳು ಕೋಆರ್ಡಿನೇಟ್ ಮಾಡಬೇಕು. ಮೂರನೇದ್ದು, ಇದರೊಳಗಿಂದ ತುಂಬ ಅರ್ಜೆಂಟಾಗಿ ಪೊಲಿಟಿಸೈಜೇಷನ್ನು, ಇದು ಒಂದು ರಾಜಕೀಯ ದುರುದ್ದೇಶದಿಂದ ಮಾಡಿದಂಥ ಒಂದೇನು ಜೋರಾಗಿ ಹೇಳ್ತಾ ಇದ್ದಾರೆ, ಇದನ್ನು ಸಮಗ್ರವಾಗಿ ತೆಗೆದು ಒಗೆಯಬೇಕಂದ್ರೆ ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, ಈಗಾಗಲೇ ಇದು 2011 ಆಗಿದ್ದನ್ನು ಮೋದಿ ಸರ್ಕಾರವೇ ಮೊಟ್ಟ ಮೊದಲನೇ ಕೆಲಸ ಏನು ಮಾಡ್ತಂದರೆ ಅದನ್ನು ನೋಟಿಫಿಕೇಷನ್ ಇಶ್ಯೂ ಮಾಡಿ ಅದನ್ನು ಚಾಲ್ತಿಗೊಳಿದ್ದಾರೆ. ಇಬ್ಬರು ಸುಪ್ರೀಂ ಕೋರ್ಟ್ ಜಸ್ಟಿಸಸ್ಸು ಅದಕ್ಕೆ ಚೇರ್ಮನ್, ವೈಸ್ ಚೇರ್ಮನ್ ಇದ್ದಾರೆ, ಶಹಾ ಅವರಂತ ಮತ್ತು ಪಸಾಯತ್ ಅಂತ. ಅವ್ರ ಕೆಳಗಡೆಗೆ ಇವೆಲ್ಲ ಏಜೆನ್ಸಿಗಳಿವೆ. ಯಾಕಂದರೆ ಈ ವ್ಯಕ್ತಿ ನಮ್ಮ ದೇಶದೊಳಗೆ DK ಶಿವಕುಮಾರ್ ಅವರು ತುಂಬ ಭ್ರಷ್ಟ ವ್ಯಕ್ತಿ. ಅವರು ಅದೇನಂತಾರಲ್ಲ, ಆಡು ಮುಟ್ಟದ ಗಿಡ ಇಲ್ಲ ಅಂತ, ಹಂಗೆ ಇವರು ಮಾಡಲಾರದ ಅವ್ಯವಹಾರಗಳು, ಅಕ್ರಮಗಳು, ಕ್ರಿಮಿನಾಲಿಟೀಸು ಇಲ್ಲವೇ ಇಲ್ಲ. ಇನ್ನೂ ಜುಡಿಷಿಯರ್ ಒಳಗೆ ಏನು ಹೋಗಿದ್ದಾರೆ, ಬೇರೆ ಬೇರೆ ಕಡೆಗೆ ಏನು ಮಾಡಬಾರ್ದು ಮಾಡಿದ್ದಾರೆ, ಇವೆಲ್ಲವನ್ನ ಮಾಡಿದ್ದನ್ನು ನನ್ನ ಅಭಿಪ್ರಾಯದೊಳಗೆ ಹೊರಗೆ ತಂದರೆ ಮಾತ್ರ ಒಂದು ಸ್ಪಷ್ಟವಾದ ಸಂದೇಶ, ಸಿಗ್ನಲ್ ಹೋಗ್ತದೆ. ಏನಂದರೆ ಮುಂದೆ ಈ ಪ್ರಕಾರ ಕರಪ್ಷನ್ ಒಳಗೆ, ಅಧಿಕಾರದ ದುರುಪಯೋಗದಲ್ಲಿ, ಸ್ವಜನ ಪಕ್ಷಪಾತ, ಅಕ್ರಮ ಸಂಪಾದನೆಯಲ್ಲಿ ಇನ್ವಾಲ್ವ್ ಆಗೋರು ಹುಷಾರಾಗಿರ್ಬೇಕಂತ. ಇದು ಆಗಲೇಬೇಕು. ನಿಮ್ ಜೊತೆ ಮಾತಾಡ್ತೀನಿ ಹಿರೇಮಠ ಅವರಿಗೆ. ಮತ್ತೊಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. DK ಶಿವಕುಮಾರ್ ಮನೆ ಕಚೇರಿ ಮೇಲೆ IT ದಾಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತ ಬ್ರೇಕಿಂಗ್ ಇದು. DK ಶಿವಕುಮಾರ್ ಮಾಲೀಕತ್ವದ ಶಾಲೆಯ ಮೇಲೂ ಕೂಡ ಈಗ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಬರ್ತಾ ಇದೆ. ದಾಳಿ ವೇಳೆ ನಿಷೇಧಿತ 500 ಮತ್ತು 1000 ಮುಖಬೆಲೆಯ ನೋಟು ಪತ್ತೆ ಆಗಿದೆ ಅನ್ನೋದು ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ ಮೇಲೆ ಈಗ IT ದಾಳಿ ನಡೆದಿದೆ. ನಿನ್ನೆಯಿಂದ ಸುಮಾರು 39 ಕಡೆ IT ದಾಳಿ ನಡೆದಿತ್ತು. ಈಗ ಒಟ್ಟು 60 ಸ್ಥಳಗಳಲ್ಲಿ, ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಶಾಲೆ ಸೇರಿದಂತೆ ಸುಮಾರು 60 ಸ್ಥಳಗಳಲ್ಲಿ ಈಗಾಗಲೇ IT ಇಲಾಖೆ ದಾಳಿಯನ್ನ ಮಾಡಿದೆ ಎಂದು ಮಾಹಿತಿ ಲಭ್ಯವಾಗ್ತಾ ಇದೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಈ ಶಾಲೆಯ ದೃಶ್ಯ. ಈ ಶಾಲೆಯಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ನಿಷೇಧಿತ 500 ಮತ್ತು 1000 ಮುಖಬೆಲೆಯ ನೋಟ್ಗಳು ಕೂಡ ಪತ್ತೆಯಾಗಿವೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ DKಶಿ ಮಾಲೀಕತ್ವದ ಶಾಲೆಯ ಮೇಲೆ IT ಇಲಾಖೆ ಅಧಿಕಾರಿಗಳು ಈಗ ದಾಳಿಯನ್ನ ಮಾಡ್ತಾ ಇದ್ದಾರೆ. ನೋಡ್ಬೋದು, ಅಲ್ಲಿರುವಂತಹ ನೇಮ್ ಪ್ಲೇಟ್ ನಲ್ಲಿ DK ಶಿವಕುಮಾರ್ ಚೇರ್ಮನ್ ಅನ್ನೋ ಸ್ಪಷ್ಟವಾದಂತಹ ಬೋರ್ಡ್ ಕೂಡ ಇದೆ. ಫೌಂಡರ್ ಟ್ರಸ್ಟೀಸ್ನ ಲಿಸ್ಟಲ್ಲಿ ಮೊದಲ ಹೆಸರಲ್ಲೇ DK ಶಿವಕುಮಾರ್ ಅನ್ನೋ ಹೆಸರು ಕೂಡ ಈಗಾಗಲೇ ಉಲ್ಲೇಖ ಆಗಿದೆ. ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೇ ಕೂಡ, ಇನ್ಫ್ಯಾಕ್ಟ್ ನಿನ್ನೆಯಿಂದಲೇ ಕೂಡ IT ದಾಳಿ ಏನು ನಡೀತು, ಇವತ್ತು ಅದರ ಮುಂದುವರೆದ ಭಾಗವಾಗಿ ಬೇರೆ ಬೇರೆ ಭಾಗದಲ್ಲಿ, ಕೇವಲ ಬೆಂಗಳೂರು ಒಂದೇ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಂಥ ವಿಚಾರಣೆಯನ್ನು IT ಇಲಾಖೆ ಮುಂದುವರಿಸಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಗ್ಲೋಬಲ್ ಹಿಲ್ ವ್ಯೂ ಶಾಲೆಯ ಮೇಲೆ ಕೂಡ ಈಗಾಗಲೇ ದಾಳಿಯನ್ನು ಮಾಡಿ ಸುಮಾರು 500 ಮತ್ತು 1000 ಮುಖಬೆಲೆಯ ನೋಟ್ಗಳು ಕೂಡ ಈ ದಾಳಿ ವೇಳೆ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನಿನ್ನೆ ಏನು ಬೇರೆ ಬೇರೆ ಭಾಗದಲ್ಲಿ ದಾಳಿ ಆಗಿತ್ತು, 39 ಭಾಗದಲ್ಲಿ ಮಾತ್ರ ದಾಳಿ ಆಗಿತ್ತು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಈಗ ಅದರ ಸಂಖ್ಯೆ 60ಕ್ಕೇರಿದೆ. ಈಗ ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂದರೆ, ಈಗ DKಶಿ ಅವರ ಒಡೆತನದ ಶಾಲೆಯ ಮೇಲೂ ಕೂಡ ದಾಳಿ ಆಗಿರುವಂಥದ್ದು. ಇದರಲ್ಲಿ 500 ಮತ್ತು 1000 ಮುಖಬೆಲೆಯ ಹಳೆ ನೋಟ್ ಸಿಕ್ಕಿದೆ. ಸೊ ಇದು ಈ ಅಪರಾಧ ಅಂತ ಪರಿಗಣಿಸಲಾಗತ್ತಾ? ಮುಂದೆ ಇನ್ನಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತಾ DK ಶಿವಕುಮಾರ್ಗೆ? ಖಂಡಿತ ಪ್ರಮೋದ್, ಈಗಾಗಲೇ 39 ಕಡೆ ನಿನ್ನೆಯಷ್ಟು ದಾಳಿ ಐತಿ. ಇವತ್ತು ಅದ್ರ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗಿದೆ.
ಅದ್ರ ಜೊತೆಗೆ ಈಗ ಒಂದ್ ಕಡೆ ರೈಡ್ ಮಾಡಿದಾಗ ಮತ್ತೆ ಅದಕ್ಕೆ ಲೀಡ್ ಸಿಕ್ಕಾಗ ಮತ್ತೊಂದ್ ಕಡೆ ಹೋಗಿ ರೈಡ್ ಮಾಡುವಂತದ್ದು ಈ ಒಂದು ಕ್ರಮವನ್ನ IT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ರಾಜರಾಜೇಶ್ವರಿ ನಗರದಲ್ಲಿ ಇರುವಂತ ಏನು ಒಂದು ಇಲ್ವಿಲ್ ಏನು ಒಂದು ಶಾಲೆ ಇದೆ, ಆ ಶಾಲೆ ಅಂದ್ರೆ DK ಶಿವಕುಮಾರ್ ಅವರ ಒಡೆತನದ ಈ ಒಂದು ಶಾಲೆ, ಆ ಶಾಲೆಯಲ್ಲಿ IT ಅಧಿಕಾರಿಗಳು ದಾಳಿ ಮಾಡಿದಾಗ 500 ಮತ್ತೆ 1000 ಏನ್ ನವೆಂಬರ್ 8ನೇ ತಾರೀಕು ಬ್ಯಾನ್ ಆಗಿತ್ತು ಕಳೆದ ವರ್ಷ, ಆ ನೋಟ್ಗಳು ಇನ್ನೂ ಕೂಡ ಅಲ್ಲಿ ಸಿಕ್ಕಿರುವಂತದ್ದು. ಅದನ್ನು ಕೂಡ ಎಷ್ಟು ಏನು ಅನ್ನೋದನ್ನ IT ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಬೇರೆ ಬೇರೆ ಕಡೆ ಕೂಡ ಇನ್ನೂ ಕೂಡ ದಾಳಿ ಮುಂದುವರೆದು ಬಹುಶಃ ಇವತ್ತು ಸಂಜೆವರೆಗೂ ಕೂಡ ಈ ಒಂದು ದಾಳಿ ಮುಂದುವರಿಯುತ್ತೆ. ಇನ್ನು ಸಾಕಷ್ಟು ದಾಖಲಾತಿ ಪತ್ರಗಳು, ಅದಕ್ಕೆ ಸಂಬಂಧಪಟ್ಟಂತೆ ಏನು ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತ ದಾಖಲಾತಿ ಪತ್ರಗಳು ಇದೆಲ್ಲನೂ ಕೂಡ ವೆರಿಫೈ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ, ಬಹಳಷ್ಟು ಮುಖ್ಯವಾದ ಡಾಕ್ಯುಮೆಂಟ್ಸ್ ಗಳನ್ನೂ ಕೂಡ ಈಗಾಗಲೇ ಸ್ಕ್ಯಾನ್ ಮಾಡ್ಕೊಂಡು ಒಂದು ಇಟ್ಕೊಂಡಿರುವಂತದ್ದು. ಆಮೇಲೆ ಜೊತೆಗೆ ಇನ್ನೂ ಕೂಡ ಬೇರೆ ಬೇರೆ ಕಡೆ, ಅದು ಮೈಸೂರಲ್ಲೂ ಇರ್ಬೋದು, ಕನಕಪುರದಲ್ಲ ಇರ್ಬೋದು, ರಾಮನಗರ ಇರ್ಬೋದು, ಇನ್ನೂ ಕೂಡ ಈ ಒಂದು ದಾಳಿ ಮುಂದುವರೆದ ಅವರ ಆಪ್ತರು ಇರ್ಬೋದು, ಸಂಬಂಧಿಗಳ ಮನೆ ಇರ್ಬೋದು, ಇನ್ನೂ ಕೂಡ ಈ ಒಂದು ದಾಳಿ ಬಹುಶಃ ಸಂಜೆ ವೇಳೆಗೆ ಒಂದು ಎಷ್ಟು ಸಿಕ್ಕಿದೆ, ಅಕ್ರಮ ಸಂಪತ್ತು ಎಷ್ಟಿತ್ತು, ಅವರ IT ರಿಟರ್ನ್ಸ್ ಎಷ್ಟು ಫೈಲ್ ಮಾಡಿದ್ರು, ಎಷ್ಟು ಅದಕ್ಕೆ ವಂಚನೆ ಮಾಡಿರ್ಬೋದು, ಆಮೇಲೆ ಎಷ್ಟು ನಗದಿದೆ, ಚಿನ್ನಾಭರಣ ಎಷ್ಟು ಅಂತ ಟೋಟಲ್ ಸಂಪೂರ್ಣವಾದ ಮಾಹಿತಿ ಸಂಜೆ ವೇಳೆಗೆ ಸಿಗುತ್ತೆ. ಪ್ರಮೋದ್. ಓಕೆ, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ರೈಟ್, ಲೋಹಿತ್ ತಾವೇನು ಹೇಳ್ತೀರಿ? ಈಗ ಬೇರೆ ಬೇರೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಕಡೆ ಈಗ ಆಗಲೇ ಮಾತಾಡ್ತಾ ಇದ್ವಿ, ಇವಾಗ ಮತ್ತೊಂದು ರೇಡ್ ಆಗ್ತಾ ಇದೆ. ಈಗ 500 ಮತ್ತು 1000 ಮುಖಬೆಲೆಯ ನೋಟ್ಗಳು ಲಭ್ಯವಾಗ್ತಾ ಇದೆ. ಈ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸ್ಬೋದಾ ಸರ್? ಇದೆಲ್ಲ ಸಿಂಪಲ್ ಕಾನ್ಸೆಪ್ಟ್ ಆಫ್ ವೇವ್ ಎಫೆಕ್ಟ್ ಸರ್. ಫಸ್ಟ್ ಕಲ್ಲು ಇವಾಗ ನೀರಲ್ಲಿ ಹಾಕಿದ್ರೆ ಹೆಂಗೆ ವೇವ್ ಥರ ಕ್ರಿಯೇಟ್ ಆಗುತ್ತೆ, ಅದು ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ. ಫಸ್ಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡಿರೋದು. ಇದರಿಂದ ಏನೇನು ಇನ್ಫಾರ್ಮೇಷನ್ ಬರುತ್ತೋ ಅದರಲ್ಲಿ ಅನ್ಅಕೌಂಟೆಡ್ ವೆಲ್ತ್ ಆಗಿರ್ಬೋದು, ಇಲ್ಲೀಗಲ್ ಆಗಿ ಅರ್ನ್ ಮಾಡಿರೋ ವೆಲ್ತ್ ಆಗಿರ್ಬೋದು, ಆಬ್ವಿಯಸ್ಲಿ ಬೇನಾಮಿ ಟ್ರಾನ್ಸಾಕ್ಷನ್ ಆ್ಯಕ್ಟು ಬರುತ್ತೆ, ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಬರುತ್ತೆ, ಎಲ್ಲ ಆ್ಯಕ್ಟ್ಸು ಬರುತ್ತೆ. ನಾವು ದ ಕ್ವೆಶ್ಚನ್ ಹಿಯರ್ ಇಸ್, ಎಸ್ ಇಟ್ ಹಸ್ ಸ್ಟಾರ್ಟೆಡ್, ಪ್ರಾರಂಭ ಆಗಿಬಿಟ್ಟಿದೆ. ಇದು ಅಂತ್ಯ ಹೇಗೆ ಕಾಣುತ್ತೆ ಅದೆಲ್ಲ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ರೈಟ್, ಅಂತ್ಯ ಕಾಣುತ್ತೆ ಅಂದ್ರೆ ಲಾಜಿಕಲ್ ಎಂಡ್ಗೆ ಹೋಗ್ಬೋದು, ಹೋಗದೆ ಇರ್ಬೋದು, ಬೇರೆ ವಿಚಾರ. ಆದ್ರೆ ಬೇರೆ ಬೇರೆ ಯಾವ ತರ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅಂದ್ರೆ ಈಗ ಕೆಲವರು ಹೇಳ್ತಾ ಕೇವಲ IT ದಾಳಿಗೆ ಮಾತ್ರ ಸೀಮಿತ. ಆಗಲೇ ಧನಂಜಯ್ ಅವರು ಹೇಳ್ತಾ ಇದ್ರು ACB ಕೂಡ ಈ ಕೇಸ್ ಅಟ್ಯಾಕ್ ಆಗುತ್ತೆ. ವೈ ನಾಟ್ ಬಿಕಾಸ್ he is a public servant of government of Karnataka also ಅಲ್ವಾ. ಸೊ ACB ಕೂಡ ಇದು ಸುಳಿ ಥರ ಸರ್, ಹೆಂಗೆ ಟ್ವಿಸ್ಟ್ ಆಗುತ್ತೋ ಎಲ್ಲಿ ಟ್ವಿಸ್ಟ್ ಆಗುತ್ತೋ ಹೇಳಕ್ ಬರೋದಿಲ್ಲ. ಓನ್ಲಿ ವೆನ್ ದ ಡಸ್ಟ್ ಸೆಟಲ್ಸ್ ಡೌನ್, ಅಂದರೆ ಇದೆಲ್ಲ ಆಗಿ ಮುಗಿದ್ಮೇಲೆ ಒಂದು ಅನಾಲಿಸಿಸ್ ಮಾಡ್ಬೋದು, ಇದು ಕನೆಕ್ಟ್ ಆಯಿತು, ಇದು ಅದಕ್ಕೆ ಕನೆಕ್ಟ್ ಆಯಿತು, ಹಾಗಾಗಿ ಇದೆಲ್ಲ ಆಯಿತು ಅಂತ. ಒಂದು ಮೂವಿ ಟೈಪ್ ಇದು. ಯಾವ ಥರ ಟ್ವಿಸ್ಟ್ ಸಿಗುತ್ತೋ ಹೇಳಕ್ಕೆ ಬರೋದಿಲ್ಲ. ಫಸ್ಟ್ ಬೇಸಿಕ್ ಸೀಕ್ವೆನ್ಸಸ್: ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಬೆನಾಮಿ ಟ್ರಾನ್ಸಾಕ್ಷನ್ಸ್ ಆ್ಯಕ್ಟ್, ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಎಸ್, ಪ್ರಾಬಬಿಲಿಟಿ ಆಫ್ ACB, ಬ್ಲ್ಯಾಕ್ ಮನಿ, ಪ್ರಾಬಬಿಲಿಟಿ ಆಫ್ narcotics also being in play, probability of licenses getting cancelled of their educational institutions. ಎಷ್ಟೆಷ್ಟೋ ಇದೆ. ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಈಗಲೇ ನಾವು ಅಸ್ಟ್ರಾಲಜರ್ ಆಗಿ ಹೇಳಕ್ ಬರೋದಿಲ್ಲ. ಬೀಯಿಂಗ್ ಅ ಪ್ರೊಫೆಷನಲ್ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್, ಏನಾಗುತ್ತೆ ಅಂತ ವಾಚ್ ಮಾಡಬೇಕು. ರೈಟ್. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಈಗ ನಿನ್ನ DK ಸುರೇಶ್ ಅವರು ಒಂದು ಹೇಳಿಕೆನ ನೀಡಿದ್ದಾರೆ. ಏನು ಮನೆಯಲ್ಲಿ ಡೆಲ್ಲಿಲಿ ಏನು ಹಣ ಸಿಕ್ತೋ ಆ ಹಣ ನಮ್ದಲ್ಲ ಅಂತ ಅವ್ರು ಡಿಸ್ಓನ್ ಮಾಡ್ತಾ ಇದ್ದಾರೆ. ಇದು ಏನಾಗ್ಬೋದು ಅಂದರೆ, ಅವರು ಮನೇಲಿ ಸಿಕ್ಕಿರೋದು ಅವ್ರ ಮನೆಯಲ್ಲೇ, ಅಷ್ಟೊಂದು ಭಾರಿ ಪ್ರಮಾಣದ ಹಣ 6.6 ಕೋಟಿ ಹಣ ಬೇರೆಯವ್ರು ಯಾರೋ ತಂದಿಟ್ಕೊಂಡು ಅವ್ರ ಮನೇಲಿ ಇರೋದಕ್ಕಾಗಲ್ಲ. ಬೇರೆಯವ್ರ ಹಣ ಅವ್ರ ಮನೆಗೆ ಯಾಕೆ ಬರುತ್ತೆ ಅನ್ನೋ ಪ್ರಶ್ನೆ. ಈ ಸ್ಟೇಟ್ಮೆಂಟ್ ಎಲ್ಲಿ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್. ಈ ಸ್ಟೇಟ್ಮೆಂಟ್ ಮೀಡಿಯಾ ಮುಂದೆ ಮಾಡ್ರು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಅಂದ್ರೆ ಅದು ನಮಗೆ ಗೊತ್ತಿಲ್ವಲ್ಲ, ಬರೀ ಮೀಡಿಯಾ ಮುಂದೆ ಮಾಡಿರೋದು ಇಟ್ಸ್ ನಾಟ್ ಎನ್ ಎವಿಡೆನ್ಸ್. ಓಕೆ, ಇಟ್ ಈಸ್ ದಟ್ ವಾಟ್ ಈಸ್ ರಿಟರ್ನ್ ವೆನ್ ಹಿ ಈಸ್ ಗಿವಿಂಗ್ ಅ ಸ್ಟೇಟ್ಮೆಂಟ್ ದಟ್ ಮ್ಯಾಟರ್ಸ್. ಆಮೇಲೆ ಅದನ್ನ ರಿಬಟ್ಟು ಮಾಡ್ಬೋದು, ದೇ ವಿಲ್ ಫೇಸ್ ಕಾಂಪ್ಲಿಕೇಶನ್ಸ್ ಫಾರ್ ದಟ್. ಫಸ್ಟ್ ಮೈಂಡ್ ಸೆಟ್ ಅಲ್ಲಿ ಇದ್ದಾಗ ನಂದು ಅಂತೀರಿ, ಆಮೇಲೆ ನಂದಲ್ಲ ಅಂತೀರಿ. ನಂದಲ್ಲ ಅನ್ನೋದಕ್ಕೆ ಏಕ್ದಮ್ ಅದೇನು ಮ್ಯಾಜಿಕ್ ಅಲ್ಲ. ಇಟ್ಸ್ ಕಂಪ್ಲೀಟ್ಲಿ ಲಾಜಿಕಲ್. ನೀವು ಯಾಕೆ ನಂದು ಅಂತ ಹೇಳಿದ್ರಿ, ಎಲ್ಲಿಂದ ಬಂತು ಅಂತನೂ ಕೇಳ್ತಾರೆ. ನಂದಲ್ಲ ಅಂತ ಹೇಳಿದ್ರೆ ಯಾಕೆ ನಿಂದಲ್ಲ ಅಂತನೂ ಕೇಳ್ತಾರೆ. ಎರಡಕ್ಕೂ ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ಸಿ, ದೇರ್ ಆರ್ 2 types of explanation. One is adequate explanation, one is inadequate explanation. Inadequate explanation almost equals to non-explanation. Adequate explanation ಅಂದ್ರೆ ಅರ್ಥಬದ್ಧವಾದ ಒಂದು ಉತ್ತರ, ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಸುಮ್ಮನೆ ನಂದಲ್ಲ, ಹೌದು ನಂದು ಅಷ್ಟೇ ಆಗೋದಿಲ್ಲ. ಅದು ನಂದಲ್ಲ ಅಂದ್ರೆ ಯಾಕೆ ನಂದಲ್ಲ, ನಂದು ಅಂದ್ರೆ ಹೇಗ್ ನಂದು, ಅದರದ್ದು ಸಂಬಂಧಪಟ್ಟದ್ದು ಟ್ಯಾಕ್ಸಸ್ ಕಟ್ಟಿದ್ದೀರಾ, ಅದಕ್ಕೆ ಹೇಗೆ ಲಿಂಕ್ ಬಂತು, ಎಲ್ಲಿಂದ ಆ ಹಣ ಸಂಪಾದನೆ ಮಾಡಿದ್ರಿ, ಅದೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸೊ ಇಟ್ಸ್ ಅ ಲಾಂಗ್ ಟೀಡಿಯಸ್ ಪ್ರೊಸೆಸ್, ಇಟ್ಸ್ ನಾಟ್ ಓವರ್ ನೈಟ್. ಇವಾಗ ಅವರು ಫಸ್ಟ್ ಸ್ಟೇಜ್ ಆಫ್ ಥಿಂಗ್ಸ್, ನಾನು ನೆನ್ನೆನೂ ಅದೇ ಪ್ರೋಗ್ರಾಮಲ್ಲಿ ಹೇಳಿದ್ದು, ಇವತ್ತು ಅದೇ ಹೇಳ್ತಾ ಇದ್ದೀನಿ. ಇಟ್ ಈಸ್ ಜಸ್ಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಒನ್ಸ್ ದಿಸ್ ಸ್ಟಾರ್ಟಿಂಗ್ ಪಾಯಿಂಟ್ ಟೇಕ್ಸ್ ಇಟ್ಸ್ ಟೈಮ್, then all the raids is completed, then Panchanama is done,
ದೆನ್ ಏನು ನಿಮ್ಮ ಅಪ್ರೈಸಲ್ ರಿಪೋರ್ಟು, ದೆನ್ ಅಸೆಸ್ಮೆಂಟು, ಅದೆಲ್ಲ ಆದಮೇಲೆ ಅಪೀಲ್ಸು, ಇನ್ನೂ ತುಂಬ ಇದೆ ಸರ್ ಇದಕ್ಕೆ. ಇದ್ರ ಜೊತೆಯಲ್ಲಿ ಬೇರೆ ಬೇರೆ ಆ್ಯಕ್ಟ್ಗಳು ಬರುತ್ತೆ. ಬೆನಾಮಿ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಮನಿ ಲಾಂಡ್ರಿಂಗ್ ಆಗಿರ್ಬೋದು, ಬ್ಲ್ಯಾಕ್ ಮನಿ ಆಗಿರ್ಬೋದು. ಇದ್ರದ್ದು ಎಲ್ಲ ಆ್ಯಕ್ಟ್ಗೂ ಇಂಡಿಪೆಂಡೆಂಟ್ ಆಗಿ ಉತ್ತರ ಕೊಡಬೇಕು. ನಾನು ಅಲ್ಲಿ ಕೊಟ್ಟಿರೋದೇ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ತಗೊಳ್ಳಿ ಅಂತ ಹೇಳಕ್ ಬರೋದಿಲ್ಲ. ಸೊ ಇಫ್ ಐ ಆಮ್ ರೆಪ್ರೆಸೆಂಟಿಂಗ್ the assessee on an income tax matter, whatever statements I have given in income tax matter, ಅದನ್ನೇ ಇದಕ್ಕೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಬರೋದಿಲ್ಲ. ಅದೇ ಒಂದು ಇಂಡಿಪೆಂಡೆಂಟ್ ಆಕ್ಟಿವಿಟಿ, ಇದೇ ಒಂದು ಇಂಡಿಪೆಂಡೆಂಟ್ ಆಕ್ಟಿವಿಟಿ. ಸೊ ಒಂದು ವಿಷಿಯಸ್ ಸರ್ಕಲ್ ಕ್ರಿಯೇಟ್ ಆಗ್ಬಿಡುತ್ತೆ, ಅಲ್ಲಲ್ಲೇ ಸುತ್ತಾ ಇರುತ್ತೆ. ಒಂದು ಸೊಲ್ಯೂಷನ್ ಸಿಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ರೈಟ್, ನಿಮ್ಮ ಜೊತೆ ಮಾತಾಡಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ. ಚರ್ಚೆಗೂ ಮೊದಲು ಒಂದು ಚಿಕ್ಕದೊಂದು ಬ್ರೇಕ್. ಡಿಕೆಶಿ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಿರೇಮಠ ಅವರೇ, ಆಗ್ಲೇ ಮಾತಾಡ್ತಿದ್ವಿ, ಧನಂಜಯ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ IT, ED, CBI ಅದೆಲ್ಲ ಪ್ರತ್ಯೇಕ ಕೇಸ್, ಇದ್ರ ಜೊತೆಗೆ ಇವರು ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ACBಲಿ ಭ್ರಷ್ಟಾಚಾರದ ಕೇಸ್ ಕೂಡ ದಾಖಲಿಸಬಹುದು ಅಂತ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಯಾರಾದ್ರೂ ಒಬ್ಬ ಸಾರ್ವಜನಿಕ ವ್ಯಕ್ತಿ ಇವ್ರ ವಿರುದ್ಧ ಈಗ ಕೋರ್ಟ್ಗೆ ಕೂಡ ಪ್ರತ್ಯೇಕ ಖಾಸಗಿ ದೂರನ್ನ ನೀಡೋಕೆ ಸಾಧ್ಯನಾ, ಇದೇ ಆಧಾರವಾಗಿ ಇಟ್ಕೊಂಡ್ಬಿಟ್ಟು? ಈಗ ನೋಡಿ, ಇವರು ಯಾರು ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾವು ಅಕ್ಟೋಬರ್ 1, 2014 ಅಂದರೆ ಈಗಿನ ಪ್ರೈಮ್ ಮಿನಿಸ್ಟರು ಆಫೀಸ್ದಲ್ಲಿ ಬಹುಶಃ ಸಂಪರ್ಕ ಸಾಧ್ಯವಾಗ್ತಲ್ಲ, ತೊಂದರೆ ಆಗ್ತಾ ಇದೆ. ಧನಂಜಯ ಅವರೇ, ತಾವೇನು ಹೇಳ್ತೀರಿ? ಈಗ ಅವರು ಬೇರೆ ಬೇರೆ ಪ್ರಕರಣಗಳನ್ನು ಹೇಳಿದ್ರು, ಇನ್ನೂ ಬೇರೆ ಬೇರೆ ತಿರುಗಳನ್ನು ಪಡ್ಕೋಬಹುದು ಅಂತ. ಈಗ ACB ಕೂಡ ಅಟ್ರಾಕ್ಟ್ ಆಗುತ್ತೆ ಅಂತ ನೀವು ಮಾತಲ್ಲಿ ಹೇಳಿದ್ರಿ. ಈಗ ಮತ್ತೊಂದು ಪ್ರಮುಖವಾದಂಥ ವಿಚಾರ, ಯಾವ್ದಾದ್ರು ಪ್ರೈವೇಟ್ ಪರ್ಸನ್ ಹೋಗಿ ಕೋರ್ಟ್ಗೆ ದೂರನ್ನ ಅಥವಾ ರಿಟ್ ಅರ್ಜಿನ ಹಾಕ್ಬೋದಾ? ಖಂಡಿತ ಹಾಕ್ಬಹುದು, ಬಟ್ ಅದು ಅಷ್ಟೊಂದು ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಒಂದು ವೇಳೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯವರು ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ರೆ ಈ ಪ್ರಮಾಣದ ಅಘೋಷಿತ ಆಸ್ತಿ ಇತ್ತು ಅಂತ, ಅದು ಬಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಅಫೆನ್ಸ್ ಆಗುತ್ತೆ. ಅಂಡ್ ಯಾವುದೇ ಒಬ್ಬ ವ್ಯಕ್ತಿ ACBಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ರೆ ACB ಅವರು ಆ ಮಾಹಿತಿಯನ್ನ ತಗೊಂಡು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಮಾಹಿತಿಯನ್ನ ತಗೊಂಡು FIR ಹಾಕ್ಲೇಬೇಕಾಗತ್ತೆ. FIR ಹಾಕ್ತೇ ಹೋದ್ರೆ ಈಗ ACB ವಿರುದ್ಧವೇ ಕೋರ್ಟ್ಗೆ ಹೋಗ್ಬಹುದು. ದಟ್ ಈಸ್ ಪಾಸಿಬಲ್. ಅಂಡ್ ಈ ವಿಚಾರವಾಗಿ ಜಟಿಲತೆ ಇಲ್ಲ, ಆಯ್ತಲ್ಲ. ನಾವು ಮಾಡ್ಕೊಂಡಿರೋಂಥ ಕಾನೂನುಗಳು ಹೇಗಿದಾವೆ ಅಂದ್ರೆ ದಿನನಿತ್ಯ ನಾವು ನಿಮ್ ಜೊತೆ ಮಾತಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ, ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸಚಿವ ಶಿವಕುಮಾರ್ ಮನೆ ಕಚೇರಿ ಮೇಲೆ IT ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಸಚಿವ DK ಶಿವಕುಮಾರ್ ಅವರ ಮನೆಯಲ್ಲಿ ಲಾಕರ್ ಓಪನ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಶಿವಕುಮಾರ್ ಮನೆಯಲ್ಲಿ ಲಾಕರ್ ಓಪನ್ಗೆ ಯತ್ನವನ್ನ ಕೂಡ ಈಗಾಗಲೇ IT ಇಲಾಖೆ ಅಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ನಕಲಿ ಕೀ ಮಾಡೋ ವ್ಯಕ್ತಿಯನ್ನ ಕರೆತಂದ IT ಅಧಿಕಾರಿಗಳು ಈಗ ಸಂಪೂರ್ಣವಾದಂತಹ ತನಿಖೆ ಮಾಡೋದಕ್ಕೆ, ಸಂಪೂರ್ಣವಾದಂತಹ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ. ಅವರ ಮನೆಯಲ್ಲಿರುವಂತಹ ಲಾಕರ್ ಓಪನ್ ಮಾಡಲು ಶಿವಕುಮಾರ್ ಒಪ್ಪದ ಹಿನ್ನೆಲೆಯಲ್ಲಿ ಈಗ ನಕಲಿ ಲಾಕರ್ ಕೀ ಓಪನ್ ಮಾಡುವಂತ ವ್ಯಕ್ತಿಯನ್ನ ಈಗಾಗಲೇ ಕರ್ಕೊಂಡ್ಬರಲಾಗಿದೆ. ಕೀ ಮಾಡುವವರನ್ನ ಕರೆದುಕೊಂಡು ಬಂದು ಅಧಿಕಾರಿಗಳು ಸಂಪೂರ್ಣವಾಗಿ ಅವರ ಮನೆಯ ಲಾಕರ್ನ ಕೀಗಳನ್ನ ಈಗಾಗಲೇ ಓಪನ್ ಅಪ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಏನು ತನಿಖೆ ನಡೀತಾ ಇದೆ ನೋಡ್ಬೋದು ದೃಶ್ಯಗಳಲ್ಲಿ. ಈಗ ಲಾಕರ್ ಓಪನ್ ಮಾಡುವಂತ ನಕಲಿ ಕೀಯನ್ನ ರೆಡಿ ಮಾಡಿ ಲಾಕರ್ ಓಪನ್ ಮಾಡುವಂತ ವ್ಯಕ್ತಿ ಈಗ ನಿವಾಸದ ಒಳಗಡೆ ಹೋಗ್ತಾರೆ. ಇದು ಬೆಂಗಳೂರಿನ ಸದಾಶಿವನಗರದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಏನು ಲಾಕರ್ ಓಪನ್ ಮಾಡೋದಕ್ಕೆ ಸಚಿವ DK ಶಿವಕುಮಾರ್ ಅವರು ಒಪ್ಪದ ಹಿನ್ನೆಲೆಯಲ್ಲಿ ಈಗ IT ಇಲಾಖೆ ಅಧಿಕಾರಿಗಳು ಬೇರೆ ಮಾರ್ಗವಿಲ್ಲದೆ, ಬೇರೆ ಉಪಾಯ ಇಲ್ಲದೆ ನೇರವಾಗಿ ಈಗ ನಕಲಿ ಕೀ ಓಪನ್ ಮಾಡಿ, ನಕಲಿ ಕೀಯನ್ನು ರೆಡಿ ಮಾಡಿ ಲಾಕರ್ ಓಪನ್ ಮಾಡುವಂಥ ವ್ಯಕ್ತಿಯನ್ನ ಈಗ ಅವರ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಲಾಕರ್ ಓಪನ್ ಮಾಡಿ ಅಂತ ಕೇಳಿದಾಗ ನಿನ್ನೆ ಕೂಡ DK ಶಿವಕುಮಾರ್ ಅವರು ಅದಕ್ಕೆ ಸರಿಯಾದಂಥ ಸಹಕಾರವನ್ನು ನೀಡಿರಲಿಲ್ಲ. ಜೊತೆಗೆ ನಿನ್ನೆ ಕೂಡ ಅವರು ಇದ್ರ ಬಗ್ಗೆ ಲಾಕರ್ ನಂಬರ್ಗಳಿರ್ಬೋದು ಅಥವಾ ಲಾಕರ್ ಓಪನ್ ಮಾಡೋಕ್ಕೆ ಬೇಕಾದಂಥ ಕೀಗಳಿರ್ಬೋದು, ಸರಿಯಾದಂಥ ಕೀಗಳನ್ನ ನೀಡಿರಲಿಲ್ಲ, ಸರಿಯಾಗಿ ಸಹಕಾರ ಕೊಡ್ತಾ ಇರಲಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು. ಹೀಗಾಗಿ ವಿಧಿ ಇಲ್ಲದೆ ಈಗ ಲಾಕರ್ ಓಪನ್ ಮಾಡೋದಕ್ಕೆ ನಿನ್ನೆ ಹಲವು ಬಾರಿ ಕೇಳ್ತಾರೆ. ಆ ಸಂದರ್ಭದಲ್ಲಿ ನನಗೆ ನೆನಪಿಲ್ಲ, ಕೀ ಮರ್ತೋಗಿದೆ, ಇಂತಹ ಉತ್ತರಗಳು ಕೂಡ ಬಂದಿತ್ತು ಅನ್ನೋ ಮಾಹಿತಿ ಈಗ ಮೂಲಗಳಿಂದ ನಿನ್ನೆ ಲಭ್ಯವಾಗಿತ್ತು. ಈಗ ಇದೆಲ್ಲವನ್ನೂ ಕೂಡ ಸಾಕಷ್ಟು ತಾಳ್ಮೆಯಿಂದ ಪರಿಶೀಲನೆ ಮಾಡುವಂಥ IT ಇಲಾಖೆ ಅಧಿಕಾರಿಗಳು ಈಗ ಗತಿ ಇಲ್ಲದೆ, ವಿಧಿ ಇಲ್ಲದೆ ಈಗ ನಕಲಿ ಕೀ ರೆಡಿ ಮಾಡುವಂಥ ವ್ಯಕ್ತಿಯನ್ನ DK ಶಿವಕುಮಾರ್ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಲಾಕರ್ ಓಪನ್ ಮಾಡಿ ಅದರಲ್ಲಿರುವಂಥ ವಸ್ತುಗಳು ಅಥವಾ ದಾಖಲೆಗಳು ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಈಗ ನಕಲಿ ಕೀ ಓಪನ್ ಮಾಡುವಂಥ ವ್ಯಕ್ತಿಯನ್ನ ಈಗ DK ಶಿವಕುಮಾರ್ ಮನೆ ಒಳಗಡೆ IT ಇಲಾಖೆ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ.
ರೈಟ್. ಧನಂಜಯ ಅವರೀಗ ನೋಡ್ತಾ ಇದ್ರೆ ಬೇರೆ ಪ್ರಕರಣ ತಿರ್ಕೋತಾ ಇದೆ. ಈಗ ನೋಡಿ, ಈಗ ನಕಲಿ ಕೀ ಮಾಡುವಂಥ ವ್ಯಕ್ತಿಯನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮಲ್ಲೇ ಈಗ ACB ಬಗ್ಗೆ ಮಾತಾಡಿದ್ರಿ, ಅವ್ರು ED ಬಗ್ಗೆ ಮಾತಾಡ್ತೀವಿ. ಎಲ್ಲೋ ಒಂದ್ ಕಡೆಗೆ ಪ್ರಕರಣ ನೀವು ಸಾರ್ವಜನಿಕ ಸೇವಕನಾದ್ರೆ ಒಂದು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ, ದಿನನಿತ್ಯ ನಾವು ಯಾವ ಆಪಾದನೆಯನ್ನ ನೋಡ್ತೀವಿ ಆ ಆಪಾದನೆಗಳು ನಿಜವಾದ್ರೆ ಅವರು ಜೈಲಲ್ಲಿ ಇರಬೇಕು. ನಮ್ಮ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ತುಂಬಾ ಕಠಿಣವಾಗಿದೆ, ಆಯ್ತಲ್ಲ. ಯಾರು ಮಾಡಿದ್ದು? ಅಮೆರಿಕಾದವ್ರು ಮಾಡಲಿಲ್ಲ, ನಮ್ಮ ಪಾರ್ಲಿಮೆಂಟೇ ಮಾಡಿರುವಂಥದ್ದು ಅದನ್ನ. ಹೀಗಿರ್ಬೇಕಾದ್ರೆ ಯಾರು ಪಾರ್ಲಿಮೆಂಟ್ಗೆ ಹೋಗುವಂಥವ್ರು ಯಾರು? ನಾವು ಚುನಾಯಿಸಿ ಕಳಿಸ್ತಿದ್ದೀವಿ, ಆಯ್ತಲ್ಲ. ನಮ್ಮ ಚುನಾಯಿತ ಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ, ಕಾನೂನನ್ನ ಬಹಳ ಕಠಿಣವಾಗಿ ಮಾಡ್ತಿದ್ದಾರೆ. ಆ ಪ್ರಾಬಬ್ಲಿ ಅವ್ರು ಓದ್ತಿದಾರೋ ಇಲ್ವೋ ಗೊತ್ತಿಲ್ಲ. ಅವರು ಯಾವ ಉದ್ದೇಶದಿಂದ ಮಾಡ್ತಿದ್ದಾರೆ ಅಂದ್ರೆ ನಾವ್ ಹೇಗಿದ್ರು ಬಚಾವಂತ. ಬಟ್ ಯಾವಾಗ ಅವ್ರು ಹಾಕೊಳ್ಳಿಕ್ಕೆ ಶುರು ಮಾಡ್ತಾರೆ ಅವಾಗ ಗೊತ್ತಾಗುತ್ತೆ ಅವ್ರು ಮಾಡಿರುವಂತ ಕೆಲಸದ ಒಂದು ಉತ್ತಮ ಕೆಲಸ, ಉತ್ತಮ ಕಾನೂನೇ ಇರುವಂತದ್ದು. ಅಂಡ್ ಭ್ರಷ್ಟಾಚಾರ ಬಂತು ಅಂದ್ರೆ ಆ ದೇಶ ಆಕ್ಚುಲಿ ಹಾಳಾಗಿ ಹೋಗುತ್ತಲ್ಲ, ಅದನ್ನ ತಡಿಲಿಕ್ಕೋಸ್ಕರ ಈ ರೀತಿ ಇದೆ. ಅಂಡ್ ಇವ್ರಿಗೆ ಆಗ್ತಿರೋ ಸಮಸ್ಯೆಗಳು ಎಲ್ಲವೂ ಕೂಡ ಇವರು ಸಾರ್ವಜನಿಕ ಸೇವಕ ಅನ್ನೋದನ್ನ ಸುತ್ತುವರೆದಿದೆ, ಆಯ್ತಲ್ಲ. ಅಂಡ್ ಬೀಗ ಹೊಡೆಯೋದು ಕಾನೂನಾತ್ಮಕವಾಗಿ IT ಇಲಾಖೆಗೆ ಬ್ರೇಕ್ ಓಪನ್ ದ ಡೋರ್ಸ್ ಪವರ್ಸ್ ಇದ್ದೇ ಇದೆ, ಆಯ್ತಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ ನಾರ್ಮಲಿ ಇಲ್ಲ ಬ್ರೇಕ್ ಓಪನ್ ಮಾಡಿ ಡಿಸ್ಟ್ರಾಯ್ ಮಾಡೋದು ಬೇಡ ಅಂತ ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಒಂದು ಪ್ರಮುಖವಾದ ಅಂಶವೇನಂದ್ರೆ ಯು ಹ್ಯಾವ್ ಟು ಕೋಆಪರೇಟ್. If you don't cooperate actually with the income tax department, then you always get into trouble. That's what. ಹೇಗೆ ಅಂದ್ರೆ ಯಾವ ತರ? ಈಗ ನೋಡಿ, if you do not cooperate, ಈಗ ನನಗೆ ಗೊತ್ತಿಲ್ಲ ಕೀ ಲಾಕರ್ ಅಥವಾ ಲಾಕರ್ ನಂಬರ್ ಇದೆ ಮರ್ತೋಗಿದೆ ಅಂತ ಹೇಳ್ತಾರೆ. ಮರ್ತೋಗಿರ್ಬೋದು, ದಟ್ಸ್ ಫೈನ್. ನಾನು ಆ ರೀತಿ ಹೇಳ್ತಿಲ್ಲ. ನಾನು ಹೇಳ್ತಿರುವಂತದ್ದು ಅವ್ರ ಮಾಹಿತಿಯನ್ನ ಕೇಳಿದಾಗ ಯು ಹ್ಯಾವ್ ಟು, ಯಾತಕ್ಕೆ ಅಂದ್ರೆ ದಟ್ಸ್ ಅ ವೆರಿ ಒಂದು 1922 ನಲ್ಲಿ ಬಂದಂತದ್ದು ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಅದಕ್ಕೂ ಮುಂಚೆ ಕೂಡ ಇತ್ತು. ದೆನ್ 1961 ಆಕ್ಟ್ ಏನಾಗಿದೆ ಅಂದ್ರೆ ಈ ಆಕ್ಟ್ ನಲ್ಲಿ ಅಧಿಕಾರಿಗಳಿಗೆ ಅಪಾರ ಪ್ರಮಾಣದ ಅಧಿಕಾರವನ್ನ ಕೋರ್ಟ್ಗಳು ಗುರುತಿಸಿದಾವೆ. ಯಾತಕ್ಕೆ ಅಂದ್ರೆ ಈಗ ದಂಡುಪಾಳ್ಯ ಗ್ಯಾಂಗ್ ಇದೆಯಲ್ಲ, ಅವರನ್ನು ಕೂಡ ರೈಡ್ ಮಾಡಬಹುದು. ಯಾತಕ್ಕೆ ಅಂದ್ರೆ ನೀವು ವರಮಾನ ಏನ್ ಸಂಪಾದನೆ ಮಾಡಿದ್ರಿ ಅದು ಕಾನೂನಾತ್ಮಕವಾಗಿದ್ಯಾ ಕಾನೂನು ಬಾಹಿರವಾಗಿದ್ಯಾ ಅದು ಬೇರೆ ಪ್ರಶ್ನೆ, ಆಯ್ತಲ್ಲ. ದಟ್ ಸೆಕೆಂಡ್ರಿ. ಈವನ್ ಸ್ಮಗ್ಲರ್ಸ್ ಕ್ಯಾನ್ ಬಿ ರೈಡೆಡ್. ಬಟ್ ವೆನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೈಡ್ಸ್ ಅ ಪಬ್ಲಿಕ್ ಸರ್ವೆಂಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಆಬ್ಲಿಗೇಷನ್ ಜಾಸ್ತಿ ಆಗುತ್ತೆ. ಯಾತಕ್ಕೆ ಅಂದ್ರೆ ಪಬ್ಲಿಕ್ ಸರ್ವೆಂಟ್ ಆದ್ರೆ ಹಲವಾರು ಬೇರೆ ಪ್ರಾವಿಷನ್ಗಳಲ್ಲಿ ಸಿಕ್ ಹಾಕೊಳ್ಳೋ ಸಾಧ್ಯತೆ ಇರುತ್ತೆ. ನಾಟ್ ಜಸ್ಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಇದು ಇರ್ಬೋದು, ಮನಿ ಲಾಂಡ್ರಿಂಗ್ ಆಕ್ಟ್ ಇರ್ಬೋದು, ಬೇನಾಮಿ ಪ್ರಾಹಿಬಿಷನ್ ಆಕ್ಟ್ ಇರ್ಬೋದು. ಆ ಕಾರಣಕ್ಕೋಸ್ಕರ ಇಟ್ ಆಲ್ವೇಸ್ ಅಸ್ಯೂಮ್ಸ್ ಅ ಬಿಗರ್ ಸಿಗ್ನಿಫಿಕೆನ್ಸ್. ಅಂಡ್ ಕಮಿಂಗ್ ಬ್ಯಾಕ್ ಟು ದ ಡ್ರೈವರ್ ಥಿಯರಿ ನಾವು ಬಂದ್ರೆ, ಡ್ರೈವರ್ಗೆ 15,000 ಸಂಬಳ ಬರುತ್ತೆ, ಅವನ ಹೆಸರಲ್ಲಿ 6 ಕೋಟಿ ರೂಪಾಯಿ ಮನೆ ಇತ್ತು. ಬಟ್ ಆ ಮನೆಯನ್ನ ಮಾಡಿಟ್ಟವನೊಬ್ಬ ಪಬ್ಲಿಕ್ ಸರ್ವೆಂಟ್ ಆದ್ರೆ ಇಬ್ರು ಕೂಡ ಪ್ರಾಸಿಕ್ಯೂಟ್ ಮಾಡ್ತಾರೆ. ಅವ್ರಿಗೇನು ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಾವು ಸಿನಿಮಾಗಳಲ್ಲಿ ನೋಡ್ತೀವಿ, ಇಂಥ ಪ್ರಕರಣಗಳಲ್ಲಿ ಸಿನಿಮಾಗಳಲ್ಲಿ ಕೈ ಬಿಟ್ಬಿಡ್ತಾರೆ. ಬಟ್ ಇನ್ ರಿಯಲ್ ಲೈಫ್ ವಾಟ್ ದೇ ವಿಲ್ ಡೂ ಇಸ್ ದೇ ವಿಲ್ ಪ್ರಾಸಿಕ್ಯೂಟ್ ಬೋತ್, ಆಯ್ತಲ್ಲ. ಯಾತಕ್ಕೆ ಅಂದ್ರೆ ದೇ ವಿಲ್ ಸೇ ಡ್ರೈವರ್ ಇವರಿಗೆ ಸಹಕಾರ ಕೊಟ್ಟಿದ್ದಾನೆ ಅಂತ. ಇಟ್ಸ್ ಏಡಿಂಗ್ ಅಂಡ್ ಅಬೆಟಿಂಗ್ ಇಟ್, ಆಯ್ತಲ್ಲ. ಈ ಒಂದು ಅಕ್ರಮ ನಡೆಸಲಿಕ್ಕೆ ಡ್ರೈವರ್ ಸಹಭಾಗಿ ಆಗಿದ್ದಾನೆ ಅಂತ. ಸೊ ಇನ್ನೊಬ್ಬರ ಹೆಸರಲ್ಲಿರುವಂತ ಮನೆ, ಬಟ್ ನಿಮ್ಮ ನಿಯಂತ್ರಣದಲ್ಲಿರುವಂತ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಸಿಕ್ಕಿದಾಗ ಆ ಯಾರ ಹೆಸರಲ್ಲಿದೆಯೋ ಅವನನ್ನು ಕೂಡ ಪಾರ್ಟಿ ಮಾಡ್ಬೋದು. ಕ್ರಿಮಿನಲ್ ಕಾನ್ಸ್ಪಿರಸಿ, ಅವನಿಗೂ ಕೂಡ ಒಂದೇ ತರನಾದ ಶಿಕ್ಷೆಯನ್ನ, ಅಂದ್ರೆ ಯಾವ ಶಿಕ್ಷೆಯನ್ನ ವಿಧಿಸಲಾಗುತ್ತೋ ಅಷ್ಟೇ ಪ್ರಮಾಣದ ಶಿಕ್ಷೆಯನ್ನ ಅವನಿಗೂ ಕೂಡ ಕೊಡಬಹುದಾಗಿದೆ. ನಮ್ಮ ದೇಶದಲ್ಲಿರುವಂತ ಕಾನೂನುಗಳು ಸಾರ್ವಜನಿಕರು ಒಂದು ಕ್ಷಣ ಭಾವಿಸಬಹುದು, ಯಾರು ಹೋಗ್ತಿಲ್ವಲ್ಲ ಜೈಲಿಗೆ, ಕಾನೂನೇ ಆಕ್ಚುಲಿ ಬಹಳ ದೋಷಪೂರಿತವಾಗಿದೆ ಅಂತ. ಅದು ಸಂಪೂರ್ಣವಾಗಿ ತಪ್ಪು. ಕಾನೂನುಗಳನ್ನ ತುಂಬಾ ಒಂದು ವಿವೇಚನೆಯಿಂದ ಮಾಡಿದ್ದಾರೆ. ಕಾನೂನುಗಳನ್ನ ಪಾಲಿಸ್ಲಿಕ್ಕೆ ಅಥವಾ ಎನ್ಫೋರ್ಸ್ ಮಾಡ್ಲಿಕ್ಕೆ ಹೋದಾಗ ಹಲವಾರು ರಾಜಕಾರಣಿಗಳು ಮತ್ತೆ ಪಬ್ಲಿಕ್ ಸರ್ವೆಂಟ್ಸ್ಗಳು ಸಿಕ್ ಹಾಕೊಳ್ತಾರೆ, ಅದ್ರಲ್ಲಿ ಸಂಶಯವೇ ಇಲ್ಲ. ಹಿರೇಮಠ ಅವರು ಕೂಡ ಮತ್ತೆ ಜಾಯ್ನ್ ಆಗಿದ್ದಾರೆ. ಹಿರೇಮಠ ಅವರೀಗ ನೀವಾಗ್ಲೇ ಮಾತಾಡ್ತಾ ಇದ್ರಿ, ಈಗ ಮುಂದೆ ಈ ಕೋರ್ಟ್ನ ಹೋರಾಟದ ಬಗ್ಗೆ ಕೂಡ ಸಾಧ್ಯತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ. ಹಿರೇಮಠ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಈಗ ಪ್ರಶ್ನೆ ಇರುವಂತದ್ದು, ಈಗ ಇವ್ರು ಮಾತಾಡ್ತಾರೆ ACB ED ಇದೆಲ್ಲ ಬೇರೆ ಪ್ರಕರಣಗಳು ಕೂಡ ಇದಕ್ಕೆ ಅಟ್ರಾಕ್ಟ್ ಆಗತ್ತೆ, ಬೇರೆ ಕಾಯ್ದೆಗಳು ಕೂಡ ಇದಕ್ಕೆ ಅಟ್ರಾಕ್ಟ್ ಆಗತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಾವಾಗಲೇ ಧನಂಜಯ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ಈಗ ACB ಅಡಿಯಲ್ಲೂ ಕೂಡ ದೂರನ್ನ ದಾಖಲಿಸ್ಕೋಬಹುದಾಗತ್ತೆ. ಯಾಕಂದ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಇದಕ್ಕೆ ಬರುತ್ತೆ. ಒಬ್ಬ ಸಚಿವ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರ ಮನೇಲಿ ಇಷ್ಟೊಂದು ಭಾರಿ ಪ್ರಮಾಣದ ಹಣ ಸಿಗುತ್ತೆ. ಹೀಗಾಗಿ ಕೇವಲ ಒಂದೇ ಪ್ರಕರಣ ಅಲ್ಲ, ಬೇರೆ ಪ್ರಕರಣ ಅಂತ. ಇದ್ರ ಜೊತೆಗೆ ಕೋರ್ಟಲ್ಲಿ ಕೂಡ ಕೇಸ್ ಹಾಕುವಂಥದ್ದು, ಅಂದ್ರೆ ಸಾರ್ವಜನಿಕ ವ್ಯಕ್ತಿ ಕೋರ್ಟ್ಗೆ ಹೋಗಿ ಈ ಎಲ್ಲಾ ಮಾಹಿತಿಗಳನ್ನ ಇಟ್ಕೊಂಡು ಕೇಸ್ ಹಾಕ್ಬೋದಾ ಅನ್ನೋದು ಖಾಸಗಿ ದೂರಿನ ಸಂಬಂಧಪಟ್ಟಂತೆ. ತಾವು ಮಾತಾಡಿರುವ ACB ಏನಿದೆ ಅಲ್ಲ, ಇದು ನಮ್ಮ ಕರ್ನಾಟಕ ಸರ್ಕಾರ ಮಾಡಿದ ACB ಮಾತಾಡ್ತಾ ಇದ್ದೀರಿ? ಹೌದು ನಿಜ. ಬಟ್ ಪರಿಸ್ಥಿತಿ ಗೊತ್ತಿದೆ ACB ಹೇಗೆ ಅಂತ. ಬಟ್ ಒಂದು ಪ್ರಾಬಬಿಲಿಟಿ ಬಗ್ಗೆ ಮಾತಾಡೋದೊಳಗೆ
ಅದು ಒಂದು ತುಂಬ ಹಾಸ್ಯಾಸ್ಪದ ಪ್ರಶ್ನೆ. ಈಗ ಕಳೆದ ವರ್ಷದೊಳಗೆ 2 ಚಾರ್ಜ್ ಶೀಟ್ ಮಾಡಿ ಎಷ್ಟು ಖರ್ಚಾಗಿದೆ ಅನ್ನೋದು ನೋಡ್ತಾ ಇದ್ದೀರಿ. ಯಾಕಂದರೆ ಈಗ ಒಂದು ಉದಾಹರಣೆ ತಗೊಳ್ಳಿ, ಯಾರು ಈ ಶ್ಯಾಮ್ ಭಟ್ ಅತಿ ಗಂಭೀರವಾದಂಥ ಅಪರಾಧ ಮಾಡಿದ್ದಾನೆ, ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಅವನಿಗೆ ಪರ್ಮಿಷನ್ ಕೇಳಿದರೆ ಅದನ್ನು ಯಾರು ಕೊಡ್ತಾ ಇಲ್ಲ? ಈ KJ ಜಾರ್ಜ್ ಅವರು ಕೊಡ್ತಾ ಇಲ್ಲ, ಯಾಕಂದರೆ ಅವರು ಬೆಂಗಳೂರು ಅರ್ಬನ್ ಮಿನಿಸ್ಟರ್ ಆಗಿದ್ದಾರೆ. ನನ್ನ ಅಭಿಪ್ರಾಯದೊಳಗೆ ACB ಏನದಲ್ಲ, ಇದು ತುಂಬ ಫಾಲ್ಟಿ ಇದೆ. ಅದನ್ನು ಸ್ವಲ್ಪ ಬದಿಗಿಟ್ಟು ಕೇಂದ್ರ ಸರ್ಕಾರದ ಏಜೆನ್ಸಿಗಳೇನಿವೆ ಇವು ಒಂದು ಕೋಆರ್ಡಿನೇಟೆಡ್ ಫ್ಯಾಷನ್ ಆಗಿ ಸುಪ್ರೀಂ ಕೋರ್ಟ್ದ ಅಪಾಯಿಂಟೆಡ್ SITಯ ಸೂಪರ್ವಿಷನ್ ಒಳಗೆ ಈ ಕಾರ್ಯಾಚರಣೆ ಮುಂದುವರೆದರೆ ಇದು ಒಂದು ತಾತ್ವಿಕ ಹಂತಿಗೆ, ಲಾಜಿಕಲ್ ಕನ್ಕ್ಲೂಷನ್ಗೆ ಹೋಗೋದು ಸಾಧ್ಯತೆ ಬಹಳ ಇದೆ. ಇದು ಒಂದು ತುಂಬ ನನ್ನ ಅಭಿಪ್ರಾಯದೊಳಗೆ ನಮ್ಮ ಕೇಂದ್ರ ಸರ್ಕಾರ ಏನೊಂದು ಇಚ್ಛಾಶಕ್ತಿ ವ್ಯಕ್ತ ಮಾಡಿದೆ, ಇದು ಬಹಳ ಮಹತ್ವದ ಶುರುವಾತ ಇದೆ. ಯಾಕಂದರೆ ಎಲ್ಲ ಭ್ರಷ್ಟರು ಈಗ ಹಂಗೆ ಗಾಲಿ ಜನಾರ್ದನ್ ರೆಡ್ಡಿನ ಮೊದಲು ಮಾಡಿಕೊಂಡು ಅಟ್ಟಹಾಸ ಮಾಡಿ ಗರ್ವದಿಂದ ತಿರುಗಾಡ್ತಾ ಇದ್ರು. ಅದಕ್ಕೆ ಅತಿ ಬೆಸ್ಟ್ ಉದಾಹರಣೆ ಅಂದರೆ ಅದು ಹೆಂಗೆ ಬಳ್ಳಾರಿ ರಿಪಬ್ಲಿಕ್ ಇದೆ, ಈ ಕನಕಪುರ ರಿಪಬ್ಲಿಕ್ ಇದೆ, DK ಶಿವಕುಮಾರ್. ಇವತ್ತು ನೋಡಿ, ನಾನು ಮುಂಜಾನೆ ನೋಡ್ತಾ ಇದ್ದೆ, DK ಸುರೇಶ್ ಹೇಳ್ತಾರೆ ನಾವು ಬಿಸ್ನೆಸ್ಸು ಮಾಡ್ತಾ ಇದ್ದೇವೆ, ಪಬ್ಲಿಕ್ ಲೈಫ್. ಸ್ವಾಮಿ, ಇವು ಎರಡೂ ಮಿಕ್ಸ್ ಮಾಡಬಾರ್ದು, ಅದು ಮಂಗ್ಯಾಗೆ ಸೆರೆ ಕೊಡಿಸ್ದಂಗೆ ಆಗ್ತದೆ. ನೀವು ಏನಾದರೂ ಸಾರ್ವಜನಿಕ ಜೀವನದಲ್ಲಿ ಹೋದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎಲ್ಲದರಿಂದ ಕಡಿತ ಮಾಡಿ ರಾಜೀನಾಮೆ ಕೊಟ್ಟು ಅಲ್ಲಿ ಬರಬೇಕು. ಇಲ್ಲ ಅಂದರೆ ಅಲ್ಲಿ ಪ್ರಾಫಿಟ್ಸ್ ಏನಂತಾರೆ, ಆಫೀಸ್ ಆಫ್ ಪ್ರಾಫಿಟ್ಟು, ಇವೆಲ್ಲ ಸೂಕ್ಷ್ಮವಾದ ಪ್ರದೇಶ ಇದೆ ಮತ್ತು ಇಂಥ ಬಿಸ್ನೆಸ್ ಮಂದಿ ಎಂದೂ ಸಾರ್ವಜನಿಕ ಜೀವನದೊಳಗೆ ಹೋಗಬಾರ್ದು. ಓಕೆ, ಈಗ ಒಬ್ಬ ವ್ಯಕ್ತಿಯ ವಿರುದ್ಧ SIT ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ನಾಟ್ ಪಾಸಿಬಲ್ ಅಟ್ ಆಲ್. ಜನರಲಿ ಇಟ್ ಈಸ್ ನಾಟ್ ಡನ್ ಆಲ್ಸೋ. ಒಬ್ಬ ವ್ಯಕ್ತಿಯ ವಿರುದ್ಧ ಇಲ್ಲಿಗಲ್ ಮೈನಿಂಗ್ ಅದೊಂದು ಬೃಹತ್ತಾದ ಪ್ರಕರಣ ಆಯ್ತಲ್ಲ. ಸೊ ಒಬ್ಬ ವ್ಯಕ್ತಿಯ ವಿರುದ್ಧ ಕೋರ್ಟ್ ಮಾನಿಟರ್ಡ್ SIT ಆಗೋದಿಲ್ಲ. ದಟ್ ಈಸ್ ನಾಟ್ ಪಾಸಿಬಲ್. ಯಾರಾದರೂ ಒಂದು ವೇಳೆ ACB ಅವರಿಗೆ ಕಂಪ್ಲೇಂಟ್ ಕೊಟ್ಟ ನಂತರ ಅವರು ಪ್ರಗತಿಯನ್ನ ಮಾಡ್ತಿಲ್ಲ ಅನ್ನೋದಾದ್ರೆ ಯು ಕ್ಯಾನ್ ಆಲ್ವೇಸ್ ಗೋ ಟು ದ ಹೈಕೋರ್ಟ್. ಹೈಕೋರ್ಟ್ಗೆ ಹೋಗ್ಬಿಟ್ಟು ರಾಜ್ಯ ಸರ್ಕಾರದ ಒಂದು ಹಿಡಿತದಲ್ಲಿರುವಂಥ ಇಲಾಖೆಯನ್ನ ಬಿಟ್ಟು ಹೊರಗಿನದು ಅಂದರೆ CBI ಕೊಡಿ ಅಂತ, ದಟ್ಸ್ ಆಲ್ವೇಸ್ ಪಾಸಿಬಲ್ ಆಯ್ತಲ್ಲ. ಬಟ್ ಒಬ್ಬ ವ್ಯಕ್ತಿಯ ವಿರುದ್ಧ ಕ್ರಿಮಿನಲ್ ಈ ತರ ಪ್ರಕರಣಗಳನ್ನ ತನಿಖೆ ಮಾಡಲಿಕ್ಕೆ SIT ಇಸ್ ಜನರಲಿ ನಾಟ್ ಅಪಾಯಿಂಟೆಡ್ ಅಗೇನ್ಸ್ಟ್ ಅ ಪರ್ಸನ್. ರೈಟ್, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ಮುಂದಿನ ಹಂತದಲ್ಲಿ. ಈಗ ಒಂದು ವೇಳೆ IT ಇಲಾಖೆ ಅಧಿಕಾರಿಗಳಿಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋದ್ರೆ ಅವರು ಇನ್ನಿತರ ಇಲಾಖೆಗಳನ್ನ ಅಂದ್ರೆ ED ಇರ್ಬೋದು, CBI ಇರ್ಬೋದು, ಇನ್ನಿತರ ಇಲಾಖೆಗಳ ಜೊತೆ ಹೇಗೆ ಕೋಆರ್ಡಿನೇಟ್ ಮಾಡ್ತಾರೆ, ಯಾವ್ಯಾವ ರೀತಿಯಂತ ಆಕ್ಷನ್ಸ್ಗಳು ಮುಂದೆ ಆಗತ್ತೆ, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. DKಶಿ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಶ್ರೀಧರ್ ಅವರನ್ನು ಮಾತಾಡ್ತಾ ಇದ್ರು, ಈಗ ಒಂದಕ್ಕೆ ಇನ್ನೊಂದು ಪ್ರಕರಣಗಳು ಲಿಂಕ್ ಆಗ್ತಾ ಹೋಗುತ್ತೆ. ಈಗ IT ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗ್ತಾ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಅಧಿಕಾರಿಗಳು ಅಂದ್ರೆ ಬೇರೆ ಬೇರೆ ಇಲಾಖೆ ಜೊತೆಗೂ ಕೋಆರ್ಡಿನೇಟ್ ಮಾಡ್ತಾರ, ಅವರಿಗೂ ಮಾಹಿತಿ ರವಾನಿಸ್ತಾರ ತಕ್ಷಣಕ್ಕೆ, ಅಂದ್ರೆ ಲೇಟ್ ಆಗಬಾರ್ದು, ಅಲ್ಲೂ ಮಾಹಿತಿನೂ ಕೂಡ ಡ್ರೈ ಆಗಬಾರ್ದು. ಹೇಗೆ ಮಾಡ್ತಾರೆ ಕೋಆರ್ಡಿನೇಷನ್, ಏನಾಗುತ್ತೆ ಅದು ಪ್ರೋಸೆಸ್ ಬಗ್ಗೆ ಹೇಳಿ. ಕೋಆರ್ಡಿನೇಷನ್ ಹೇಗಿದೆ, ಫಸ್ಟ್ ಆಫ್ ಆಲ್ ನಾರ್ಮಲ್ ಕೋರ್ಸ್ ಅಲ್ಲಿ ಫಸ್ಟ್ ಐ ವಿಲ್ ಟೆಲ್ ಯು ನಾರ್ಮಲ್ ಕೋರ್ಸ್, ದೆನ್ ವಿಲ್ ಕಮ್ ಟು ದ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್. Normal course alli every month there is a coordination meeting where various investigative agencies sit together, which will involve registrar of companies, it will get involved, police, it will involve customs, central excise, ED, income tax, and any other all investigative agencies representatives alli bartare, adar meeting agutte, our exchange of information ಮಾಡ್ತಾರೆ. That is number one. Second, ಈ special circumstances alli ಈಗ we find some document where it is suppose for example as he said, suppose drugs are found. Drugs are found is not income tax problem. Definitely the department narcotics picture will have to brought, so we call them immediately. On our contract will be done and the concerned officers will deal with their superiors, and accordingly concerned team will also come there and they will find out. Suppose we find certain articles which we are not, suppose for example we find some obscene things in that. Income tax is not concerned with that. Otherwise, there is another department to handle that issue where circulation of obscene magazines vagare any sikkidante, that department will be called at that point of time. And our ಬಂದು ಅವರು ಇದು ನೋಡ್ಕೊಂಡು ಹೋಗ್ತಾರೆ. ಈಗ ಇಮಿಡಿಯೇಟ್ಲಿ ED ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ED ಆಗ್ಬೋದು, ED ಒಂದ್ ವೇಳೆ ಬಂದ್ರೆ ಬೇರೆ ಬೇರೆ ಇದಾಗತ್ತೆ ಅಂತ. ಈಗ ಆಲ್ರೆಡಿ ಬಂದಿದಾರ, ಆ ತರದ ಸಿನಾರಿಯೋ ಇರುತ್ತಾ ಅಂತ. ಈಗ ಆಲ್ರೆಡಿ ನಮ್ಗೆ ಅಂದ್ರೆ ಮಾಹಿತಿ ಕೊಟ್ಟದೇ ಇರ್ಬೋದು, ಆಲ್ರೆಡಿ ಬಂದಿರ್ತಾರ, ಆಲ್ರೆಡಿ ಕೇಸ್ ದಾಖಲೆ ಮಾಡ್ಕೊಂಡಿರುವಂತ ಸಾಧ್ಯತೆ ಇರುತ್ತಾ, ಹೇಗಿರುತ್ತೆ ಅದ್ರ ಬಗ್ಗೆ ಪ್ರೋಸೆಸ್ ಏನು ಅಂತ? ಅದ್ರ ಬಗ್ಗೆ ಪ್ರೋಸೆಸ್ ಅದೇ ಕನ್ಸರ್ನ್ ಆಲ್ರೆಡಿ ಗೊತ್ತಿರುತ್ತೆ. ಕನ್ಸರ್ನ್ ವಾಟ್ ಹ್ಯಾಪನ್ ಫ್ರಮ್ ದ ಫೀಲ್ಡ್, ಯಾವ್ದು ಪ್ರಿಮಿಸಸ್ ಅಲ್ಲಿ ಇದು ಸಿಕ್ಕಿದ್ರು ಅವ್ರ ಕಂಟ್ರೋಲ್ ರೂಮ್ ಇರುತ್ತೆ, ನಮ್ದು ಕಂಟ್ರೋಲ್ ರೂಮ್ ಕಂಟ್ರೋಲ್ ಮಾಡುತ್ತೆ. ಆಲ್ ಆಕ್ಷನ್ಸ್, ಆಲ್ 64 ಆಪರೇಷನ್ಸ್, ವಾಟ್ ಎವರಿಥಿಂಗ್, ಎಂಟೈರ್ ಥಿಂಗ್ ಕಂಟ್ರೋಲ್ ಬೈ ಒನ್ ಕಂಟ್ರೋಲ್ ರೂಮ್.
That control room will decide what is to be done, who is to be contacted, how it is. It's like a war room tarate. So at that point of time, we find that something which is related to ED is found. Then at that point of time, they will take a call. Whether is it right to call the ED at this point of time? ಯಾಕಂದರೆ ಅವ್ರು ಬಂದು ಅವ್ರ ಕೆಲಸ ಸ್ಟಾರ್ಟ್ ಆಗಿದ್ರೆ ನಮ್ಮ ಕೆಲಸ ಅಬ್ಸ್ಟ್ರಕ್ಷನ್ ಆಗುತ್ತೆ, ಈ ಥರ ಆಗಬಾರ್ದು. ಅದಕ್ಕೆ ಅವರು ದೇ ವಿಲ್ ಟೇಕ್ ಅ ಕಾಲ್ ಆನ್ ದ ಸಿಚುವೇಶನ್ ಆ್ಯಂಡ್ ಅಗೇನ್ ವಿತ್ ದ ಡಿಸ್ಕಷನ್ ಆಫ್ ದ ಸುಪೀರಿಯರ್ ಆಫೀಸರ್ಸ್, ದೆನ್ ದೇ ವಿಲ್ ಟೇಕ್ ಇಟ್, ಓಕೆ ಇಟ್ ಇಸ್ ಬೆಟರ್ ವಿ ಕಾಲ್ ದೀಸ್ ಪೀಪಲ್ ಆಲ್ಸೋ ಇನ್ ಟು ದಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ. ದೆನ್ ದಟ್ ಸುಪೀರಿಯರ್ ಆಫೀಸರ್ ವಿಲ್ ಕಾಂಟ್ಯಾಕ್ಟ್ ದರ್ ಸುಪೀರಿಯರ್ ಆಫೀಸರ್, ಅಕಾರ್ಡಿಂಗ್ ದೇ ವಿಲ್ ಡಿಸ್ಕಸ್, ಅಕಾರ್ಡಿಂಗ್ಲಿ ದೇ ವಿಲ್ ಡಿಸ್ಪ್ಯಾಚ್ ದ ಟೀಮ್ ಅಕಾರ್ಡಿಂಗ್ಲಿ, ಆ್ಯಂಡ್ ಇಟ್ ಕ್ಯಾನ್ ಬಿ ಡನ್ ಇಮಿಡಿಯೇಟ್ಲಿ ಆಲ್ಸೋ. ರೈಟ್. ಲೋಹಿತ್, ತಾವೇನು ಹೇಳ್ತೀರಿ? ಸರ್, ಈಗ ಇಡಿ ಅನ್ನೋ ಇನ್ಸ್ಟಿಟ್ಯೂಷನ್ಗೆ ಆರ್ತಿ ಎತ್ತಿ ಎಲ್ಲ ಕರೆಯೋದಕ್ಕಾಗೋದಿಲ್ಲ. ದೇ ಆರ್ ಸರ್ಪ್ರೈಸ್ ಅಟ್ಯಾಕರ್ಸ್ ಇನ್ ಸೆನ್ಸ್ ಅವ್ರಿಗೆ ಆ ಇನ್ಫಾರ್ಮೇಷನ್ನು ಏನು ಬಂದಿದೆ ಇಡಿ ವರ್ತ್ ಇಟ್ ಅಂದರೆ ಮಾತ್ರ ಕರ್ಸ್ಕೋತಾರೆ. ಅದರ್ವೈಸ್ ವಾಟ್ ವಿಲ್ ಹ್ಯಾಪನ್, an institution like ED comes into picture along with income tax department. Income tax department ಅವ್ರದೇ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ, ED ಅವ್ರದೇ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ. ವೆನ್ ಟೂ ಇನ್ಸ್ಟಿಟ್ಯೂಷನ್ಸ್ ಆರ್ ವರ್ಕಿಂಗ್ ಟುಗೆದರ್, ಇಟ್ ಶುಡ್ ನಾಟ್ ಲೀಡ್ ಟು ಕಾಂಟ್ರಾಡಿಕ್ಟರಿ ಥಾಟ್ಸ್. ಸೊ ಅವ್ರದ್ದು ಕ್ಲಾರಿಟಿ ಸಿಕ್ಕಿದ ಮೇಲೇ ED ಕರ್ಸೋ ಒಂದು ಪಾಸಿಬಿಲಿಟಿ ಬರುತ್ತೆ. ಇಟ್ಸ್ ಅ ಸಿಂಪಲ್ ಕೇಸ್ ವೇರ್ ED ಪಾಸಿಬಿಲಿಟಿ ಇದೆಯಾ ಇಲ್ವಾ, ಎಸ್ ಅಂದರೆ ಕರ್ಸ್ತಾರೆ, ನೋ ಅಂದರೆ ಕರ್ಸೋದಿಲ್ಲ. I'll come give you a simple example. When I was in service, ಒಂದು ಗ್ಯಾಂಬ್ಲಿಂಗ್ ಡೆನ್ನಲ್ಲಿ ಪೊಲೀಸ್ ರೇಡೆಡ್, ಕ್ಯಾಶ್ ಸಿಕ್ಕಿದೆ. ಕ್ಯಾಶ್ ಸಿಕ್ಕ ತಕ್ಷಣ ದ ಕಮಿಷನರ್ ಕಾಲ್ಡ್ ಮೀ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಐ ವಾಸ್ ಇನ್ ಚಾರ್ಜ್ ಆಫ್, ಐ ಕೇಮ್ ವೆನ್ ದೇರ್. ನಾನು ಅವ್ರಿಗೆ ಹೇಳಿದ್ದೀನಿ, ಸರ್ ನಾವು ಯು ಕಾಟ್ ಕ್ಯಾಶ್ ನೀವು ಸಿಕ್ಕಿದೆ, ಇದು ಗ್ಯಾಂಬ್ಲಿಂಗ್ ದಿ ಕ್ಯಾಶ್ ಇದೆ ಅಂತೆ, ಅಂಡರ್ ಗ್ಯಾಂಬ್ಲಿಂಗ್ ಆ್ಯಕ್ಟ್ ಪೊಲೀಸ್ ವಿಲ್ ಫೈಲ್ ದ ಕೇಸ್. ಗ್ಯಾಂಬ್ಲಿಂಗ್ ಆ್ಯಕ್ಟ್ಲಿ ಏನಾಗುತ್ತೆ, ದ ಕರೆನ್ಸಿ ನೋಟ್ ಏನಿದೆ ಅಂತ ದಟ್ ವಿಲ್ ಬಿಕಮ್ ಎ ಡಾಕ್ಯುಮೆಂಟ್ ಪ್ರಾಪರ್ಟಿ. ಅದು ಫಿಸಿಕಲಿ ನೋಟ್. ಇದ್ರ ಜೊತೆಗೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಸಚಿವ DK ಶಿವಕುಮಾರ್ಗೆ IT ಇಲಾಖೆ ಅಧಿಕಾರಿಗಳು ಮಾರ್ಚ್ನಲ್ಲೇ ನೋಟಿಸ್ ನೀಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. DK ಶಿವಕುಮಾರ್ ಆಪ್ತರ ಮನೆ ಮೇಲೆ IT ದಾಳಿ ಹಿನ್ನೆಲೆಯಲ್ಲಿ ಈಗಾಗಲೇ DKಶಿ ತೃಪ್ತಿಕರ ಉತ್ತರ ನೀಡಿಲ್ಲ. ಮಾರ್ಚ್ನಲ್ಲೇ ಶಿವಕುಮಾರ್ಗೆ ನೋಟಿಸನ್ನು ನೀಡಿದ್ದ ಇಲಾಖೆ, ಈ ನೋಟಿಸ್ಗೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಸರಿಯಾದಂಥ ಉತ್ತರವನ್ನು ನೀಡಿರಲಿಲ್ಲ. IT ನೋಟಿಸ್ಗೆ ಉತ್ತರ ನೀಡಿದ್ದ ಸಚಿವ DK ಶಿವಕುಮಾರ್, ಆದರೆ ಅದು ತೃಪ್ತಿಕರವಾಗಿರಲಿಲ್ಲ, ಉತ್ತರ ಸಂಪೂರ್ಣವಾಗಿ ತೃಪ್ತಿಕರವಾಗಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಮಾರ್ಚ್ನಲ್ಲೇ DK ಶಿವಕುಮಾರ್ಗೆ IT ಇಲಾಖೆ ನೋಟಿಸನ್ನು ನೀಡಿತ್ತು. ಈಗ IT ಇಲಾಖೆ ಮೂಲಗಳಿಂದ TV9ಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗ್ತಾ ಇದೆ. ಅನೇಕರು ಭಾವಿಸಿದ್ದಾರೆ ಕೆಲವೇ ದಿನಗಳ ಹಿಂದಷ್ಟೇ ಈ IT ದಾಳಿ ಉದ್ದೇಶಪೂರ್ವಕವಾಗಿ ರೆಡಿ ಮಾಡಿಕೊಳ್ಳಲಾಗಿದೆ ಅಂತ. ಆದರೆ ಈಗ ಸಂಪೂರ್ಣ ಮಾಹಿತಿ IT ಇಲಾಖೆ ಮೂಲಗಳಿಂದಲೇ ಲಭ್ಯವಾಗುತ್ತೆ. ಮಾರ್ಚ್ನಲ್ಲೇ ಶಿವಕುಮಾರ್ ಅವರಿಗೆ ನೋಟಿಸನ್ನು ನೀಡಲಾಗಿತ್ತು. ಶಿವಕುಮಾರ್ಗೆ ನೋಟಿಸ್ಗೆ ಉತ್ತರವನ್ನು ನೀಡುವಂತೆ ಸೂಚನೆ ಕೂಡ ನೀಡಲಾಗಿತ್ತು. ಇದಕ್ಕೆ IT ನೋಟಿಸ್ಗೆ ಸಚಿವರು ಉತ್ತರವನ್ನು ಕೂಡ ನೀಡಿದ್ರು. ಆದರೆ ಇದರ ಉತ್ತರ ಸಂಪೂರ್ಣ ಸಮರ್ಪಕವಾಗಿರಲಿಲ್ಲ. ಉತ್ತರ ತೃಪ್ತಿಕರವಾಗದ ಹಿನ್ನೆಲೆಯಲ್ಲಿ ಈಗ IT ಇಲಾಖೆ ದಾಳಿಯನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ರೈಟ್. SR ಹಿರೇಮಠ ಅವರು ಇದ್ದಾರೆ. SR ಹಿರೇಮಠ ಅವರೀಗ ಮಾರ್ಚ್ನಲ್ಲೇ ನೋಟಿಸನ್ನು ನೀಡಿದ್ವಿ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗ ಸಂಪೂರ್ಣ ಪ್ರಕರಣ ಒಂದೊಂದು ನಿಮಿಷಕ್ಕೂ ಕೂಡ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಆರಂಭದಲ್ಲಿ ನಾವಾಗಲೇ ಮಾತಾಡ್ತಾ ಇದ್ವಿ, ಎಲ್ಲೋ ಪೊಲಿಟಿಕಲ್ ಟರ್ನ್ ಅನ್ನೋ ಮಾತು ಕೇಳಿಬಂತು ಸ್ಟಾರ್ಟಿಂಗಲ್ಲಿ. ಅದಾದ ಬಳಿಕ ಟೈಮಿಂಗ್ ಬಗ್ಗೆ ಪ್ರಶ್ನೆ ಆಯಿತು. ಈಗ ನೋಡಿದ್ರೆ ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಂಡಿದೆ. ಅಂದ್ರೆ ಮಾರ್ಚ್ನಲ್ಲೇ IT ಇಲಾಖೆ ನೋಟಿಸನ್ನು ನೀಡಿತ್ತು, ಅದಕ್ಕೆ DK ಶಿವಕುಮಾರ್ ಉತ್ತರ ಕೊಟ್ಟಿದ್ರು, ಆದರೆ ಉತ್ತರ ತೃಪ್ತಿಕರವಾಗಿರಲಿಲ್ಲ ಅಂತ. ಈಗ ಈ ತಿರುವಿನ ಬಗ್ಗೆ ಏನು ಹೇಳ್ತೀರಿ? ಮುಂದೆ ಪ್ರಕರಣ ಇನ್ನಷ್ಟು ಟ್ವಿಸ್ಟ್ ಆಗತ್ತೆ ಅನ್ಸುತ್ತಾ? ಇಲ್ಲ, ಇಲ್ಲೇನು ಅಂಥ ತಿರುವಿಲ್ಲ. ಯಾಕೆಂದರೆ ಯಾವುದೇ ಒಂದು ಕಾಯ್ದೆ ಏನದಲ್ಲ, ಅದನ್ನು ವ್ಯವಸ್ಥಿತವಾಗಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಕಾಯ್ದೆಯ ಲೆಟರ್ ಆ್ಯಂಡ್ ಸ್ಪಿರಿಟ್ ಜೊತೆಗೆ ಅದು ಗೈಡ್ಲೈನ್ಸು ಮತ್ತು ರೂಲ್ಸು ಇವೆಲ್ಲ ಇರ್ತವೆ. ಸೊ ಅದರ ಪ್ರಕಾರ ಯಾವಾಗ ಅವರಿಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಏನು ಇವರು ಅಕ್ರಮ ಸಂಪಾದನೆ ಮಾಡಿದ್ದಾರೆ, ಇವರು ಮಾಡಬಾರ್ದ ಬೇರೆ ಬೇರೆ ಅಪರಾಧಗಳನ್ನು, ಅದು PC ಆ್ಯಕ್ಟ್ ಇರಲಿ, ಮನಿ ಲಾಂಡ್ರಿಂಗ್ ಇರಲಿ, ಅಥವಾ ಮತ್ಯಾವುದಾದ್ರೂ ಇರಲಿ, ಬೇನಾಮಿ ಟ್ರಾನ್ಸಾಕ್ಷನ್ನು ಅವ್ರಿಗೆ ಕಂಡು ಬಂದಾಗ ಇವರು ಆಬ್ವಿಯಸ್ಲಿ ಜಾಸ್ತಿ ಹಣ ಇದ್ದರೆ ಮಾತ್ರ ಇವೆಲ್ಲದರಲ್ಲಿ ಇಂಡಲ್ಜ್ ಆಗೋದು ಸಾಧ್ಯವಿದೆ. ಹಾಗಾದರೆ ಹಣ ಎಲ್ಲಿಂದ ಬಂತು, ಅದರ ತೆರಿಗೆ ಕೊಟ್ಟಿದ್ದಾರೇನೋ, ಇದರ ಸಲುವಾಗಿ ಮೊಟ್ಟ ಮೊದಲನೇ ಹೆಜ್ಜೆ ಅಂದರೆ ಅವರಿಗೆ ನೋಟಿಸ್ ಕೊಡೋದು. ಇದು ಯಾವಾಗಲೂ ಸರ್ಕಾರ ಒಂದು ಪ್ರೊಸೀಜರ್ ಪ್ರಕಾರ ಹೋಗ್ತದೆ. ಅದಕ್ಕೆ ಅವರಿಂದ ಸಮರ್ಪಕ ಉತ್ತರ ಬರೆದಿದ್ದರೆ ಅವರೇನಾದರೂ ಹೈಡ್ ಮಾಡ್ತಾರಂತ ಅವರಿಗೆ ಬೇರೆ ಮೂಲಗಳಿಂದ ಲಭ್ಯವಾದ ಮಾಹಿತಿ ಮತ್ತು ಇದು ಕಂಡು ಬಂದಾಗ ಆಬ್ವಿಯಸ್ಲಿ ಎಲ್ಲವನ್ನ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿ ಅವರು ರೇಡ್ ಮಾಡ್ತಾರೆ. ಯಾಕಂದರೆ ರೇಡ್ಸು ಜನರಲಿ ಅವು ಸರ್ಪ್ರೈಸ್ ರೇಡ್ಸ್ ಆಗಿರೋದ್ರಿಂದ ಸಾಕಷ್ಟು ಸಲ ಈಗ ನೋಡ್ರಿ ಇವ್ರ ಕೇಸ್ದೊಳಗೆ ಈಗ 10 ಕೋಟಿ ರೂಪಾಯಿ ನಿನ್ನೆ ಆಗಿದೆ, ಇನ್ನೂ ಇದು ಮುಂದುವರೆದ ಕೆಲಸ ಆಗ್ತಾ ಇದೆ. ಆಬ್ವಿಯಸ್ಲಿ ಈ ವ್ಯಕ್ತಿ
ಇಂಥ ಅಕ್ರಮ ಅವ್ಯವಹಾರಗಳಲ್ಲಿ ಇಲ್ಲಿಗಾಲಿಟೀಸ್ ಕ್ರಿಮಿನಾಲಿಟೀಸ್ಗಳಿಗೆ ಸಾಕಷ್ಟು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಬೇರೆ ಬೇರೆ ಅಂಶಗಳಿಂದ ಗೊತ್ತಾದರೂ ಕೂಡ ಈ IT ಕ್ಷೇತ್ರದಲ್ಲೇ ಆಗಿದೆ. ಹಾಗಾದರೆ ಅವರು ಮನಿ ಲಾಂಡ್ರಿಂಗ್ ಇದ್ರ ಬಗ್ಗೆ ಮಾಹಿತಿ ಕೇಳಿದಾಗ ಅವರು ಕೊಡದೇ ಇದ್ದರೆ ಅನಿವಾರ್ಯವಾಗಿ ಆ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ಏಜೆನ್ಸಿ ಮಾಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಅವರು ತರಬೇಕಾಗ್ತದೆ. ಆಮೇಲೆ ಇವರ ಕಂಪನಿ ಮಾಡಬಾರದ ಅವ್ಯವಹಾರಗಳನ್ನು ಅಕ್ರಮಗಳನ್ನು ಮಾಡಿದರೆ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಅಂತ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ದಲ್ಲಿ ಅದು ಬರ್ತದೆ. ಸೊ ಇವು ಬೇರೆ ಬೇರೆ ವಿಷಯಗಳಲ್ಲಿ ಇವು ಬೇರೆ ಬೇರೆ ಏಜೆನ್ಸಿಗಳು ತಮ್ಮದೇ ಅದನ್ನು ಮಾಡ್ತಾ ಇದೆ. ಈಗ ತಮ್ಮ ಒಬ್ಬರು ತಜ್ಞ ಒಳ್ಳೆಯ ಆಫೀಸರ್ಸ್ ಹೇಳಿದ ಹಾಗೆ ಈ ಏಜೆನ್ಸಿಗಳು ತಮ್ಮ ಸಾಮರ್ಥ್ಯಗಳನ್ನು ಕೂಡಿಕೊಂಡು ಒಂದು ಆಪ್ಟಿಮಲ್ ಆದ ಒಂದು ಲಾಜಿಕಲ್ ಡೈರೆಕ್ಷನ್ದೊಳಗೆ, ಲಾಜಿಕಲ್ ಕನ್ಕ್ಲೂಷನ್ ಕಡೆಗೆ, ಅಂದರೆ ಒಂದು ತಾತ್ವಿಕ ಹಂತಿನ ಕಡೆಗೆ ಹೋಗುವ ರೀತಿಯೊಳಗೆ ಪರಸ್ಪರ ಪೂರಕವಾಗಿ ಕೆಲಸ ಮಾಡಬೇಕು ಹೊರತಾಗಿ ಯಾವುದೇ ಗೊಂದಲ, ಒಂದು ಡುಪ್ಲಿಕೇಶನ್ನು ಅದು ಆಗಬಾರದು. ಅದು ನನಗನ್ಸೋ ಮಟ್ಟಿಗೆ ಸೀನಿಯರ್ ಆಫೀಸರ್ಸು ನುರಿತ ಎಕ್ಸ್ಪೀರಿಯನ್ಸ್ ಇರೋದರಿಂದ ಅವರು ಆಬ್ವಿಯಸ್ಲಿ ಕೋಆರ್ಡಿನೇಟ್ ಮಾಡೇ ಮಾಡ್ತಾರೆ. ಇದೆಲ್ಲವನ್ನು ಮಾಡಿದ್ರಂತ ಹೇಳಿ ಈ ಗಾಲಿ ಜನಾರ್ದನ್ ರೆಡ್ಡಿ, ಇನ್ನಿತರ ಸಚಿವರು, ಈ ಹೈ ಆಫೀಸರ್ಸ್, ಈವನ್ ಆ್ಯಸ್ ಎ ಲೆವೆಲ್ ಆಫ್ ಅಡಿಷನಲ್ ಚೀಫ್ ಸೆಕ್ರೆಟರಿ, IFS ಎಲ್ಲರೂ ಯಾಕೆ ಸಿಕ್ಕರಂದರೆ ಇದೊಂದು ಸುಯೋಜಿತ ವ್ಯವಸ್ಥಿತವಾದ ರೀತಿಯೊಳಗೆ ಅವ್ರು ಹೋಗ್ತಾರೆ. ಇದಕ್ಕೆ ಮೊದಲನೇದೇನೆಂದರೆ ಈ ಪ್ರಕಾರದ ಹಣ ಹಿಡಿಯೋದು. ತಮಗಿನ್ನೂ ನೆನಪಿರ್ಬೋದು, ಖಾರಾಪುಡಿ ಮಹೇಶಂದು ಏನೊಂದು ದಾಳಿ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಅವರು, ಅಲ್ಲೇನೊಂದು ಥಂಬ್ ಡ್ರೈವ್ ಸಿಕ್ತು, ಅದರೊಳಗೆ ಸಾಕಷ್ಟು ಮಾಹಿತಿಗಳು ಸಿಕ್ಕು. ಅದು ಜಸ್ಟಿಸ್ ಸಂತೋಷ್ ಹೆಗಡೆ ಅವರಿಗೆ, ಆಮೇಲೆ ನಮ್ಮ ಯಾರು ಇನ್ವೆಸ್ಟಿಗೇಷನ್ನ ಹೆಡ್ ಇದ್ದರು ಡಾಕ್ಟರ್ UV ಸಿಂಗ್ ಅವರಿಗೆ ತುಂಬ ಸಹಾಯ ಆಯಿತು. ಇವೆಲ್ಲ ಅಕ್ರಮಗಳನ್ನು, ಅವ್ಯವಹಾರಗಳನ್ನು ಅನರ್ಥ ಮಾಡಿ, ಡಾಟ್ಸ್ಗಳನ್ನು ಕ್ಲೋಸ್ ಮಾಡಿ ಇವರ ವಿರುದ್ಧ ಒಂದು ವ್ಯವಸ್ಥಿತವಾದ ಪರಿಣಾಮಕಾರಿಯಾದ ಕೇಸನ್ನು ಮಾಡಲಿಕ್ಕೆ. ಸೊ ಇವೆಲ್ಲವೂ ನಡೀತಾ ಇರ್ತವೆ. ಆದರೆ ತಾವು ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಏನು ಕೊಡ್ತಾ ಇದ್ದೀರಿ, ಇದು ಮಾಡ್ತಾ ಇದ್ದೀರಿ, ಇದು ಒಂದು ಒಳ್ಳೆಯ ದೊಡ್ಡ ಸರ್ವಿಸ್ ಇದೆ. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಇಂಥ ಭ್ರಷ್ಟ ವ್ಯಕ್ತಿಗಳು ಪ್ರತಿಯೊಂದು ಪಕ್ಷದಲ್ಲಿ ಎಲ್ಲ ಕಡೆಗೆ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ. ಅದಕ್ಕೆ ಈ ಸರ್ಕಾರದವರು ಅದಕ್ಕೆ ಯಾವುದೇ ರಾಜಕೀಯ ಇನ್ನಿತರ ಬಣ್ಣ ಕೊಡಲಾರ್ದಂಗೆ ಮಾಡಿ ಸುಪ್ರೀಂ ಕೋರ್ಟದ ಅಪಾಯಿಂಟೆಡ್, ಇದು ಬ್ಲ್ಯಾಕ್ ಮನಿ ಬಗ್ಗೆ ನಿರ್ದಿಷ್ಟವಾಗಿ ಅಪಾಯಿಂಟೆಡ್ ಏನಾಗಿದೆ ಅದರ ಒಂದು ಓವರಾಲ್ ಸೂಪರ್ವಿಷನ್ ಒಳಗೆ ಈ ಕೆಲಸ ವ್ಯವಸ್ಥಿತವಾಗಿ ನಡೆದರೆ ಇಂತಹ ಅನವಶ್ಯಕ ಗೊಂದಲ ಕ್ರಿಯೇಟ್ ಮಾಡುವಂಥ ಈ ಚೌಕನ್ನು ಉಳಿಸಲಿಕ್ಕೆ ಇವರೇನು ಪ್ರಯತ್ನ ಮಾಡ್ತಾರೆ ಅದಕ್ಕೆ ಯಾವುದೇ ಸ್ಕೋಪ್ ಇರೋದಿಲ್ಲ. ಸೊ ಅದಕ್ಕೆ ಇದನ್ನೊಂದು ತುಂಬ ವ್ಯವಸ್ಥಿತವಾಗಿ, ಸಜಾಗೃತವಾಗಿ ಮತ್ತು ಇದನ್ನೊಂದು ಲಾಜಿಕಲ್ ಕನ್ಕ್ಲೂಷನ್ ಕಡೆಗೆ ಹೋಗುವ ಫೋಕಸ್ಡ್ ಮ್ಯಾನರ್ ಒಳಗೆ, ಕಾಯ್ದೆಬದ್ಧವಾದ ಪ್ರೊಸೀಜರ್ ಒಳಗೆ ಮಾಡೋದು ಅತಿ ಮಹತ್ವದ್ದಿದೆ. ಓಕೆ ನಿಮ್ಮ ಜೊತೆ ಮಾತಾಡ್ತೀನಿ. ಇನ್ನೂ ಅನೇಕ ಪ್ರಕರಣಗಳು ಕೂಡ ಇದೆ, ಅನೇಕ ವಿಚಾರಗಳು ಕೂಡ ಇದೆ. ಮುಂದಿನ ಹಂತದಲ್ಲಿ ಚರ್ಚೆ ಮಾಡುವಂಥ ಸಾಕಷ್ಟು ವಿಚಾರಗಳಿದೆ. ಈಗಾಗಲೇ ಒಂದು ಪ್ರಕರಣ ಬಂತು, ED CBI ಎಲ್ಲ ಕೂಡ ಮಾಹಿತಿ ಇದ್ವಿ. ಆದರೆ ಸಚಿವರು ಬಂಧನ ಆಗ್ತಾರ, ಸಚಿವ DK ಶಿವಕುಮಾರ್ ಬಂಧನವಾಗತ್ತಾ ಅನ್ನೋದು ಕೂಡ ಒಂದು ಪ್ರಮುಖವಾದಂಥ ಪ್ರಶ್ನೆ, ಸಾಕಷ್ಟು ಕುತೂಹಲ ಕೂಡ ಇದೆ. ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. DKಶಿ ಭೇಟಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮ ಮುಂದುವರಿಸೋಣ. ಅದಕ್ಕೂ ಮೊದಲು ಈ ಹೊತ್ತಿನ ಹೆಡ್ಲೈನ್ಸ್ ಏನಿದೆ ನೋಡೋಣ ಬನ್ನಿ. ಸೀಕ್ರೆಟ್ ಲಾಕರ್ ಓಪನ್ಗೆ IT ಟೀಮ್ ಹರಸಾಹಸ, ನಕಲಿ ಕೀ ಮಾಡುವನ ಕರೆತಂದ ತಂಡ ಬೆಚ್ಚಿಕೊಳ್ಳುತ್ತಾ ಸದಾಶಿವನಗರದ ಕೆಂಕೇರಿ ನಿವಾಸದ ರಹಸ್ಯ. ಕಳೆದ ಮಾರ್ಚ್ನಲ್ಲೇ DKಶಿಗೆ ಸಿಕ್ಕಿತ್ತು IT ಸಮನ್ಸ್, ಉತ್ತರದಿಂದ ಸಮಾಧಾನವಾಗದ ಇಲಾಖೆ, ನೇರ ದಾಳಿ ಮೂಲಕ ಅಧಿಕಾರಿಗಳಿಂದ ಪರಿಶೀಲನೆ. IT ಭೇಟಿಯಲ್ಲಿ ಸಿಕ್ತು ಬ್ಯಾನ್ ಆದ ನೋಟ್, DKಶಿಗೆ ಸೇರಿದ ಸ್ಕೂಲ್ನಲ್ಲಿ ಸಿಕ್ತು ಹಳೆ ನೋಟು, ಓಲ್ಡ್ ನೋಟ್ ಎಣಿಸಿ ದಾಖಲಿಸಿದ ಅಧಿಕಾರಿಗಳು. ಸಂಸತ್ನಲ್ಲಿ ಇವತ್ತು ಪ್ರತಿಧ್ವನಿಸಲಿದೆ IT ರೇಡ್, ಲೋಕಸಭೆ ರಾಜ್ಯಸಭೆಯಲ್ಲಿ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ತಯಾರಿ, ರಾಜ್ಯಸಭೆ ಸದಸ್ಯರಿಗೆ ಕೈ ವಿಪ್ ಜಾರಿ. ನಿನ್ನೆ 39, ಇವತ್ತು 60 ಪ್ಲೇಸ್ಗಳಲ್ಲಿ ಮುಂದುವರಿದ ರೇಡ್, ಸಿಕ್ಕಲ್ಲೆಲ್ಲ IT ಅಧಿಕಾರಿಗಳಿಂದ ಹುಡುಕಾಟ, ಪ್ರತಿಯೊಂದನ್ನು ಹುಡುಕಿ ಕೆದಕ್ತಾ ಇರೋ IT ಇಲಾಖೆ. DKಶಿ ಮಾವನ ಮನೆಯಲ್ಲಿ ದೆಹಲಿ ಮುಖ್ಯ IT ಅಧಿಕಾರಿ ಎಂಟ್ರಿ, ದಾಳಿಯ ಸಂಪೂರ್ಣ ರಿಪೋರ್ಟ್ ರೆಡಿ, ತಿಮ್ಮಯ್ಯರಿಂದ ವರದಿಗೆ ಸಹಿ. ಸಿನಿಮಾ ಸೀನ್ನಂತೆ IT ಅಧಿಕಾರಿಗಳ ರೇಡ್, ಅಧಿಕಾರಿಗಳ ಬಗ್ಗೆನೇ ಡೌಟ್ ವ್ಯಕ್ತಪಡಿಸಿದ DKಶಿ ಭೇಟಿಯ ಎಕ್ಸ್ಕ್ಲೂಸಿವ್ ಮಾಹಿತಿ TV9 ನಲ್ಲಿ. DKಶಿಯ ಮತ್ತೊಬ್ಬ ಆಪ್ತ ಸಚಿನ್ಗೂ IT ಕಾಟ, ದೆಹಲಿಯಲ್ಲೂ ಮುಂದುವರಿದ ಶೋಧ ಕಾರ್ಯ, ಇಂತ ಇದೆ IT ತಂಡ. DKಶಿ ಜ್ಯೋತಿಷಿ ಬೆನ್ನೇರಿದ IT ಶನಿ, ದ್ವಾರಕನಾಥ್ ಕಾರ್ನಲ್ಲಿ ಸಿಕ್ತು 4 ಬಾಕ್ಸ್, ಗುರೂಜಿ ಕುಂಡಲಿಯನ್ನೇ ತಡ್ಕಾಡ್ತಿದ್ದಾರೆ ಅಧಿಕಾರಿಗಳು.
ಐಟಿ ರೇಡ್ ರಾಜಕೀಯ ಪ್ರೇರಿತ ದಾಳಿ ಅಲ್ಲ, ಸಚಿವ ಡಿಕೆ ಶಿವಕುಮಾರ್ ಆಗರ್ಭ ಶ್ರೀಮಂತರು, ವ್ಯವಹಾರಕ್ಕೆ ಸಂಬಂಧಿಸಿದ ದಾಳಿ ಆಗಿದೆ ಎಂದ ಯಡಿಯೂರಪ್ಪ. ರೈಟ್, ಈಗ ಒಂದಾದ್ಮೇಲೆ ಒಂದು ತಿರುವನ್ನ ಪಡ್ಕೋತಾ ಇದೆ, ಹೊಸ ಹೊಸ ಮಾಹಿತಿ ಕೂಡ ಬರ್ತಾ. ಇದ್ರ ಜೊತೆಗೆ ನೀವೊಬ್ಬರು ವಕೀಲರಾಗಿ ಈ ಪ್ರಕರಣವನ್ನ ನೋಡ್ತಾ ಇದ್ರೆ, ಒಂದು ಕಡೆ ಐಟಿ ಇಲಾಖೆ ಇರ್ಬೋದು, ಜೊತೆಗೆ ಗೊತ್ತಿರುತ್ತೆ ನಿಮಗೆ ಇಡಿ ಸಿಬಿಐ ಯಾವ್ಯಾವ ಪ್ರಕರಣದಲ್ಲಿ ಹೇಗೆ ಎಂಟರ್ ಆಗುತ್ತೆ ಅಂತ. ನೀವು ಸಚಿವರನ್ನ ಬಂಧಿಸ್ತಾರೆ, ಡಿ ಕೆ ಶಿವಕುಮಾರ್ ಬಂಧನವಾಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆಯಾ ನಿಮಗೆ? ಆಗ್ಬೋದಾ? ಆದರೆ ಹೈಪಾಥೆಟಿಕಲ್ ಆಗೋದ್ರಿಂದ ಏನಾಗುತ್ತೆ, ಇಂಥ ಪ್ರಕರಣಗಳಲ್ಲಿ ನಾರ್ಮಲಿ ಈ ದೊಡ್ಡ ಮಟ್ಟದಲ್ಲಿ ರೈಡ್ ಮಾಡಿದಾಗ ಇನ್ವೇರಿಯಬ್ಲಿ ಬಂಧಿಸ್ತಾರೆ, ಆಯ್ತಲ್ಲ. ಈಗ ನೀವೇ ಹೇಳ್ದಂಗೆ 60 ಕಡೆ ಈ ಥರ ಆದಾಗ ನಾರ್ಮಲಿ ಯಾತಕ್ಕೆ ಅಂದರೆ 60 ಕಡೆ ತನಿಖೆ ಮಾಡುವಷ್ಟು ಆ್ಯಕ್ಚುಲಿ ಇಂಟೆಲಿಜೆನ್ಸನ್ನು ಅವ್ರು ಅಕ್ಯುಮುಲೇಟ್ ಮಾಡಿದ್ಮೇಲೆ ಜನರಲಿ ಬಂಧಿಸ್ತಾರೆ, ಆಯ್ತಲ್ಲ. ಸುಮ್ಮನೆ ಈಗ ಪರ್ಟಿಕ್ಯುಲರ್ಲಿ ಸಾರ್ವಜನಿಕರು ಗಮನಿಸ್ತಿರುವಂಥ ಪ್ರಕರಣಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಇರ್ತಾರೆ ಅಂತ ಅಂತೂ ಹೇಳಬೇಕಾಗತ್ತೆ. ಆ್ಯಂಡ್ ನೀವೇ ಹೇಳ್ತಿದ್ರಿ ಹಲವಾರು ತಿಂಗಳ ಹಿಂದೆ ನೋಟಿಸ್ ಎಲ್ಲ ಕೊಟ್ಟಿದ್ರು ಅಂತ. ಸೊ ಈ ಥರ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತ ಹೇಳ್ಬೋದು. ಇಂಥ ಪ್ರಕರಣಗಳಲ್ಲಿ ಜನರಲಿ ಬಂಧಿಸ್ತಾರೆ. ಒಂದು ಬಂಧಿಸದೆ ಹೋದರೆ ನಾರ್ಮಲಿ ಇದು ಸ್ವಲ್ಪ ಸರ್ಪ್ರೈಸ್ ಆಗುತ್ತೆ, ಆಯ್ತಲ್ಲ. ಎರಡನೇದೇನೆಂದರೆ ಹಣ ಕ್ಯಾಶ್ ರೂಪದಲ್ಲೇ ಸಿಗಬೇಕು ಅಂತ ಏನಿಲ್ಲ. ಈಗ ಕಳೆದ 10 ಮತ್ತು 15 ವರ್ಷಗಳ ಸಮೀಕ್ಷೆಯ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಆ್ಯಕ್ಚುಲಿ ರೈಡ್ ಮಾಡಿದ ನಂತರ ಅನ್ಡಿಸ್ಕ್ಲೋಸ್ಡ್ ವೆಲ್ತ್ ಅಂದರೆ ಅಘೋಷಿತ ಆಸ್ತಿ, ಅದರಲ್ಲಿ ಕ್ಯಾಶ್ನ ಪ್ರಮಾಣ ಸುಮಾರು 6% ಅಷ್ಟೇ, ಆಯ್ತಲ್ಲ. ಸೊ ಅಂದರೆ ಆ ಕ್ಯಾಶ್ ನಮಗೆ ಮೂಟೆಗಟ್ಟಲೆ ಕೊಟ್ಟಂತರೂ 10,000-100,000 ಕೋಟಿ ಸಿಗಬೇಕು ಅಂತ ಯಾರು ನಿರೀಕ್ಷೆ ಮಾಡಿ ಹೋಗೋದಿಲ್ಲ. ದಟ್ ಇಸ್ ನಾಟ್ ರಿಕ್ವೈರ್ಡ್. ಮೋಸ್ಟ್ ಆಫ್ ದ ಟೈಮ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಲಿ ಆಗಿರುತ್ತೆ, ಮತ್ತು ಬೇರೆ ಬೇರೆ ಹಾರ್ಡ್ ಅಸೆಟ್ಸ್ ಅಲ್ಲಿ ಆಗಿರುತ್ತೆ, ಆಯ್ತಲ್ಲ. ಸೊ ಅದು ದಟ್ ಇಸ್ ನಾಟ್ ದ ಮಾಪಕ ಅಲ್ವೇ ಅಲ್ಲ. ಬಟ್ ಈ ಕೇಸ್ನಲ್ಲಿ ಈಗಾಗಲೇ ವರದಿ ಬರ್ತಿರುವಂಥದ್ದು ದೊಡ್ಡ ಪ್ರಮಾಣದ ಹಣ ಪತ್ತೆ ಆಗಿದೆ ಅಂತ. ಸೊ ಇಂಥ ಪ್ರಕರಣಗಳಲ್ಲಿ ಜನರಲಿ ಅರೆಸ್ಟ್ಸ್ ಆರ್ ಮೇಡ್. ಅದರ್ವೈಸ್ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇ ವಿಲ್ ನಾಟ್ ಇನ್ವೆಸ್ಟಿಗೇಟ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಈಗೇನು ಪಾಲಿಟಿಕ್ಸ್ ಅಂತ ಏನು ಮಾತನಾಡ್ತಿದ್ದಾರೆ, ಐ ಥಿಂಕ್ ಇದೇ ಥರನಾದ ರಾಂಗ್ ಡೂಯಿಂಗ್ ಬೇರೆ ಸಚಿವರಲ್ಲಿದ್ದರೆ ಅವ್ರನ್ನೂ ಕೂಡ ರೈಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಎರಡನೇದು, ಇದನ್ನು ಕಾಂಗ್ರೆಸ್ ಪಕ್ಷ ತುಂಬ ಸೀರಿಯಸ್ ಆಗಿ ತಗೋಬೇಕು. ಕರ್ನಾಟಕದಲ್ಲಿ ಅವ್ರಿಗೆ ಕಾಂಗ್ರೆಸ್ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಕೈಲಿ ಒಂದು ಅಧಿಕಾರ ಇದೆ, ಅದೇನಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅನುಷ್ಠಾನ, ಆಯ್ತಲ್ಲ. ಸೊ ಈಗ ಇದನ್ನ ಗಂಭೀರವಾಗಿ ತಗೊಂಡ್ರೆ ಕಾಂಗ್ರೆಸ್ ಸರ್ಕಾರ, ಈ ಬಿಜೆಪಿ MLAಗಳಲ್ಲಿ ಯಾರು ಭ್ರಷ್ಟರಿದ್ದಾರೆ ಅವ್ರ ವಿರುದ್ಧ ಖಂಡಿತ ಸರ್ಕಾರವೇ ಅಧಿಕೃತವಾಗಿ ಕಂಪ್ಲೇಂಟ್ ಅನ್ನ ಹಾಕಬೇಕು. ಅಂಡ್ ಈ ರೀತಿ ನಡಿಬೇಕು. ಈಗೇನಾಗ್ತಿತ್ತು ಅಂದ್ರೆ, ನಮ್ಮ ತಪ್ಪನ್ನ ನೀವು ನೋಡಬೇಡಿ, ನಿಮ್ಮ ತಪ್ಪನ್ನ ನಾವು ನೋಡೋದು ಬೇಡ ಅಂತ ಕೇವಲ ಬಂದು ಬೀದಿನಲ್ಲಿ ಬಂದು ಬರೀ ಮಾತನಾಡೋದಷ್ಟೇ ಆಗ್ತಿದ್ದು. ದಿಸ್ ಇಸ್ ವಾಟ್ ಶುಡ್ ಹ್ಯಾಪನ್, ಆಯ್ತಲ್ಲ. ಈಗ ಕೇಂದ್ರ ಸರ್ಕಾರ ಒಂದು ವೇಳೆ ಇದನ್ನ ಐ ಡೋಂಟ್ ಥಿಂಕ್, ಆನೆಸ್ಟ್ಲಿ ನನಗೇನು ಅನ್ಸುತ್ತೆ, ಐ ಡೋಂಟ್ ಬಿಲೀವ್ ಇಟ್ಸ್ ಪೊಲಿಟಿಕಲಿ ಮೋಟಿವೇಟೆಡ್. ಬಟ್ ಕೇಂದ್ರ ಸರ್ಕಾರ ಒಂದು ವೇಳೆ ಪೊಲಿಟಿಕಲಿ ಮೋಟಿವೇಟ್ ಆಗಿ ಈ ರೀತಿ ಮಾಡಿದ್ರೆ ಮ್ಯಾಚ್ ಇಟ್, ರಾಜ್ಯ ಸರ್ಕಾರ ಮ್ಯಾಚ್ ಮಾಡಬಹುದಲ್ಲ. ಬಿಜೆಪಿಯ MLAಗಳು ಯಾರಿದ್ದಾರೆ, ಆಕ್ಚುಲಿ ಕರಪ್ಟ್ MLAಗಳು ಯಾರಿದ್ದಾರೆ, ಅವರ ವಿರುದ್ಧ ಆಕ್ಚುಲಿ ಕಂಪ್ಲೇಂಟ್ ಅನ್ನ ಕೊಡಬಹುದು. ಅವರು ನಂತರ ದ್ವೇಷದ ಮೇಲೆ ಕಾಂಗ್ರೆಸ್ MLAಗಳ ವಿರುದ್ಧ ಕಂಪ್ಲೇಂಟ್ ಕೊಡಲಿ. ಇದ್ರ ಜೊತೆಗೆ ಇನ್ನೊಂದು, ಈಗ ಅರೆಸ್ಟ್ ಅನ್ನೋ ಸಿನಾರಿಯೋ ಅಂತ ಬಂದ ತಕ್ಷಣ ಆಂಟಿಸಿಪೇಟರಿ ಬೇಲ್ಗೆ ಹೋಗುವಂತ ಸಾಧ್ಯತೆ ಕೂಡ ಇರುತ್ತೆ. ಈ ಕೇಸಲ್ಲಿ ಸಚಿವರು ಹೋಗ್ಬೋದಾ? ಡಿ ಕೆ ಶಿವಕುಮಾರ್ ಆಂಟಿಸಿಪೇಟರಿ ಬೇಲ್ಗೆ ಇಂಪ್ಲೀಡ್ ಆಗ್ಬೋದಾ ಅಂತ ಈಗಲೇ ಇವತ್ತಿಂದನೇ? ಇನ್ಕಮ್ ಟ್ಯಾಕ್ಸ್ ಯು ಸಿ, ಐ ಥಿಂಕ್ ಟೆಕ್ನಿಕಲಿ ತಾಂತ್ರಿಕವಾಗಿ ಈಸ್ ಆಲ್ರೆಡಿ ಅಂಡರ್ ಹೌಸ್ ಅರೆಸ್ಟ್ ಒಂದು ಅರ್ಥದಲ್ಲಿ ಹೇಳಬೇಕು ಅನ್ನೋದು. ಇಟ್ಸ್ ಬಿಕಾಸ್ ವೆನ್ ದೇ ಆರ್ ತನಿಖೆ ಮಾಡಬೇಕಾದ್ರೆ ದೇ ಹ್ಯಾವ್ ರಿಸ್ಟ್ರೈನ್ಡ್ ಈಸ್ ಮೂವ್ಮೆಂಟ್ ಅಲ್ಲ. ಸೊ ಈಸ್ ಟೆಕ್ನಿಕಲಿ ಅಂಡರ್ ಅರೆಸ್ಟ್, ಬಟ್ ಇಟ್ ಇಸ್ ನಾಟ್ ಅರೆಸ್ಟ್ ಅಂಡರ್ ದ CRPC ಅಲ್ಲ. CRPC ನಲ್ಲಿ ಇಟ್ಸ್ ನಾಟ್ ಅರೆಸ್ಟ್ ಅಂಡರ್ ದ CRPC, ಬಟ್ ಇಟ್ಸ್ ಟೆಕ್ನಿಕಲಿ ಅನ್ ಅರೆಸ್ಟ್, ಆಯ್ತಲ್ಲ. ಇಂಥ ಪ್ರಕರಣಗಳಲ್ಲಿ ಆಂಟಿಸಿಪೇಟರಿ ಬೇಲ್ ಅರ್ಜಿಯನ್ನು ಅಫ್ಕೋರ್ಸ್ ಪ್ರತಿಯೊಬ್ಬರು ಹಾಕೊಳ್ಳೋ ಹಕ್ಕಿದ್ದೇ ಇರುತ್ತೆ, ಬಟ್ ಇಟ್ಸ್ ನಾಟ್ ಗ್ರಾಂಟೆಡ್, ಕೊಡೋದಿಲ್ಲ. ಓಕೆ, ತಾವೇನು ಹೇಳ್ತೀರಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಈಗ ತನಿಖೆ ವೇಳೆ ಈಗ ಡಿ ಕೆ ಶಿವಕುಮಾರ್ ಮೇಲೆ ದಾಳಿ ಆಗಿದೆ, ಈ ಸಂದರ್ಭದಲ್ಲಿ ಹೌಸ್ ಅರೆಸ್ಟ್ ಅನ್ನೋದು ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಅವರಿಗೆ ಏನು ಮೂವ್ಮೆಂಟ್ಸ್ಗಳು ಇರೋದಿಲ್ಲ ಆ ಟೈಮಲ್ಲಿ. ಈಗ ಆಂಟಿಸಿಪೇಟರಿ ಬೇಲ್ಗೆ ಏನಾದ್ರು ಹೋದ್ರೆ ಇಲಾಖೆ ಯಾವ ರೀತಿ ಅದಕ್ಕೆ ರೆಡಿ ಆಗಿರುತ್ತೆ? ಆಂಟಿಸಿಪೇಟರಿ ಬೇಲ್ಗೆ ಫಸ್ಟ್ ಕಂಡೀಷನ್ ಅವರ ಅರೆಸ್ಟ್ ಆಗಿರ್ಬೋದು, ಅಥವಾ ಅರೆಸ್ಟ್ ಆಗೋಕ್ಕೆ ಚಾನ್ಸಸ್ ಇದೆ ಅಂತೆ. ರೈಟ್, ಅದೇ ಅರೆಸ್ಟ್ ಆಗಿಲ್ಲ, ಅರೆಸ್ಟ್ ಆಗೋಕ್ಕೆ ಚಾನ್ಸಸ್ ಇದೆ ಅಂತ ಅವ್ರು ಆಂಟಿಸಿಪೇಟರಿ ಬೇಲ್ ಹೋಗೋದು. Income tax act alli there is no arrest provision. There is not, but ED will come also. Let ED come. That time we will say ED should not arrest me. I am cooperating. Yet ultimately ಏನು ಮಾಡ್ತಾರೆ, ಆಂಟಿಸಿಪೇಟರಿ ಬೇಲಲ್ಲಿ ಏನು ಮಾಡ್ತಾರೆ, ಕಿ ಯಾವ ವೇಳೆ ಅವ್ರು ನಮ್ಗೆ ಕರೀತಿರೋ ನಾನು ಬರ್ತೀನಿ, ಐ ವಿಲ್ ಕೋಆಪ್ರೇಟ್ ವಿತ್ ದ ಪ್ರೊಸೀಡಿಂಗ್ ಒಂದು ಅಂಡರ್ಟೇಕಿಂಗ್ ಕೊಟ್ಟು ಅವ್ರು ಹೇಳ್ತಾರೆ ಐ ಡೋಂಟ್ ಅರೆಸ್ಟ್ ಮೀ ಅಂತ. ಅದೇ ಆ ಟೈಮಲ್ಲಿ ಕೋರ್ಟ್ ಇದು ಕನ್ಸಿಡರ್ ಮಾಡಿ ಅವ್ರಿಗೆ ಆಂಟಿಸಿಪೇಟರಿ ಬೇಲ್ ಕೊಡ್ಬೋದು. ಬಟ್ ಇನ್ ದಿಸ್ ಮ್ಯಾಟರ್ ಇಡಿ ಅವ್ರು ಹೋಗಿದ್ರೆ ಅಂತ, ಇಟ್ಸ್ ಎ ಮ್ಯಾಟರ್ ವೆದರ್ ಈ ಕ್ಯಾನ್ ಗೋ ಆರ್ ನಾಟ್ ಅಂಡರ್ ದಿಸ್, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ ನಾವು. ಯಾಕಂದರೆ ಯಾವುದು ಆ್ಯಕ್ಟಲ್ಲಿ ಅವನು ಆಂಟಿಸಿಪೇಟ್ ಮಾಡ್ತಾನೆ,
ಯಾವುದೇ ಪ್ರೊವಿಷನ್ಸಲ್ಲಿ ಅವರ ಅರೆಸ್ಟ್ ಆಗೋಕ್ಕೆ ಚಾನ್ಸಸ್ ಇದೆ ಅಂತೆ. ಇದಾದ ಡಿಪೆಂಡ್ಸ್ ಅಪಾನ್ ದ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್. ಇದು ಏನಾಗುತ್ತೆ, ಇಡಿ ಬಂದಾಗ ಕಲರ್ ಚೇಂಜ್ ಆಗುತ್ತೆ. ಇಡಿ ಬರಕ್ ಮುಂಚೆನೆ ಇವರು ನನಗೆ ಆಂಟಿಸಿಪೇಟರಿ ಬೇಲ್ ಕೊಡಿ, ಅದೇ ಕೇಳ್ತಾ ಇರೋದು. ಈಗ ಇಡಿ ಬಂದಿದೆಯೋ ಅಲ್ವಾ ಗೊತ್ತಿರಲ್ಲ ಅವ್ರು. ಬಂದ್ರೆ ಆಬ್ವಿಯಸ್ಲಿ ದೆನ್ ದೇ ಕ್ಯಾನ್ ಮೂವ್ ಫಾರ್ ಆಂಟಿಸಿಪೇಟರಿ ಬೇಲ್. ರೈಟ್, ಅದನ್ನ ಯಾವ ರೀತಿ ಇರುತ್ತೆ ಅಂತ, ಇಸ್ ದೇರ್ ಇಸ್ ಪಾಸಿಬಿಲಿಟಿ ಸಿಗಬಹುದು ಅಂತ. ಡಾಕ್ಯುಮೆಂಟ್ ಅಧಿಕಾರಿಗಳ ಮುಂದೆ ಡಾಕ್ಯುಮೆಂಟ್ ಹರಿದ್ರು ಅನ್ನೋ ಥಿಯರಿ ಅಸ್ಯೂಮಿಂಗ್ ಇಟ್ ಇಸ್ ನಿಮ್ ಜೊತೆ ಮಾತಾಡ್ತೀನಿ. ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈಸೂರಿನಲ್ಲಿರುವಂತಹ ಡಿಕೆಶಿ ಅವರ ಮಾವನ ಮನೆಯಲ್ಲಿ ಮುಂದುವರೆದಂತಹ ಪರಿಶೀಲನೆ. ಈಗ ಈ ಪರಿಶೀಲನೆ ತುಂಬಾ ಭಾರಿ ಪ್ರಮಾಣದಲ್ಲಿ ಮುಂದುವರ್ತಾ ಇದೆ. ಮೈಸೂರಿನ ಇಟ್ಟಿಗೆಗೂಡಿನಲ್ಲಿರುವಂತಹ ಡಿಕೆಶಿ ಅವರ ಮಾವ ತಿಮ್ಮಯ್ಯ ಅವರ ಮನೆ ಮೇಲೆ ಈಗಾಗಲೇ ಪರಿಶೀಲನೆ ನಡೀತಾ ಇದೆ. ಐಟಿ ದಾಳಿಗೆ ಹತಾಶೆ ವ್ಯಕ್ತಪಡಿಸಿದ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಸಾಕಷ್ಟು ಆಕ್ರೋಶಭರಿತರಾಗಿದ್ದಾರೆ. ಇವತ್ತು ಪರಿಶೀಲನೆ ಮಾಡ್ತಾರೆ ಎಂದು ಹತಾಶೆ ವ್ಯಕ್ತಪಡಿಸಿದ ತಿಮ್ಮಯ್ಯ. ನಿನ್ನೆಯೂ ಕೂಡ ಇದೇ ರೀತಿಯಂತ ದಾಳಿ ಮತ್ತೆ ಪರಿಶೀಲನೆ ನಡೀತಾ ಇತ್ತು. ಹತಾಶೆ ವ್ಯಕ್ತಪಡಿಸಿ ಬಾಗಿಲನ್ನ ಜೋರಾಗಿ ಹಾಕೊಂಡು ಒಳಗಡೆ ತೆರಳಿದ್ದಾರೆ ತಿಮ್ಮಯ್ಯನವರು ಅನ್ನೋ ಮಾಹಿತಿ ಕೂಡ ಈಗ ಮೈಸೂರಿನಿಂದ ರಿಪೋರ್ಟ್ ಆಗ್ತಾ ಇದೆ. ಹಿಂಬಾಗಿಲಿನಲ್ಲಿ ನಿಂತು ಚಾಲಕನನ್ನ ಒಳಗೆ ಕರೆದು ದಿನಪತ್ರಿಕೆ ಪಡೆದು ವಾಪಸ್ ಹೋಗಿದ್ದಾರೆ ಅನ್ನೋ ಮತ್ತೊಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಮೈಸೂರಿನಲ್ಲಿರುವಂತಹ ಡಿಕೆಶಿ ಮಾವನ ಮನೆಯಲ್ಲಿ ಇವತ್ತು ಕೂಡ ಪರಿಶೀಲನೆ ಮುಂದುವರುತ್ತೆ. ಹೀಗಾಗಿ ಅವರು ಕೂಡ ಸಾಕಷ್ಟು ಟೆನ್ಷನ್ ಆಗಿದ್ದಾರೆ, ಸಾಕಷ್ಟು ಹತಾಶೆ ಆಗಿದೆ. ಐಟಿ ದಾಳಿಗೆ ಈಗಾಗಲೇ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯನವರು ಹತಾಶೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ನಿನ್ನೆಯಿಂದ ಕೂಡ ಏನು ನಡೀತಾ ಇತ್ತು, ಇವತ್ತು ಪರಿಶೀಲನೆ ಮುಂದುವರಿಯುತ್ತೆ, ಇವತ್ತು ಪರಿಶೀಲನೆ ಮಾಡ್ತಾರೆ ಅಂತ ಹತಾಶೆ ವ್ಯಕ್ತಪಡಿಸಿ ಬಾಗ್ಲನ್ನ ಜೋರಾಗಿ ಹಾಕೊಂಡು ತಿಮ್ಮಯ್ಯನವರು ಒಳಗಡೆ ಹೋಗಿದ್ದಾರೆ. ಹಾಗೆ ಚಾಲಕನನ್ನ, ಕಾರ್ ಡ್ರೈವರ್ನನ್ನ ಕರೆದು ಪತ್ರಿಕೆಯನ್ನ ಪಡೆದು ಒಳಗಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ಬೋದು ಈಗ ಇದು ಮೈಸೂರಿನ ಇಟ್ಟಿಗೆಗೂಡಿನಲ್ಲಿರುವಂತಹ ಡಿಕೆಶಿ ಅವರ ಮಾವ ತಿಮ್ಮಯ್ಯ ಅವರ ನಿವಾಸದ ದೃಶ್ಯಗಳು. ಸಾಕಷ್ಟು ಆಕ್ರೋಶಭರಿತರಾಗಿದ್ದಾರೆ, ಹತಾಶರಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು ಕಾರು ಚಾಲಕನನ್ನ ಕರೆದು ಪತ್ರಿಕೆಯನ್ನ ಪಡೆದು ಬಾಗ್ಲನ್ನ ಜೋರಾಗಿ ಹಾಕೊಂಡು ಇವತ್ತು ಕೂಡ ಐಟಿ ಇಲಾಖೆಯವರು ಪರಿಶೀಲನೆ ಮಾಡ್ತಾರೆ ಅಂತ ಆಕ್ರೋಶಭರಿತರಾಗಿ ಹತಾಶರಾಗಿ ಒಳಗಡೆ ಹೋಗುವಂತಹ ದೃಶ್ಯವನ್ನ ನೀವೀಗ ನೋಡ್ಬೋದು. ಇದು ಅವರ ಮಾವ ತಿಮ್ಮಯ್ಯನವರು ಇಟ್ಟಿಗೆಗೂಡು, ಮೈಸೂರಿನ ಇಟ್ಟಿಗೆಗೂಡಿನಲ್ಲಿರುವಂತಹ ಅವರ ನಿವಾಸ. ಕಾರ್ ಚಾಲಕನಿಂದ ಪತ್ರಿಕೆಯನ್ನ ಪಡೆದು ಬಾಗ್ಲನ್ನ ಜೋರಾಗಿ ಹಾಕೊಂಡು ಮನೆ ಒಳಗಡೆ ಹೋಗುವಂತ ದೃಶ್ಯ ಈಗ ನೀವು ನೋಡ್ತಾ ಇದ್ದೀರಾ. ರೈಟ್, ಇದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಮನೆ ಕಚೇರಿ ಮೇಲೆ ಐಟಿ ಇಲಾಖೆಗೆ ಈಗಾಗಲೇ ಏನು ದಾಳಿ ಮಾಡಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ಡಿಕೆ ಶಿವಕುಮಾರ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ನಿಚ್ಚಳವಾಗಿದೆ. ಈಗಾಗಲೇ ನಿನ್ನೆಯಿಂದಲೇ ಕೂಡ ಐಟಿ ದಾಳಿ ಮುಂದುವರೆದಿತ್ತು. ಶಿವಕುಮಾರ್ ಆಪ್ತರ ಹೆಸರಲ್ಲಿ ನಕಲಿ ಕಂಪನಿಗಳಿರೋದು ಕೂಡ ಈಗಾಗಲೇ ಪತ್ತೆ ಆಗಿದೆ. ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಬೇರೆ ಬೇರೆ ಭಾಗದಲ್ಲಿ ನಕಲಿ ಕಂಪನಿಗಳಿರುವಂತಹ ಸಾಧ್ಯತೆ ಇದೆ. 15 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪಾಸ್ತಿಯ ದಾಖಲೆಗಳನ್ನ ಈಗಾಗಲೇ ವಶಕ್ಕೆ ಐಟಿ ಇಲಾಖೆ ಅಧಿಕಾರಿಗಳು ಪಡೆದಿದ್ದಾರೆ. 5 ಕೋಟಿ ರು ಮೌಲ್ಯದ ಚೆಕ್ ಅನ್ನ ವಶಪಡಿಸಿಕೊಂಡಿರುವಂತಹ ಐಟಿ ಇಲಾಖೆಗಳನ್ನ ಈಗಾಗಲೇ ಪರಿಶೀಲನೆ ಮಾಡ್ತಿದ್ದಾರೆ. ದಾಖಲೆ ಪರಿಶೀಲನೆ ವೇಳೆ ನಕಲಿ ಕಂಪನಿ ವಿವರ ಈಗಾಗಲೇ ಪತ್ತೆಯಾಗಿದೆ. ಡಿಕೆ ಶಿವಕುಮಾರ್ ಅವರ ಮನೆ ಕಚೇರಿ ಮೇಲೆ ಐಟಿ ದಾಳಿ ಇವತ್ತು ಕೂಡ ಮುಂದುವರೆದಿದೆ. ಈಗ ಡಿಕೆ ಶಿವಕುಮಾರ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ನಕಲಿ ಕಂಪನಿಗಳಲ್ಲೂ ಕೂಡ ಈಗಾಗಲೇ ಇನ್ವೆಸ್ಟ್ ಮಾಡಿರೋದು ಪತ್ತೆಯಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಶಿವಕುಮಾರ್ ಆಪ್ತರ ಹೆಸರಲ್ಲಿ ನಕಲಿ ಕಂಪನಿಗಳು ಈಗ ಪತ್ತೆಯಾಗಿದ್ದು ಐಟಿ ಇಲಾಖೆ ಅಧಿಕಾರಿಗಳು ಅದರ ಸಮಗ್ರ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 15 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪಾಸ್ತಿಯ ದಾಖಲೆಗಳನ್ನ ಈಗಾಗಲೇ ಐಟಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ 5 ಕೋಟಿ ರು ಮೌಲ್ಯದ ಚೆಕ್ ಅನ್ನು ಕೂಡ ವಶಪಡಿಸಿಕೊಂಡು ಐಟಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ದಾಖಲೆ ಪರಿಶೀಲನೆ ವೇಳೆ ನಕಲಿ ಕಂಪನಿಯ ಸಂಪೂರ್ಣ ವಿವರ ಪತ್ತೆಯಾಗಿರೋದು ಈಗ ಬರ್ತಾ ಇರುವಂತಹ ವರದಿ.
ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಡಿ.ಕೆ. ಶಿವಕುಮಾರ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ನಿಚ್ಚಳವಾಗಿ ಕಾಣ್ತಾ ಇದೆ. ಕೇವಲ ಜ್ಯೋತಿಷಿಗಳು ಅವ್ರ ಆಪ್ತರಷ್ಟೇ ಅಲ್ಲ, ಈಗ ಇದ್ರ ಜೊತೆಗೆ ಈಗ ನಕಲಿ ಕಂಪನಿಗಳು ಕೂಡ ಇರೋದು ಪತ್ತೆ ಆಗ್ತಾ ಇದೆ. ಮುಂದೆ ಇದು ಇನ್ನಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ. ಖಂಡಿತ ಪ್ರಮೋದ್, ಈಗಾಗ್ಲೇನೆ ಐಟಿ ಇಲಾಖೆ ಅಧಿಕಾರಿಗಳು ತಾವು ದಾಳಿ ನಡೆಸಿ ಬಗ್ದಷ್ಟು ದಾಖಲೆಗಳನ್ನ ಹೊರತೆಗಿತಾ ಇದ್ದಾರೆ. ಈಗ ಮುಖ್ಯವಾಗಿ ಹೊರತೆಗಿರ್ತಕ್ಕಂಥ ದಾಖಲೆಗಳಲ್ಲಿ ಡಿ.ಕೆ. ಶಿವಕುಮಾರ್ ಬೇನಾಮಿ ಆಸ್ತಿಯನ್ನು ಕೂಡ ಸಂಪಾದಿಸಿರೋದು ಬೆಳಕಿಗೆ ಬಂದಿದೆ. ಸುಮಾರು 15 ಕೋಟಿ ರೂಪಾಯಿ ಮೌಲ್ಯದಷ್ಟು ಬೇನಾಮಿ ಆಸ್ತಿಯನ್ನ ಸಂಪಾದಿಸಿದ್ದಾರೆ. ನಕಲಿ ಕಂಪನಿಗಳ ಹೆಸರಿನಲ್ಲಿ ಈ ಆಸ್ತಿ ಎಲ್ಲವನ್ನು ಸಂಪಾದಿಸಿದ್ದಾರೆ. ಜೊತೆಗೆ ತಮ್ಮ ಬಾಮೈದ್ನ ಹೆಸರಿನಲ್ಲೂ ಕೂಡ ನಕಲಿ ಕಂಪನಿಗಳನ್ನ ತೆರೆದು ಆಸ್ತಿಗಳನ್ನ ಸಂಪಾದಿಸಿದ್ದಾರೆ. ಈ ದಾಖಲೆ ಪತ್ರಗಳನ್ನು ಕೂಡ ಈಗ ಐಟಿ ಅಧಿಕಾರಿಗಳು ದಾಳಿಯ ವೇಳೆ ವಶಪಡಿಸಿಕೊಂಡಿದ್ದಾರೆ. ಈಗ ಕೇಂದ್ರ ಸರ್ಕಾರವು ಕೂಡ ಹೊಸದಾಗಿ ಬೇನಾಮಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದೆ. ಆ ತಿದ್ದುಪಡಿ ಕಾಯ್ದೆ ಅಡಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಬೇನಾಮಿ ತಡೆ ಕಾಯ್ದೆ ಅಡಿನಲ್ಲಿ ಬೇನಾಮಿ ಆಸ್ತಿಯನ್ನ ಮುಟ್ಟುಗೋಲಾಕಬಹುದು. ಜೊತೆಗೆ ಬೇನಾಮಿ ಆಸ್ತಿಯನ್ನ ಯಾರು ಸಂಪಾದಿಸಿದರೆ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ದಾಖಲಿಸಬಹುದು. ಜೊತೆಗೆ ಇದಕ್ಕೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಿಕ್ಕೆ ಈ ಹೊಸ ಕಾನೂನಲ್ಲಿ ಅವಕಾಶ ಇದೆ. ಈ ಹಿಂದೆ ಕೇಂದ್ರದಲ್ಲಿ 1989 ಬೇನಾಮಿ ತಡೆ ಕಾಯ್ದೆಯನ್ನ ಜಾರಿಗೆ ತಂದಿದ್ರು ಕೂಡ ಅದರ ನಿಯಮಾವಳಿಗಳನ್ನ ರೂಪಿಸಿ ಜಾರಿಗೆ ತಂದಿರಲಿಲ್ಲ. ಆದ್ರೆ ಈಗ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಬೇನಾಮಿ ತಡೆ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗಿದೆ. ಜೊತೆಗೆ ನಿಯಮಾವಳಿಗಳನ್ನು ಕೂಡ ರೂಪಿಸಿ ಅದನ್ನು ಅಧಿಕೃತವಾಗಿ ಜಾರಿಗೊಳಿಸಲಾಗಿದೆ. ಹೀಗಾಗಿ ಇದು ಹೊಸ ಕಾಯ್ದೆ ಸಾಕಷ್ಟು ಕಠಿಣವಾಗಿದೆ. ಈ ಕಾಯ್ದೆ ಅಡಿನಲ್ಲಿ ಕಠಿಣವಾದಂತಹ ಕ್ರಮವನ್ನೇ ಆರೋಪಿಗಳ ವಿರುದ್ಧ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನೀಗ ನ್ಯಾಯಾಲಯದಲ್ಲಿ ಅಧಿಕಾರಿಗಳು ಪ್ರೂವ್ ಮಾಡಬೇಕು. ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ತಮ್ಮ ಬಾಮೈದ್ನ ಹೆಸರಿನಲ್ಲಿ ನಕಲಿ ಕಂಪನಿಗಳನ್ನ ತೆರೆದು ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಬಾಮೈದಿಗೆ ನಿಜಕ್ಕೂ ಕೂಡ 15 ಕೋಟಿ ರೂಪಾಯಿ ಅಷ್ಟು ಸಂಪಾದನೆ ಮಾಡುವಷ್ಟು ಆದಾಯದ ಮೂಲ ಇತ್ತಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ನಡೆಸಿದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರ ಬೇನಾಮಿ ಆಸ್ತಿನೇ. ಬೇನಾಮಿ ಆಸ್ತಿಯನ್ನ ಡಿ.ಕೆ. ಶಿವಕುಮಾರ್ ತಮ್ಮ ಬಾಮೈದ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ ಆಗುತ್ತೆ. ಹಾಗಾಗಿ ಬಾಮೈದ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರ ಮೇಲೂ ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಆದ್ರೆ ಇದಕ್ಕೆ ಬೇನಾಮಿ ತಡೆ ಕಾಯ್ದೆಯಡಿ ಕೇಸನ್ನ ದಾಖಲಿಸಬೇಕಾಗುತ್ತೆ. ಪ್ರಮೋದ್. ಓಕೆ, ಧನ್ಯವಾದ ಚಂದ್ರಮೋಹನ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಧನಂಜಯ ಅವರಿಗೆ ಟ್ರಬಲ್ ಈಸ್ ಮೌಂಟಿಂಗ್ ಮತ್ತೆ ಸಮಸ್ಯೆಗಳು ಎದುರಾಗ್ತಾ ಇದೆ. ಈಗ ನಕಲಿ ಕಂಪನಿಗಳು ಕೂಡ ಇರೋದು ಪತ್ತೆ ಆಗ್ತಾ ಇದೆ. ಅದಕ್ಕೆ ದಾಖಲೆಗಳನ್ನ ಕೂಡ ವಶಪಡಿಸ್ಕೊಂಡಿದ್ದೀವಿ. ನಾವಾಗಲೇ ಮಾತಾಡ್ತಾ ಇದ್ವಿ ಇದಕ್ಕೆ ಬೇನಾಮಿ ಪ್ರಾಪರ್ಟಿ ಕೂಡ ಏನಾದ್ರು ಸಿಕ್ಕಿದ್ರೆ ಅಂತ. ಈಗ ಸಿಕ್ಕಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಇಲ್ಲಿಂದ ಯಾವ ರೀತಿ ಬೇರೆ ಕೌಲನ್ನು ಪಡ್ಕೊಳ್ಳುತ್ತೆ? ಈಗ ಸಮಸ್ಯೆ ಯಾವಾಗಲೂ ಜಾಸ್ತಿ ಆಗೇ ಆಗುತ್ತೆ. ಬಿಕಾಸ್ ನಮ್ಮ ರಾಜಕಾರಣಿಗಳು ಹಲವಾರು ಜನ ಏನ್ ಮಾಡ್ತಾರೆ ಅಂದ್ರೆ ಕಾನೂನನ್ನ ಅವ್ರು ಯಾರು ಓದೋದಿಲ್ಲ, ಅವರೇ ಮಾಡಿದ ಕಾನೂನನ್ನು ಅವ್ರು ಯಾರು ಓದೋದಿಲ್ಲ. ಈ ರೀತಿ ಶೆಲ್ ಕಂಪ್ನಿಗಳು ಮತ್ತೆ ಆಕ್ಚುಲಿ 10 ಬೋಗಸ್ ಫಿಕ್ಟಿಷಿಯಸ್ ಫರ್ಮ್ಸ್ಗಳನ್ನ ಮಾಡಿಕೊಂಡು ಹಣ ಮಾಡುವಂಥದ್ದನ್ನ ಮಾಡ್ತಿದ್ದಾರೆ. ಆ್ಯಂಡ್ ಬಿಕಾಸ್ ಈಸ್ ಅ ಪಬ್ಲಿಕ್ ಸರ್ವೆಂಟ್ ಸಮಸ್ಯೆ ಖಂಡಿತ ಬಿಗಡಾಯಿಸುತ್ತೆ. ಆ್ಯಂಡ್ ಐ ಥಿಂಕ್ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದನ್ನ ಮ್ಯಾಚ್ ಮಾಡಲಿಕ್ಕೆ ಪಾಸಿಬಿಲಿಟೀಸ್ ಆರ್ ದೇರ್ ಆ್ಯಂಡ್ ದೇ ಶುಡ್ ಟೇಕ್ ಸ್ಟೆಪ್ಸ್. ಆ್ಯಂಡ್ ಯಾವಾಗ ಈ ಎಲ್ಲ ಭ್ರಷ್ಟ ರಾಜಕಾರಣಿಗಳು ಒಬ್ಬರ ವಿರುದ್ಧ ತೊಡೆ ನಿಲ್ತಾರೆ ಆ್ಯಂಡ್ ಆ ರೀತಿ ಒಬ್ರನ್ನೊಬ್ರು ಡೆಸ್ಟ್ರಾಯ್ ಮಾಡ್ಕೊಳ್ತಾರೆ, ಇಟ್ಸ್ ಗುಡ್ ಫಾರ್ ದ ಸೊಸೈಟಿ. ಸಮಾಜಕ್ಕೆ ನಿಜವಾಗ್ಲೂ ಒಳ್ಳೇದಾಗತ್ತೆ. ಈ ರೀತಿ ಇವ್ರನ್ನ ಎಕ್ಸ್ಪೋಸ್ ಮಾಡುವಂಥದ್ದು ಮತ್ತೆ ರಾಜ್ಯ ಸರ್ಕಾರ ಕರಪ್ಷನ್ ಕಂಪ್ಲೇಂಟ್ ಅನ್ನು ಹಾಕುವಂಥದ್ದು ಬಿಜೆಪಿ MLAಗಳ ವಿರುದ್ಧ, ಇಟ್ಸ್ ಆಕ್ಚುಲಿ ವೆರಿ ಗುಡ್ ಫಾರ್ ಸೊಸೈಟಿ. ಆಯ್ತಲ್ಲ? ಆ್ಯಂಡ್ ಈಗ IT ಡಿಪಾರ್ಟ್ಮೆಂಟ್ ತನಿಖೆಯನ್ನು ನಡೆಸ್ತಾ ಇದೆ, ದಾಳಿ ಮಾಡ್ತಿದ್ದಾರೆ. ನಾನು ಕೇಳ್ತೀನಿ, ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನು ಇಟ್ಕೊಂಡು ಮಾಡಿದ್ರೆ ಸಾಕು. ಅದಾದ ನಂತರ ಕನ್ವಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏನಾದರೂ ಪರವಾಗಿಲ್ಲ, ಇಟ್ಸ್ ಆಲ್ ರೈಟ್. ಇದು ಯಾವುದು ರಾಜಕೀಯ ಹಾಕ್ಕೊಡೋದಲ್ಲ. ದಿಸ್ ಶುಡ್ ನಾಟ್ ಬಿ. ಈಗ ನಾವೆಲ್ಲ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ, ವಾಟ್ ಈಸ್ ಅವರ್ ಇಂಟ್ರೆಸ್ಟ್? ಅವರ್ ಇಂಟ್ರೆಸ್ಟ್ ಇಸ್ ಇವರೊಬ್ಬರೇ ಅಲ್ಲ, ಯಾರ್ಯಾರು ಸಚಿವರಿದ್ದಾರೆ ಬೇರೆಯವರು ಈ ರೀತಿ ಅಕ್ರಮದಲ್ಲಿ ತೊಡಗಿರುವಂಥವ್ರು, ದೇ ಶುಡ್ ಆಲ್ಸೋ ಬಿ ರೈಡೆಡ್, ದೇ ಶುಡ್ ಬಿ ಎಕ್ಸ್ಪೋಸ್ಡ್. ಆ್ಯಂಡ್ ದಟ್ ವಾಸ್ ನಾಟ್ ಹ್ಯಾಪನಿಂಗ್ ಬಿಫೋರ್. ಮೊದಲೇನಾಗ್ತಿತ್ತು ಅಂದರೆ ಪ್ರಾಬಬ್ಲಿ ಓಕೆ ಅವರನ್ನು ನಾವು ಅಟ್ಯಾಕ್ ಮಾಡಿದ್ರೆ ಅವ್ರು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ತರನಾದ ಭಯ ಇರ್ತಿತ್ತು ಅನ್ಸುತ್ತೆ. ಪ್ರಾಬಬ್ಲಿ ಇಟ್ಸ್ ಗುಡ್ ದಟ್ ಇಟ್ಸ್ ಗಾನ್ ನೌ. ಆಯ್ತಲ್ಲ? ಅವ್ರಿಗೆ ಇವ್ರನ್ನ ಅಟ್ಯಾಕ್ ಮಾಡಿದ್ದಾರೆ, ಇವರು ಸ್ವಲ್ಪ ಧೈರ್ಯ ತೋರಿಸ್ಬಿಟ್ಟು ಇವ್ರನ್ನ ಅಟ್ಯಾಕ್ ಮಾಡಬೇಕು. ಕಾಂಗ್ರೆಸ್ ಶುಡ್ ಅಟ್ಯಾಕ್ ಬಿಜೆಪಿ. ನಾವು ಅಟ್ಯಾಕ್ ಮಾಡಿದ್ರೆ ಜನತೆಗೆ ಭಾಳ ಒಳ್ಳೇದಾಗತ್ತೆ, ಜನತೆಯ ಹಿತದೃಷ್ಟಿಯನ್ನು ಕಾಯ್ದಾಗ ಆಗುತ್ತೆ. ಈಗ ಒಂದು ಬಿಜೆಪಿಯ ಹಿಂದಿನ ಮುಖ್ಯಮಂತ್ರಿ ಅವರು ನೂರಾರು ಕೋಟಿ ರೂಪಾಯಿಗಳ ಅಕ್ರಮದಲ್ಲಿ ಆಕ್ಚುಲಿ ಟ್ರಯಲ್ ನಡೀತು. ಟ್ರಯಲ್ನಲ್ಲಿ ಖುಲಾಸೆ ಆಗೋಗಿದ್ದಾರೆ. CBIನವರು ಅಪೀಲನ್ನು ಫೈಲ್ ಮಾಡಿಲ್ಲ, ಹಲವಾರು ತಿಂಗಳಾದರೂ ಕೂಡ. ಆ ಕೇಸ್ನಲ್ಲಿ ರಾಜ್ಯ ಸರ್ಕಾರ ಖಂಡಿತ ಅಪೀಲನ್ನು ಫೈಲ್ ಮಾಡ್ಬೋದು. ವೈ ಆರ್ ದೇ ನಾಟ್ ಫೈಲಿಂಗ್? ಈ ರೀತಿ ಪಾರ್ಲಿಮೆಂಟ್ನಲ್ಲಿ ಹೋಗಿ ಗಲಾಟೆ ಮಾಡೋದು ಅಥವಾ ಪಾರ್ಕ್ನಲ್ಲಿ ಕುಳಿತು ಗಲಾಟೆ ಮಾಡೋದ್ರ ಬದಲು ಲೆಟ್ ದೇ ಟೇಕ್ ಸಮ್ ಹಾರ್ಡ್ ಸ್ಟೆಪ್ಸ್. ದಟ್ ವಿಲ್ ಬಿ ಗುಡ್ ಫಾರ್ ದ ಕಂಟ್ರಿ ಆ್ಯಂಡ್ ದಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಅದರ್ ಕಂಟ್ರೀಸ್. ಬೇರೆ ಯುರೋಪ್ ಅಥವಾ ಅಮೆರಿಕಾದಲ್ಲಿ ಏನಾಗುತ್ತೆ ಅಂದರೆ ಯಾರನ್ನು ರಕ್ಷಣೆ ಮಾಡೋದಿಲ್ಲ. ಎಲ್ಲರೂ ಏನಾಗುತ್ತೆ ಅಂದರೆ ಇರಪ್ಪ ನಾವು ಕಾಯ್ದೆ ಪ್ರಕಾರ ಇರೋಣ, ನಾವು ಭ್ರಷ್ಟಾಚಾರ ಮಾಡಿದ್ರೆ ಸಿಕ್ ಹಾಕೊಂಡ್ಬಿಡ್ತೀವಿ, ಅವ್ರ ಕಾಲು ಇಡೋದು ಬೇಡ ಇವ್ರ ಕಾಲು ಹಿಡಿಯೋದು ಬೇಡ ಅಂತ ಏನು ಮಾಡ್ತಾರೆ. ಭಾಳ ಸ್ವಲ್ಪ ಆ್ಯಕ್ಚುಲಿ ವ್ಯವಸ್ಥಿತವಾಗಿ ನಡೆಯುತ್ತೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅವ್ರನ್ನ ನಾವು ಮುಟ್ಟೋದಿಲ್ಲ, ನಮ್ಮನ್ನು ಅವ್ರು ಮುಟ್ಟೋದು ಬೇಡ ಅಂತ ಒಳ ಒಪ್ಪಂದ. ಆ್ಯಂಡ್ ಇಟ್ಸ್ ಗುಡ್ ದಟ್ ದಿಸ್ ಹಸ್ ಹ್ಯಾಪೆಂಡ್. ರೈಟ್. ಲೋಹಿತ್, ನೀವೇನು ಹೇಳ್ತೀರಿ? ಈಗ ಬೇನಾಮಿ ಆಸ್ತಿ ಪ್ರಕರಣದ ಬಗ್ಗೆ ಆವಾಗಲೇ ಚರ್ಚೆ ಮಾಡ್ತಾ ಇದ್ವಿ. ಈಗ ಶೆಲ್ ಕಂಪನಿಗಳಿರೋದು ಕೂಡ ಪತ್ತೆ ಆಗ್ತಾ ಇದೆ, ನಕಲಿ ಕಂಪನಿಗಳಿರೋದು ಕೂಡ ಪತ್ತೆ ಆಗ್ತಾ ಇದೆ. ಈಗ ಅವರ ಬಾವಮೈದನ ಹೆಸರಲ್ಲಿ ಸುಮಾರು 15 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ, ಅಂದರೆ ನಕಲಿ
ಕಂಪನಿ, ಅದು ಬೇನಾಮಿ ಕಂಪನಿ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇದಕ್ಕೆ ಪ್ರೂವ್ ಮಾಡಬೇಕಾದ್ರೆ IT ಅಧಿಕಾರಿಗಳು ಇದನ್ನು ಯಾವ್ಯಾವ ರೀತಿಯಿಂದ ಪ್ರೂವ್ ಮಾಡಬೇಕಾಗುತ್ತೆ? ಹೇಳ್ಬೋದು ನಾಳೆ DK ಶಿವಕುಮಾರ್ ಇಲ್ಲ ಅವರಿಗೆ ಆದಾಯ ಇತ್ತು, ನನ್ನ ಕಂಪನಿ ಅಲ್ಲ ನಕಲಿ ಕಂಪನಿ ಅಂತ ಟ್ರೀಟ್ ಮಾಡೋದಕ್ಕೆ ಸಾಗ ಡಿಸ್ವೋನ್ ಮಾಡ್ಬೋದು. ಇಲ್ಲಿ ಅಧಿಕಾರಿಗಳು ಏನೇನು ವಿಚಾರಗಳನ್ನ ಇಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ, ಏನೇನು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗುತ್ತೆ? ಒಂದು 2 ನಿಮಿಷ ಇನ್ಕಮ್ ಟ್ಯಾಕ್ಸ್ ಒಂದು ಸೈಡ್ಗೆ ಇಟ್ಟು ಈ ಕಂಪನಿಗಳ ಬಗ್ಗೆ ಮಾತಾಡೋದಾದ್ರೆ, April 30ಗೆ ಒಂದು ಪಬ್ಲಿಕ್ ನೋಟಿಸ್ ಅನೌನ್ಸ್ ಆಗುತ್ತೆ ಮಿನಿಸ್ಟ್ರಿ ಆಫ್ ಕಂಪನಿ ಅಫೇರ್ಸ್ ಇಂದ. ಯಾವ್ಯಾವ ಕಂಪನಿಗಳು 2 ವರ್ಷದ ರಿಟರ್ನ್ ಫೈಲ್ ಮಾಡಲಿಲ್ವೋ, ಆನ್ಯುವಲ್ ಇನ್ಫಾರ್ಮೇಷನ್ ರಿಟರ್ನ್ ಅಂತ ಕರೀತಾರೆ, ದಟ್ ಈಸ್ ಕಂಪನೀಸ್ ಆ್ಯಕ್ಟಲ್ಲಿ, ಅಂಥವನ್ನೆಲ್ಲ ಬೈ ಡಿಫಾಲ್ಟ್ ಅದನ್ನು ನಾವು ಡಾರ್ಮೆಂಟ್ ಕಂಪನಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀರಿ ಅಂತ. ಯಾರಿಗಾದ್ರೂ ಅಬ್ಜೆಕ್ಷನ್ಸ್ ಇದ್ದರೆ ಅದಕ್ಕೆ ಬಂದು STK1, STK2, STK3 ಅಂತ 3 ಫಾರ್ಮ್ಸ್ ಇದೆ. ಅದನ್ನು ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ, ಆ ಕಂಪನಿ ರಿವೈವ್ ಆಗುತ್ತೆ, ಇಲ್ಲ ಅಂದರೆ ಬೈ ಡಿಫಾಲ್ಟ್ ಡಾರ್ಮೆಂಟ್ ಕಂಪನಿ ಆಗುತ್ತೆ. ಇದ್ರ ಸಂಬಂಧಪಟ್ಟಿದ್ದ ಮ್ಯಾಟ್ರ್ ಏನು ಅಂದರೆ, ಆ ಪರ್ಟಿಕ್ಯುಲರ್ ಕಂಪನೀಸ್ದು ಡೈರೆಕ್ಟರ್ಸ್ ಏನಿರ್ತಾರೆ ಅವರು ಆಟೋಮೆಟಿಕ್ ಡಿಸ್ಕ್ವಾಲಿಫೈ ಆಗಿಬಿಡ್ತಾರೆ. ಡಿಸ್ಕ್ವಾಲಿಫೈ ಆದಾಗ ದೇ ವಿಲ್ ನಾಟ್ ಬಿ ಕ್ವಾಲಿಫೈಡ್ ಟು ಬಿ ಅಪಾಯಿಂಟೆಡ್ ಆಸ್ ಡೈರೆಕ್ಟರ್ ಆಫ್ ಎನಿ ಅದರ್ ಕಂಪನಿ ಆಲ್ಸೋ. ಓಕೆ. ಸೊ ಈ ಒಂದು ಮೂವ್ ಏನಿತ್ತು, ಬೆಂಗಳೂರು 1ರಲ್ಲೇ 35,000 ಕಂಪನಿಗಳಿದೆ. ಬೆಂಗಳೂರು 1ರಲ್ಲೇ ಹೇಳ್ತಾರೆ, ನಾನು 35,000 ಕಂಪನಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಬಟ್ ಯಾರು ಅದನ್ನು ಸೀರಿಯಸ್ ಆಗಿ ತಗೋತಾ ಇಲ್ಲ. ತಗೊಂಡಿರೋರು ಹುಷಾರಾದ್ರು ಅಂತಾನೆ ಹೇಳಬೇಕು. ಇಲ್ಲ ಅಂದರೆ ಯು ಹ್ಯಾವ್ ಟು ಗೋ ಟು NCLTಗೆ ಹೋಗಿ ನೀವು ನೀವು ಅಪ್ಲಿಕೇಶನ್ ಕೊಟ್ಟು ಅದಾದ ನಂತರ ನಿಮ್ಮ ಕಂಪನಿ ಕ್ಲೋಸರ್ ಮಾಡ್ಕೊಳ್ಳೋದೋ ಅಥವಾ ರಿವೈವ್ ಮಾಡ್ಕೊಳ್ಳೋದೋ ಮಾಡಬೇಕು. ಇದು ಒಂದು ಪ್ರಾಬ್ಲಮ್. ಈ 15 ಕಂಪನಿ ಏನು ತೋರಿಸ್ತಾ ಇದ್ದೀರಿ ಅದರಲ್ಲಿ 15 crores ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇದ್ದೀರಲ್ಲ, ಆಸ್ ವಾಟ್? ಆಸ್ ಶೇರ್ ಕ್ಯಾಪಿಟಲ್ ಆರ್ ಆಸ್ ಲೋನ್ಸ್ ಅಥವಾ ಅಡ್ವಾನ್ಸಸ್ ಅಥವಾ ವಾಟ್ ಈಸ್ ದಟ್? ರಿಸೋರ್ಸಸ್ ಅಂದರೆ ರಿಸರ್ವ್ಸಾ, ಪ್ರಾಫಿಟ್ಸಾ, ಏನು ಅದರದ್ದು ಟ್ಯಾಕ್ಸಸ್ ಫೈಲ್ ಆಗಿದೆಯಾ? ಬೇನಾಮಿ ಕಂಪನಿ ಅಂತ ಹೇಳೋದಕ್ಕೆ ಸ್ಟ್ರೇಟ್ ಅವೇ ಬರೋದಿಲ್ಲ ಅದು, ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್. ಅದರದ್ದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಯಾರು ದುಡ್ಡು ಕೊಟ್ಟಿದ್ರು, ಯಾರ ಹೆಸರಲ್ಲಿ ಶೇರ್ಸ್ ಅಲಾಟ್ ಆಗಿದೆ. ಇವಾಗ ಒಬ್ಬ ಪಾರ್ಟಿ ಮಿಸ್ಟರ್ ಎ ದುಡ್ಡು ಕೊಟ್ಟು ಬಿ ಹೆಸರಲ್ಲಿ ಶೇರ್ಸ್ ಅಲಾಟ್ ಆಗಿದ್ರೆ ದೆನ್ ವಿ ಕ್ಯಾನ್ ಟೆಲ್ ಎಸ್ ಇಟ್ ಈಸ್ ಅ ಬೇನಾಮಿ ಟ್ರಾನ್ಸಾಕ್ಷನ್ ಬಿಕಾಸ್ ಬಿ ಡಿಡ್ ನಾಟ್ ಹ್ಯಾವ್ ದ ಕ್ರಿಡೆನ್ಷಿಯಲ್ಸ್. ಅಂದ್ರೆ ಬಿಗೆ ತಗೊಳ್ಳೋಷ್ಟು ತಾಕತ್ತಿರಲಿಲ್ಲ, ಎ ದುಡ್ಡು ಕೊಟ್ಟಿದ್ದಾನೆ. ಬಿ ಸ್ಟೇಟ್ಮೆಂಟ್ ಕೊಟ್ಕೋಬಹುದು, ಏನಂತ, ನಾನು ಲೋನ್ ತಗೊಂಡಿದ್ದೀನಿ, ಅದು ತಗೊಂಡಿದ್ದೀನಿ, ಅದಕ್ಕೆ ಆದ ಕಾನೂನುಗಳು ಇದೆ, ಲೋನ್ ತಗೋಬಾರ್ದು ಅದೆಲ್ಲ ಇದೆ. ಸೆಲ್ಫ್ ಓನ್ಡ್ ಮನಿಯಲ್ಲೇ ತಗೋಬೇಕು ಅಂತಾನೂ ಇದೆ ಕಾನೂನು ವೆನ್ ಯು ಆರ್ ಬೈಯಿಂಗ್ ಶೇರ್ಸ್ ಔಟ್ ಆಫ್ ದಿ ಕಂಪನೀಸ್. ನೌ ಹೌ ಇನ್ಕಮ್ ಟ್ಯಾಕ್ಸ್ ಇಸ್ ಗೋಯಿಂಗ್ ಟು ಮೂವ್ ಟುವರ್ಡ್ಸ್ ದಿಸ್ ಕಂಪನೀಸ್? ಸ್ಟೆಪ್ 1, ಆ ಕಂಪ್ನೀಸ್ದೆಲ್ಲ ರಿಟರ್ನ್ಸ್ ಇದೆಯಾ ಇಲ್ವಾ? ಆ ಕಂಪ್ನೀಸ್ದೆಲ್ಲ ಪ್ಯಾನ್, ಈಗಂತೂ ಹೆಂಗಿದ್ರು ಆಧಾರ್ ಲಿಂಕ್ ಆಗಬೇಕು. ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೆ ಆ ಪ್ಯಾನ್ ಡಿಸ್ಕ್ವಾಲಿಫೈ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ 2, ಈ ರಿಟರ್ನ್ಸ್ ಫೈಲ್ ಆದಮೇಲೆ ಇದ್ರದ್ದು ಬ್ಯಾಕ್ಗ್ರೌಂಡ್ ಇನ್ಕಮ್ ಟ್ಯಾಕ್ಸಲ್ಲಿ ಏನೇನಿದೆ ಅಂದರೆ ಸ್ಕ್ರೂಟ್ನಿ ಆಗಿದೆಯಾ ಅದ್ರದ್ದು, ಅಥವಾ ಇನ್ಕಮ್ ಎಸ್ಕೇಪಿಂಗ್ ಅಸೆಸ್ಮೆಂಟ್ ಅಂತ ಸೆಕ್ಷನ್ 147 ರೆಡ್ ವಿತ್ 148 ಮ್ಯಾಟ್ರ್ ಇದೆ, ಅದೇನಾದರೂ ಆಗಿದೆಯಾ? ಅದಾಗಲಿಲ್ಲ ಅಂತ ಹೇಳಿದ್ರೆ ರೇಡ್ ಏನಾದರೂ ಆಗಿದೆಯಾ ಈ ಕಂಪ್ನೀಸ್ ಮೇಲೆ? ಅದ್ಯಾವುದೂ ಆಗಿಲ್ಲ ಅಂದರೆ ಇವೆಲ್ಲ ಸೇರಿಸಿ ಒಂದು ಟೇಬಲ್ ಮೇಲೆ ಇಟ್ಟು ಒಂದು ಮಾಸ್ಟರ್ ಪ್ಲಾನ್ ರೆಡಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅಪ್ರೈಸಲ್ ರಿಪೋರ್ಟ್. ಓಕೆ. ಆ ಅಪ್ರೈಸಲ್ ರಿಪೋರ್ಟ್ ಮೇಲೆ ಒಬ್ಬೊಬ್ಬರಿಗೂ ಟಾರ್ಗೆಟ್ ಮಾಡ್ತಾರೆ. ಸುಮಾರು ನೋಟಿಸಸ್ಗಳು ಹೋಗುತ್ತೆ. 142(1) ಸ್ಟಾರ್ಟ್ ಆಗಿ 143(2) ಹೋಗಿ ಅದರಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಎಕ್ಸ್ಪ್ಲನೇಷನ್ಸ್ ತೊಗೊಂಡು ಆಮೇಲೆ ಅಸೆಸ್ಮೆಂಟ್ ಆರ್ಡರ್, ಅದು 143(3) ಅಂತ ಕರೀತಾರೆ. ಆ 143(3) ಅಸೆಸ್ಮೆಂಟ್ ಆರ್ಡರ್ ಬೇಸಿಸ್ ಮೇಲೆ ನೆಕ್ಸ್ಟ್, ಆರ್ ಯು ಲಯಬಲ್ ಟು ಪೇ ಟ್ಯಾಕ್ಸ್? ಯು ಪೇ ಇಟ್. ಇಫ್ ಯು ಆರ್ ನಾಟ್ ಲಯಬಲ್ ಟು ಪೇ ಟ್ಯಾಕ್ಸ್ ದೆನ್ ಅಟ್ಯಾಚ್ ಯುವರ್ ಪ್ರಾಪರ್ಟಿ, ಇನ್ಕಮ್ ಟ್ಯಾಕ್ಸ್ ಹೇಳುತ್ತೆ. ಬಟ್ ಅದು ಆನ್ ದ ಕಾಂಟ್ರರಿ, ಅದು ಬೇನಾಮಿ ಆಗಿದ್ರೆ ಕಾನ್ಫೆಸ್ಟಿಕೇಟ್ ಆಗುತ್ತೆ. ಅಟ್ಯಾಚ್ಮೆಂಟ್ಗೂ ಕಾನ್ಫೆಸ್ಟಿಕೇಷನ್ಗೂ ತುಂಬಾ ವ್ಯತ್ಯಾಸ ಇದೆ, ಎರಡು ತುಂಬಾ ಟೋಟಲಿ ಡಿಫರೆಂಟ್. ಅಟ್ಯಾಚ್ಮೆಂಟ್ ಅಂದ್ರೆ ನೀನು ಪ್ರೂವ್ ಆಗಿದ ತಕ್ಷಣ ನಿಂಗೆ ವಾಪಸ್ ಕೊಡೋ ಚಾನ್ಸಸ್ ಇರುತ್ತೆ, ಬಟ್ ಕಾನ್ಫೆಸ್ಟಿಕೇಟ್ ಆದ್ರೆ ಯು ಶುಡ್ ಫರ್ಗೆಟ್. ಇದ್ರ ಜೊತೆಗೆ ಈಗ ಅಪ್ರೈಸಲ್ ರಿಪೋರ್ಟ್ ಬಗ್ಗೆ ಮಾತಾಡಿದ್ರೆ, ನಾವಾಗಲೇ ನಿನ್ನೆ ಮಾತಾಡ್ತಾ, ಈಗ ಅಪ್ರೈಸಲ್ ರಿಪೋರ್ಟ್ ಆದ್ಮೇಲೆ 6 ವರ್ಷದ ಹಳೆ ಎಲ್ಲ ರಿಟರ್ನ್ಸ್ಗಳನ್ನ, ಎಲ್ಲ ಇನ್ಕಮ್ಗಳನ್ನ ಅದನ್ನ ತೋರಿಸಬೇಕಾಗತ್ತೆ. ಸೊ ಅದು ಕೂಡ ಟ್ರಬಲ್ ಆಗುವಂತ ಸಾಧ್ಯತೆ ಇರುತ್ತಾ? ಈಗ 1 ವರ್ಷದಲ್ಲ, ಹಳೇದು 6 ವರ್ಷಗಳದ್ದು ಸಂಪೂರ್ಣ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ಅದು ಯಾವ ರೀತಿ ಇರುತ್ತೆ? ಅಲ್ಲೇನಾದ್ರು ಸಮಸ್ಯೆ ಆದ್ರೆ ಮತ್ತೇನಾಗುತ್ತೆ? ಇದು ಸರ್ಚ್ ಆದ್ಮೇಲೆ ಒಂದು ಬ್ಲಾಕ್ ಅಸೆಸ್ಮೆಂಟ್ ಆಗುತ್ತೆ. ನಾರ್ಮಲ್ ಅಸೆಸ್ಮೆಂಟ್ ಏನಾಗುತ್ತೆ, ವರ್ಷ ಆಗುತ್ತೆ. ದಟ್ ಇಸ್ ಅಂಡರ್ 143(3) ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ರಿಓಪನಿಂಗ್ ಇದ್ರೆ 147 ಹತ್ರ ಆಗಿಬಿಡುತ್ತೆ. ನಾರ್ಮಲ್ ಸರ್ಕಲ್ ಇಯರ್ ಟು ಇಯರ್ ಬೇಸಿಸ್. 263 ದಟ್ ಈಸ್ ವೆನ್ ಆರ್ಡರ್ ಈಸ್ ಮೇಡ್ ಪ್ರೆಜುಡಿಷಿಯಲ್ ಇಂಟ್ರೆಸ್ಟ್ ಆಫ್ ರೆವಿನ್ಯೂ ಅಂತ ಅದು ಬಂದುಬಿಡುತ್ತೆ, ಅದು ಬೇರೆ ವಿಷಯ. ಈಗ ಸರ್ಚ್ ಆಗಿದ್ರೆ ಇದೇನಾಗುತ್ತೆ, ಇದು ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸರ್ಚ್ ಎವಿಡೆನ್ಸಸ್ ಬಂತು. ನಾವು ದೀಸ್ ಎವಿಡೆನ್ಸಸ್ ಮೇ ಬಿ ಹ್ಯಾವಿಂಗ್ ಸ್ಪ್ರೆಡ್ ಓವರ್ ಅರ್ಲಿಯರ್ ಇಯರ್ಸ್. అయితే ಒಂದು ಬ್ಲಾಕ್ ಇಯರ್ ತಯಾರಾಗುತ್ತೆ. ಸೊ ವಿತಿನ್ ದಟ್ ಎಂಟೈರ್ ಇಯರ್ಲಿ ಒಂದು ಅಸೆಸ್ಮೆಂಟ್ ಆರ್ಡರ್ ಮಾಡಿ ಅದರಲ್ಲಿ ದಿಸ್ ಇಸ್ ಸ್ಪ್ರೆಡ್ ಟು ದಿಸ್ ಪೀರಿಯಡ್ ಅಂತ ಅದೊಂದು ಬ್ಲಾಕ್ ಅಸೆಸ್ಮೆಂಟ್ ಮಾಡ್ತಾರೆ. ದಟ್ ಈಸ್ ವಾಟ್ ಈಸ್ ಡಿಟರ್ಮಿನಿಂಗ್ ದ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಫಾರ್ ದಟ್ ಪೀರಿಯಡ್ ಅಂತ.
ಒನ್ ಪಾಯಿಂಟ್ ಲೋಹಿತ್ ಮಾತಾಡುವಾಗ ಒಂದು ಪಾಯಿಂಟ್ ಕಂಪನೀಸ್ ಆ್ಯಕ್ಟ್ ಬಗ್ಗೆ ಒಂದು ವಿಷಯ ಇದೆ, ಅದೇ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೀಲ್ ಅಂತ. ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೀಲ್ ಅಂತ ಪಡೆದ ಅಂದ್ರೆ ಬ್ಯಾಕ್ಗ್ರೌಂಡ್ ಯಾರು, ಓಕೆ, ಮೇಲೆ ಒಂದು ಮುಖ ತೋರಿಸಿ ಮುಖ ಇದೆ ಕಂಪನಿದು ಮುಖ ಮಾಡಿಕೊಂಡು ಬೇರೆ ವಿಷಯ ಮಾಡಿದ್ರೆ ಯು ಟು ಲಿಫ್ಟ್ ದ ಕಾರ್ಪೊರೇಟ್ ವೀಲ್ ಅಂಡ್ ಸಿ ದ ಟ್ರೂತ್ ಬಿಹೈಂಡ್. ಹಳೆ ಕೇಸ್ ಲಾ ಒಂದಿದೆ, ಸಾಲಮನ್ ವರ್ಸಸ್ ಸಾಲಮನ್ ಅಂತ, ದಟ್ ವೆರಿ ದಿಸ್. ಸೊ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಈ ಕಾರ್ಪೊರೇಟ್ ಮಾಡಿಕೊಂಡು ಅದರಲ್ಲಿ ಶೆಲ್ ಕಂಪನಿ ಥರ ಮಾಡಿದ್ರೆ ಆಲ್ ದಿಸ್ ಲಿಫ್ಟಿಂಗ್ಸ್ ವಿಲ್ ಟೇಕ್ ಪ್ಲೇಸ್. ಡಿಫೆನ್ಸ್ ಕಂಪನೀಸ್ ಏನು ಮಾಡ್ತಾರೆ, ವೆನ್ ದ ಡಿಫೆನ್ಸ್ ಕಂಪನೀಸ್ ಆರ್ ದೇರ್, ಇವ್ರ ಕೆಲಸನೇ ಅದೇ, ದೇ ವಿಲ್ ಸಿ ದ ಡಿಫೆನ್ಸ್ ಕಂಪನೀಸ್, ಟೇಕ್ ಔಟ್ ದ ಲಿಸ್ಟ್ ಆಫ್ ಡಿಫೆನ್ಸ್ ಕಂಪನೀಸ್ ಆ್ಯಂಡ್ ರಿವೈವ್ ದಮ್ ಬೈ ರೂಟಿಂಗ್ ದ ಟ್ರಾನ್ಸಾಕ್ಷನ್ಸ್, ಲೇಯರಿಂಗ್ ದಿ ಎಲ್ಲ. ಇನ್ ದಟ್ ಪ್ರಿವೆಂಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಮಧ್ಯೆ ಒಂದು ಟರ್ಮ್ ಯೂಸ್ ಮಾಡ್ತಾರೆ, ಲೇಯರಿಂಗ್ ಅಂತ. ಒಂದು ಹೋಗುತ್ತೆ. ಆಮೇಲೆ ಒಂದು ಕಂಪನಿ ಮಧ್ಯದಲ್ಲಿ ಬಂದರೆ ಈ ಲೊಕೇಶನ್ ಚೇಂಜ್ ಮಾಡ್ತಾರೆ, ಆ ಕಂಪನಿದ ಹೆಸರು ಚೇಂಜ್ ಮಾಡ್ತಾರೆ, ಹೆಸರು ಚೇಂಜ್ ಮಾಡಿ ತಿರ್ಗಾ ಲೊಕೇಶನ್ ಚೇಂಜ್ ಮಾಡ್ತಾರೆ. ಇದ್ರ ಏನಾಗುತ್ತೆ, ಇವು ಸಪೋಸ್ ABC ಕಂಪನಿ ಮತ್ತು ಸ್ಕ್ಯಾನರ್ ಹತ್ರ ಬಂದಿದೆ, ಸೊ ಸ್ಕ್ಯಾನರ್ ಆಲ್ ಟ್ರಾನ್ಸಾಕ್ಷನ್ ಸ್ಕ್ಯಾನ್ ಮಾಡೋವಾಗ ಸಡನ್ಲಿ ದಟ್ ಕಂಪನಿ ಚೇಂಜಸ್ ಇಟ್ಸ್ ಲೊಕೇಶನ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಅಲ್ಲಿ ಅಡ್ರೆಸ್ ಚೇಂಜ್ ಆಗಿದ್ರೆ ಸ್ವಲ್ಪ ಕಂಪ್ಯೂಟರ್ ಆಲ್ಸೋ ವಿಲ್ ಗೋ ಓನ್ಲಿ ಆಸ್ ಪರ್ X to X ಇದ್ರೆ ಅದು ಆಕ್ಸೆಪ್ಟ್ ಮಾಡ್ತೀವಿ. ಅಲ್ಲಿ ಹೋಗಿದ್ರೆ ಏನಾದರೆ ಸಡನ್ಲಿ ಅವ್ರ ಹೆಸರು XYZ ಅಥವಾ MNO ಅಂತ ಒಂದು ಕಂಪನಿ ಮಾಡಿಬಿಡ್ತೀವಿ, ಹೆಸರು ಬೇರೆ ಆಗಿದ್ರೆ ಇವ್ರಿಗೆ ಬೇರೆ ಯಾರೋ ಹೆಸರು ಅಂತ ಡಿಸ್ಕಸ್. ಈ ಥರ ಎಲ್ಲ ಒಂದು ಏನು ಮಾಡಿದರೆ ಇದು ಲೇಯರಿಂಗ್ ಆಗುತ್ತೆ. ಇದೆಲ್ಲ ಬ್ರೇಕ್ ಮಾಡಿ ಒಂದು ಸ್ಟ್ರಕ್ಚರ್ ಅದು ರೈಟ್ಲಿ ಸೆಟ್ ಎಲ್ಲ ತೊಗೊಂಡು ಬಂದು ಒಂದು ಇದು ಮಾಡಿ ಅದು ಕರೆಕ್ಟ್ ಏನು ಪೊಸಿಷನ್ ಇದೆ ಅಂತ ಅದು ಲಿಫ್ಟ್ ಮಾಡಿ. ಸೆಕೆಂಡು, ಈ ಕಂಪನೀಸು ವೆದರ್ ಇಟ್ ಈಸ್ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆಕ್ಟ್ ಆರ್ ವೆದರ್ ಆರ್ ದೇರ್ ಮಾರಿಷಿಯಸ್ ಬೇಸ್ಡ್ ಕಂಪನೀಸ್, ಸಿಂಗಾಪುರ್ ಬೇಸ್ಡ್ ಕಂಪನೀಸ್, ಈಗ ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸಾಕ್ಷನ್ ಕೂಡ ಬರುತ್ತೆ. ಈಗ ಇದರಲ್ಲಿ ಈಗ ಅಕಸ್ಮಾತ್ ಬೇರೆ ದೇಶದಲ್ಲಿ ಏನಾದ್ರು ಕಂಪನಿಗಳಿದ್ರೆ ಅದನ್ನ ಈ ಪ್ರಕರಣದಲ್ಲಿ ಮತ್ತೊಂದು ಕೇಸ್ ಆಗುತ್ತೆ, ಬ್ಲಾಕ್ ಮನಿ ಪ್ರಕರಣ ಆಗ್ಬೋದು ಅಥವಾ ಇಂಟರ್ನ್ಯಾಷನಲ್ ಮನಿ ಎಕ್ಸ್ಚೇಂಜ್ ಪ್ರಕರಣ ಇದಕ್ಕೆ ಅಟ್ಯಾಚ್ ಆಗಲ್ವಾ? ಮನಿ ಕ್ಯಾನ್ ಗೋ ಔಟ್ ಅಂಡ್ ಕಮ್ ಬ್ಯಾಕ್. ಅದಕ್ಕೆ ಹೇಳ್ತಾರೆ ಈಗ ಇಂಟರ್ನ್ಯಾಷನಲ್ ಮನಿ ಎಕ್ಸ್ಚೇಂಜ್ ಸಂಬಂಧಪಟ್ಟಂತೆ ಅದಕ್ಕೆ ಏನಾದ್ರು ಅಕೌಂಟ್ ಬಿಟ್ಟಿಲ್ಲ, ಅಗೇನ್ ಇಡಿ ವಿಲ್ ಆಲ್ಸೋ ಕಮ್. ದಟ್ ಒಂದು ವೇಳೆ ಈ ಹಣ ಏನಾಗುತ್ತೆ ಆಕ್ಚುಲಿ ಭಾರತದ ಒಳಗೆ ಇದ್ರೆ ದೆನ್ ಇಟ್ಸ್ ಅ ಒನ್ ಥಿಂಗ್. ಬಟ್ ಭಾರತದ ಹೊರಗೆ ನೀವು ಕಂಪ್ನಿಗಳನ್ನು ಸ್ಥಾಪನೆ ಮಾಡಿ ಭಾರತದಿಂದ ಹಣವನ್ನು ಗೌಪ್ಯವಾಗಿ ಕಳಿಸೋದಾದರೆ ದೆನ್ ಇಟ್ ಬಿಕಮ್ಸ್ ಅನ್ ಇಂಟರ್ನ್ಯಾಷನಲ್ ಕ್ರೈಮ್ ಆಯ್ತಲ್ಲ. ಯು ಹ್ಯಾವ್ ಟು ಕೋಆರ್ಡಿನೇಟ್ ವಿತ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಆಲ್ಸೋ ಆ್ಯಂಡ್ ದಟ್ ವಿಲ್ ಬಿ ಅನ್ ಎಕ್ಸ್ಟ್ರೀಮ್ಲಿ ದಟ್ ವಿಲ್ ಬಿ ದ ವರ್ಸ್ಟ್ ಪಾಸಿಬಲ್. ರಿಗಾರ್ಡಿಂಗ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಬಗ್ಗೆ ದೇರ್ ಈಸ್ ಒನ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಇದೆ, ಇಂಟರ್ನ್ಯಾಷನಲ್ ಬೇಸ್. ಆಲ್ ಕಂಟ್ರೀಸ್ ಆರ್ ಸಿಗ್ನಿಟರೀಸ್ ಟು ದಿಸ್. We have got FIU IND, Financial Intelligence Unit. IND means India. ಇದೆಲ್ಲ ಆಲ್ ಓವರ್ ವರ್ಲ್ಡ್ ಹತ್ರ ಇದು ಕೋಆರ್ಡಿನೇಷನ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ಸ್ ಟೇಕ್ ಆಗುತ್ತೆ. ಸಮ್ಟೈಮ್ ಏನಾಗ್ತದೆ, ಇಲ್ಲಿಂದ ಮನಿ ಆಚೆ ಹೋಗ್ಬಿಟ್ಟು ಅಲ್ಲಿ ನೇಚರ್ ಚೇಂಜ್ ಮಾಡಿ ತಿರುಗಿ ಇಂಡಿಯಾಲೇ ಬರ್ಬೋದು ಸಿಚುವೇಶನ್ ಬರೋವಾಗೆ ಬೈ ಎನಿ ಅದರ್ ಮೋಡ್, ಮೇ ಥ್ರೂ ಕಮ್ ಥ್ರೂ ವೈಟ್ ಚೋಲ್. ದರ್ ಇಸ್ ಅ ಲಾಂಡ್ರಿಂಗ್ ಪಾರ್ಟ್. ಒಂದು GDR is one of the route which is taken. There is global deposit receipt ಅಂತ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ ಅಲ್ಲ, ಮನಿ ಬ್ರಿಂಗಿಂಗ್ ಬ್ಯಾಕ್ ಇನ್ ಟು ದಿಸ್ ಆಲ್ ದಟ್ ಡೆಲ್ಟ್ ವಿತ್ ಅಂಡರ್ ದ ಪ್ರೊವಿಷನ್ ಮನಿ ಲಾಂಡ್ರಿಂಗ್ ಲೇಯರಿಂಗ್ ಅಲ್ಲಿ ಬಂದ್ಬಿಡುತ್ತೆ. ಅದು ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಈ ಥರ ಒಂದು ನೀವು ಇನ್ವೆಸ್ಟಿಗೇಷನ್ ಬಗ್ಗೆ ಮಾತಾಡಬೇಕಂತೆ ಇದರ ಸಾಕಷ್ಟು ವಿಷಯ, ಸಮುದ್ರ ವಿಷಯ ಇದೆ. ಸಿನ್ಸ್ ಈ ಎಲ್ಲ ನೋಡಿ ಒನ್ಸ್ ವಿ ಸ್ಟಾರ್ಟ್ ಆಸ್ ಅನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ವಾಟ್ ಐ ಸೇ ದಟ್ ಒಂದು ಸತಿ ಒಂದು ಡಾಕ್ಯುಮೆಂಟ್ ಸಿಕ್ಕಿದ್ರೆ ಇಟ್ಸ್ ನಾಟ್ ಸಿಂಪ್ಲಿ ಎ ಪೀಸ್ ಆಫ್ ಪೇಪರ್. ವಾಟ್ ಈಸ್ ದಿಸ್ ಪೇಪರ್, ವೈ ಈಸ್ ದಿಸ್ ಪೇಪರ್, ಈ ಪ್ರಶ್ನೆ ಒಂದೊಂದು ಎಷ್ಟು 5 W's ಇದೆ, ಒಂದು H ಇದೆ. ವಾಟ್ ಈಸ್ ದ ಡಾಕ್ಯುಮೆಂಟ್, ವೈ ಈಸ್ ದ ಡಾಕ್ಯುಮೆಂಟ್, ವೆನ್ ಇಟ್ ಇಸ್ ಟು ಹೂಮ್ ಇಟ್ ಪರ್ಟೈನ್ಸ್ ದ ಡಾಕ್ಯುಮೆಂಟ್, ವೇರ್ ಈಸ್ ದ ಡಾಕ್ಯುಮೆಂಟ್. ಈ ಥರ ಇದು ಪ್ರಶ್ನೆ ಬರುತ್ತೆ ಎಲ್ಲ ಪಕ್ಕೊಂಡು. ಇನ್ವೆಸ್ಟಿಗೇಷನ್ ಇಸ್ ಎ ವೆರಿ ಪೇಷಂಟ್ ಪ್ರೊಸೆಸ್. So the starting point of investigation is see all document with suspicion until and unless proved genuine. ರೈಟ್. ಧನಂಜಯ ಅವರೀಗ ಸಾಕಷ್ಟು ತಿರುವುಗಳನ್ನು ಪಡ್ಕೋತಾನೆ ಇರ್ತದೆ. ಈಗ ಇನ್ನೊಂದು ಮಾತಾಡಿದ್ರು ಯಾರು ಹಿರೇಮಠ ಅವರು, ಸೀರಿಯಸ್ ಫ್ರಾಡ್ ಆಫ್ ಎಕನಾಮಿಕ್ ಅಫೆನ್ಸ್ ಅನ್ನೋದ್ರು. ಇದು ಎಷ್ಟರ ಮಟ್ಟಿಗೆ ಗಂಭೀರವಾಗತ್ತೆ ಅಂತ ಇದರಲ್ಲಿ? ಒಂದು ವೇಳೆ ಅದು ಕಾರ್ಪೊರೇಟ್ ಅಫೇರ್ಸ್ ಸೊ ಕಂಪನಿಗಳನ್ನ ರಚನೆ ಮಾಡಿಕೊಂಡು, ಈಗ ಉದಾಹರಣೆಗೆ ಏನಾಗುತ್ತೆ ಅಂದ್ರೆ ನೀವು ಕಂಪನಿಗಳನ್ನ ರಚನೆ ಮಾಡಿದ್ರೆ ಸಾಧಾರಣವಾಗಿ ಇಲಾಖೆಗಳೇನ್ ಮಾಡುತ್ತವೆ, ಕಂಪನಿಗಳ ಹಿಂದೆ ಇರುವ ವ್ಯಕ್ತಿಗಳನ್ನ ಮರೆತುಬಿಟ್ಟು ಕಂಪನಿ ಜೊತೆ ಮಾತ್ರ ಆಕ್ಚುಲಿ ವ್ಯವಹರಿಸ್ತಿರ್ತಾರೆ. ಬಟ್ ಈ ಕಂಪನಿಯನ್ನ ರಚನೆ ಮಾಡಿದ್ದೇ ಅದರ ಒಂದು ಕ್ರಿಮಿನಲ್ ಪ್ರಯೋಜನ ಪಡ್ಕೊಳ್ಳೋದಾದ್ರೆ ದೆನ್ ದಟ್ ವಿಲ್ ಕಮ್ ಇನ್.
ಆಯ್ತಲ್ಲ, ಅದು ನಂತರ ಬರುವಂಥದ್ದು. ಆ್ಯಂಡ್ ದಟ್ ಈಸ್ ಓನ್ಲಿ ಟು ಕೋಆರ್ಡಿನೇಟ್. ಆ್ಯಕ್ಚುಲಿ ನಿಮ್ಗೆ ಯಾವುದು ಕಾನೂನು ಸಿಗೋದಿಲ್ಲ, ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಟಿಂಗ್ ಆ್ಯಕ್ಟ್ ಅಂತ ಯಾವುದು ಕಾನೂನಿಲ್ಲ. ಇಟ್ ಈಸ್ ಓನ್ಲಿ ಅ ಕೋಆರ್ಡಿನೇಟಿಂಗ್ ಏಜೆನ್ಸಿ ಅಷ್ಟೇ. ಬಟ್ ಐ ಥಿಂಕ್ ಬಿಕಾಸ್ ದಿಸ್ ಇಸ್ ಪೊಲಿಟಿಕಲಿ, ರಾಜಕೀಯವಾಗಿ ಸಾರ್ವಜನಿಕರು ನೋಡುವಂಥ ಒಂದು ಪ್ರಕರಣ ಆಗಿರೋದ್ರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಆಲ್ ದೀಸ್ ಏಜೆನ್ಸೀಸ್ ಟು ಅ ಗುಡ್ ಜಾಬ್ ಆಲ್ಸೋ. ಆ್ಯಂಡ್ ಒಂದು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ, ನೋಬಡಿ ಶುಡ್ ಬಿ ಹರಾಸ್ಡ್. ಯಾತಕ್ಕೆ ಅಂದರೆ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಒಬ್ಬ ತಪ್ಪಿತಸ್ಥನಿಗೆ ಜೈಲು ಶಿಕ್ಷೆಯನ್ನು ವಿಧಿಸಿದ ನಂತರವೂ ಕೂಡ ಅವನಿಗೆ ನಿರ್ದಿಷ್ಟವಾದ ಹಕ್ಕುಗಳಿರುತ್ತವೆ. ಒಬ್ಬ ಜೈಲು ಸೆರೆವಾಸಕ್ಕೆ ಹೋದವನಿಗೂ ಕೂಡ ಹಕ್ಕುಗಳಿರುತ್ತವೆ. ಹೀಗಿರೋದ್ರಿಂದ ರೈಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಸರ್ವೆ ಏನೇ ಇರ್ಬೋದು, ಯಾರನ್ನೂ ಕೂಡ ಹರಾಸ್ ಮಾಡುವಂಥ ತಪ್ಪಾಗತ್ತೆ. ಮತ್ತು ಅವರ ಮೇಲೆ ರಿಸ್ಟ್ರಿಕ್ಷನನ್ನು ಇಂಪೋಸ್ ಮಾಡಿದ್ರೆ ದಟ್ ಶುಡ್ ಬಿ ರಿಲೇಟೆಡ್ ಟು ಯುವರ್ ವರ್ಕ್. ದಟ್ ಶುಡ್ ಬಿ ರೀಸನಬಲ್ ಆ್ಯಂಡ್ ರಿಲೇಟೆಡ್ ಟು ಯುವರ್ ವರ್ಕ್. ಯಾತಕ್ಕೆ ಅಂದರೆ ವಿ ಆಲ್ಸೋ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ದೋಸ್ ಸೇಫ್ ಗಾರ್ಡ್ಸ್ ಆರ್ ಮೆಟ್. ಒಬ್ಬ ವ್ಯಕ್ತಿಯ ಒಂದು ಏನಾಗುತ್ತೆ ಅಂದರೆ ಸಮ್ ಟೈಮ್ಸ್ ಜನ ರೂಟ್ ಮಾಡ್ತಾರೆ, ಓ ಇಲ್ಲ ಈತನಿಗೆ ಆಗಿದ್ದು ಒಳ್ಳೇದು ಹಾಗೆ ಹೀಗೆ ಅಂತ. ಬಟ್ ಆಸ್ ಪ್ರೊಫೆಷನಲ್ಸ್ ನಾವೆಲ್ಲ ಹೇಳುವಂಥದ್ದು, ಇಟ್ ಹ್ಯಾಸ್ ಟು ಬಿ ಫೇರ್. ಇಟ್ ಆಲ್ವೇಸ್ ಹ್ಯಾಸ್ ಟು ಬಿ ಫೇರ್. ಆ್ಯಂಡ್ ದಟ್ ಈಸ್ ಆಲ್ಸೋ ದ ಆಟಿಟ್ಯೂಡ್. ನೀವು ಕೂಡ ತೋರಿಸ್ತಿರುವಂಥದ್ದು ಇಟ್ಸ್ ಅ ಸೇಮ್ ಆಟಿಟ್ಯೂಡ್. ಮೀಡಿಯಾ ಕೂಡ ಈಸ್ ಆಲ್ಸೋ ಶೋಯಿಂಗ್ ದ ಸೇಮ್ ಆಟಿಟ್ಯೂಡ್ ದಟ್ ಇಟ್ ಹ್ಯಾಸ್ ಟು ಬಿ ಫೇರ್ಲಿ ಡನ್ ಅಂತ. ಬಟ್ ಸಾರ್ವಜನಿಕರು ಇಲ್ಲಿ ಆಸಕ್ತಿಯನ್ನು ತೋರಿಸ್ತಿರುವಂಥದ್ದು ನಿರೀಕ್ಷಣೆ, ಅಂದರೆ ನಿರೀಕ್ಷಾರ್ಹ ಅಂತ ಇರುವಂಥದ್ದು. ಯಾಕೆಂದರೆ ಬಿಕಾಸ್ ದಿಸ್ ಇಸ್ this is a minister, and normally you don't have a minister being raided. Normally ರೈಡ್ ಆಗಿರುವಂಥ ಪ್ರಕರಣಗಳಿದ್ದಾವೆ, ಬಟ್ ನಾಟ್ ಲೈಕ್ ದಿಸ್. ಒಂದು ದಿನಕ್ಕಿಂತ ಹೆಚ್ಚು ಮತ್ತೆ ಇಷ್ಟೊಂದು ಡಜನ್ ಗಟ್ಟಲೆ ಜಾಗಗಳಲ್ಲಿ. ಸೊ ನಾರ್ಮಲಿ ಪೀಪಲ್ ವಿಲ್ ಬಿ ಕ್ಯೂರಿಯಸ್ ವಾಟ್ ವಿಲ್ ದೇ ಕಮ್ ಔಟ್ ವಿತ್ ಅಂತ. ಆ್ಯಂಡ್ ದ ಡಿಪಾರ್ಟ್ಮೆಂಟ್ ಐ ಥಿಂಕ್ ವಿಲ್ ಓನ್ಲಿ ಕಮ್ ಔಟ್ ವಿತ್ ಅ ಪ್ರಿಲಿಮಿನರಿ ಇನ್ಫಾರ್ಮೇಷನ್. ಆ್ಯಂಡ್ ಇಫ್ ದೇ ಆರ್ ಗೋಯಿಂಗ್ ಟು ಅರೆಸ್ಟ್ ಹಿಮ್, ದೇ ಆರ್ ನಾಟ್ ಗೋಯಿಂಗ್ ಟು ಲೀಕ್ ಔಟ್ ಮಚ್. ದಟ್ ಐ ವುಡ್ ಲೈಕ್ ಟು ಸೇ. ಅರೆಸ್ಟ್ ಮಾಡಿದ ಪಕ್ಷದಲ್ಲಿ ಹೆಚ್ಚು ಮಾಹಿತಿಯನ್ನು ಕೊಡೋದಕ್ಕೆ ಹೋಗೋದು ಇಲ್ಲ. ಬಿಕಾಸ್ ದೇ ಡೋಂಟ್ ವಾಂಟ್ ಟು ಅಲರ್ಟ್ ಪೀಪಲ್. ಬಿಕಾಸ್ ಅರೆಸ್ಟ್ ಆದಾಗ ಎಷ್ಟೋ ಮತ್ತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಏನು ನೋಡಿದ್ದೀವಿ ಅಂದರೆ, ಅರೆಸ್ಟ್ ಆದ ನಂತರ ಹೆಚ್ಚು ಡೆವಲಪ್ಮೆಂಟ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವುದಕ್ಕೂ ಮುನ್ನ ಅರೆಸ್ಟ್ ಮಾಡಿದ ಮೇಲೆ ಹೆಚ್ಚು ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಸುಲಭವಾಗುತ್ತೆ. ಯಾವ ವ್ಯಕ್ತಿ ಹೊರಗಿದ್ರೆ ಜನರನ್ನು ಬೆದರಿಸುವಂಥ ಸಾಧ್ಯತೆ ಇರುತ್ತೋ ಅಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ನಂತರ ಇಲಾಖೆಗಳಿಗೆ, ತನಿಖಾಧಿಕಾರಿಗಳಿಗೆ ಹೆಚ್ಚು ಮಾಹಿತಿ ಸಿಗುತ್ತೆ. ಅದು ಆ್ಯಕ್ಚುಲಿ ಜನರಲಿ ನಾವು ನೋಡ್ತೀವಿ. ಸೊ ಆ ಕಾರಣಕ್ಕೋಸ್ಕರ ಐ ಥಿಂಕ್ ದಿಸ್ ಮ್ಯಾಟರ್ ವಿಲ್ ಕೀಪ್ ಪಬ್ಲಿಕ್ ಕ್ಯೂರಿಯಾಸಿಟಿ ಫಾರ್ ಸಮ್ ಮೋರ್ ಟೈಮ್ ಅಂತ ಹೇಳಬೇಕಾಗತ್ತೆ. ನಥಿಂಗ್ ಸ್ಟಾಪ್ಸ್ ವಿತ್ ಅನ್ ಅರೆಸ್ಟ್. ಅಟ್ ದಿ ಎಂಡ್ ಆಫ್ ದ ಡೇ ಅರೆಸ್ಟ್ ಮಾಡಿದ ನಂತರ ಎವ್ರಿಬಡಿ ವಾಂಟ್ಸ್ ಟು ಸಿ ಈಸ್ ಅ ಲಾಜಿಕಲ್ ಕನ್ಕ್ಲೂಷನ್. ಆಯ್ತಲ್ಲ, ತಪ್ಪಿತಸ್ಥರಾಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಿ ಅವ್ರು ಜೈಲಿಗೆ ಹೋಗಬೇಕಾಗತ್ತೆ. ಒಂದು ವೇಳೆ ಅವರ ತಪ್ಪನ್ನು ಪ್ರೂವ್ ಮಾಡ್ಲಿಕ್ಕೆ ಆಗದೆ ಹೋದರೆ ಡೋಂಟ್ ಹರಾಸ್ ದೆಮ್, ಡ್ರಾಪ್ ಇಟ್. ನಾನು ಆಗಲೇ ಹೇಳ್ತಿದ್ದೆ, ಪ್ರಾಮಾಣಿಕತೆ ಮತ್ತು ದಕ್ಷತೆ ಬೇಕಾಗತ್ತೆ. ಈಗ ತನಿಖಾಧಿಕಾರಿಗೆ ಅದಿದ್ದ ನಂತರ ನ್ಯಾಯಾಲಯದ ಮುಂದೆ ಪ್ರಕರಣ ಹೋದಾಗ ನ್ಯಾಯಾಧೀಶನಿಗೂ ಆ ಒಂದು 2 ಗುಣಗಳು ಬೇಕಾಗುತ್ತೆ. ಅಲ್ಲಿ ಒಂದು ವೇಳೆ ಭ್ರಷ್ಟಾಚಾರ ನಡೆದು ಏನೋ ಆದರೆ ಅದು ಬೇರೆ ವಿಷಯ. ಬಟ್ ನ್ಯಾಯಾಧೀಶನಾದವನು ಇಲ್ಲ, ಪ್ರಾಮಾಣಿಕವಾಗಿ ಈ ಪ್ರಕರಣದಲ್ಲಿ ಸಾಲದು ಆಧಾರ ಅಂತ ಹೇಳಿ ಖುಲಾಸೆ ಮಾಡೋದಾದರೆ ಫೈನ್, ಲೆಟ್ ಅಸ್ ಬಿ ಕಂಟೆಂಟ್ ವಿತ್ ದಟ್. ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ, ಕಾನೂನನ್ನು ಮಾಡ್ಕೊಂಡಿದ್ದೀವಿ. ಕಾನೂನಿನ ಅನ್ವಯ ಇದು ಅಧ್ವಾನದ ಕೇಸ್ ಅಂತ ಹೇಳಬೇಕಾಗತ್ತೆ. ಈಗ SR ಹಿರೇಮಠರವರು ಆ್ಯಕ್ಚುಲಿ ಸಂಗ್ರಹ ಮಾಡಿರುವಂಥ ದಾಖಲೆಗಳನ್ನು ನೋಡಿದ ನಂತರ ಯಾವುದೇ ಒಬ್ಬ ವಕೀಲನಿಗೆ ಭಯವಾಗುತ್ತೆ ಈ ವ್ಯಕ್ತಿಯ ವಿರುದ್ಧ. ಅಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರದ ದಾಖಲೆಗಳು ಹಿರೇಮಠರವರ ಬಳಿ ಇದೆ. ಇಷ್ಟೆಲ್ಲ ಹೇಳಿದ ನಂತರ ಏನು ಹೇಳ್ಬೋದು ಅಂದರೆ, ಎಲ್ಲ ಇಲಾಖೆಗಳು ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ಕೆಲಸವನ್ನು ಮಾಡಬೇಕು. ಬಟ್ ಅಷ್ಟು ಆದ ನಂತರವೂ ಕೂಡ ವಾಟ್ ಹ್ಯಾಪನ್ಸ್, ವಿ ಹ್ಯಾವ್ ಟು ಬಿ ಕಂಟೆಂಟ್ ವಿತ್ ಇಟ್. ಓಕೆ, ಧನ್ಯವಾದ ನಿಮ್ಮೆಲ್ಲರೂ ಕೂಡ ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರು. ಒಟ್ಟಿನಲ್ಲಿ ಹೊಸ ತಿರುವುಗಳನ್ನ DK ಶಿವಕುಮಾರ್ ಪ್ರಕರಣ ತಿರುವನ್ನ ಪಡ್ಕೊಳ್ತಾ ಇದೆ. ಪ್ರಮುಖವಾಗಿ ಕೇವಲ IT ದಾಳಿ ಒಂದೇ ಅಲ್ಲ, IT ಜೊತೆಗೆ ED, CBI, ACB, ಇದರ ಜೊತೆಗೆ ಮನಿ ಲಾಂಡ್ರಿಂಗ್ ಕೇಸ್ಗಳು, ಹೇಗೆ ಬೇರೆ ಬೇರೆ ರೀತಿಯಂತಹ ತಿರುವುಗಳನ್ನ ಕೂಡ ಈಗಾಗಲೇ ಪಡೆದುಕೊಳ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಒಂದಂತೂ ಸದ್ಯ IT ಇಲಾಖೆ ಕೇವಲ ದಾಳಿಗಷ್ಟೇ ಸೀಮಿತವಾಗಲ್ಲ, ಜನರಲ್ಲೂ ಕೂಡ ಸಾಕಷ್ಟು ಕುತೂಹಲ ಇದೆ. ಹೀಗಾಗಿ ಇನ್ನಷ್ಟು ತಿರುವುಗಳನ್ನ ಈ ಪ್ರಕರಣ ಪಡೆದುಕೊಂಡ್ರು ಕೂಡ ಅಚ್ಚರಿ ಏನಿಲ್ಲ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.